ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ ಕ್ವಚಿತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿಃ ಓಂ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಕಾಂಚ ವಂದೇ ಭಾರತಮಾತರಂ. ಅಸ್ತು ತೇಜಸ್ವಿನೋಧೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇಮಹಿ ಸಹ ವೀರ್ಯಂ ಕೃಷೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿಃ ಓಂ. ಮಹಾಭಾರತದ ಕಥೆಯ ಅನುಸರಣಿಯಲ್ಲಿ ನಾವು ನೋಡ್ತಾ, ಪಾಂಡವರು ಹುಟ್ಟಿದರು, ಕೌರವರು ಹುಟ್ಟಿದರು. ಪಾಂಡವರು ಕಾಡಿನಲ್ಲಿ ಹುಟ್ಟಿ ಆಮೇಲೆ ಹಸ್ತಿನಾವತಿಗೆ ಬಂದರು. ಕೌರವರು ಕೂಡ ಹಸ್ತಿನಾವತಿಯಲ್ಲೇ ಪಾಂಡವರ ಜೊತೆಗೆ ಆಟೋಟಗಳಲ್ಲಿ ತೊಡಗಿಸಿಕೊಳ್ತಾ, ಆಗದಿಂದಲೇ ಭೀಮನ ಸಾಮರ್ಥ್ಯ, ಆಟದಲ್ಲಿ ಅವರು ಸೋಲ್ತಾ ಇದ್ದದನ್ನು ನೋಡಿ ಭೀಮನ ಮೇಲೆ ಕೋಪ ಮಾಡಿಕೊಳ್ತಾ ಇದ್ದರು. ಹೀಗೆ ಅದು ಬೆಳೀತಾ ಬೆಳೀತಾ ಹೋಗುವಂಥ ಒಂದು ಪ್ರಸಂಗದಲ್ಲಿ ಪಾಂಡವರು ಯಾವುದೋ ಒಂದು ಅಸ್ತ್ರವನ್ನು, ಅಂದರೆ ಕೃಪಾಚಾರ್ಯರು ಆಗ ಅವರಿಗೆ ಗುರುಗಳಾಗಿದ್ದರು, ಬಾವಿಯಲ್ಲಿ ಬಿದ್ದ ಚೆಂಡನ್ನು ಎತ್ತಲಿಕ್ಕಾಗದೇ ಇರುವ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಭೇಟಿಯಾಯಿತು. ದ್ರೋಣಾಚಾರ್ಯರ ಸಾಮರ್ಥ್ಯ ನೋಡಿ ಭೀಷ್ಮಾಚಾರ್ಯರ ಹತ್ರ ಇಂಥ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು, ನಾವು ಅವರನ್ನೇ ಗುರುಗಳಾಗಿ ಹೊಂದಬೇಕು ಅಂತ ಅಪೇಕ್ಷೆ ಪಟ್ಟಾಗ ತಕ್ಷಣದಲ್ಲಿ ಅವರು ಒಪ್ಪಿಕೊಂಡ್ರು. ಅವ್ರಿಗೆ ಗೊತ್ತಾಯಿತು ಇವರು ದ್ರೋಣಾಚಾರ್ಯರು ಅಂತ. ಕರೆಸಿದರು. ಆಗ ಮುಂದೆ ಅಂದರೆ ದ್ರೋಣಾಚಾರ್ಯರ ಕಥೆಯನ್ನು ಸ್ವಲ್ಪ ಹಿಂದಕ್ಕೆ ತೆಗೆದುಕೊಳ್ತಾ, ಭರದ್ವಾಜ ಮುನಿಗಳ ಮಗನಾಗಿ, ಭಾರದ್ವಾಜ ಅಂತ ಕರೀತಾರೆ, ತಂದೆ ಹತ್ರನೇ ವೇದಾಧ್ಯಯನವನ್ನೆಲ್ಲ ಮುಗಿಸಿದ್ದು. ಮುಂದೆ ಶಸ್ತ್ರಾಭ್ಯಾಸವನ್ನು ಮಾಡುವ ಪ್ರಸಂಗವನ್ನು ಹೇಳ್ತಾ, ಎಲ್ಲಿ ಓದಿದ್ರು, ಇವರಿಗೆ ಗುರುಗಳಾಗಬೇಕು ಅಂದರೆ ಅವರಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಮತ್ತೆ ಪ್ರಶ್ನೆ ಬರುತ್ತೆ ಜನಮೇಜಯನದ್ದು. ಆಗ ಅವರು ಹೇಳ್ತಾರೆ, ಅವರು ಮನೆಯಲ್ಲೇ ಇರುವ ಸಂದರ್ಭದಲ್ಲಿ ಮಗನಿಗೆ, ಅಶ್ವತ್ಥಾಮನಿಗೆ ಹಾಲುಣಿಸಬೇಕು ಅಂತ ಸಹಜವಾಗಿ ಹಿಟ್ಟನ್ನೇ ನೀರಿನಲ್ಲಿ ಕಲಸಿ ಕೊಡ್ತಾ ಇದ್ರು. ಯಾವಾಗ ದುರ್ಯೋಧನಾದಿಗಳ ಜೊತೆಗೆ ಒಡನಾಟ ಬಂತೋ ಆ ಸಂದರ್ಭದಲ್ಲಿ ನಿಜವಾದ ಹಾಲು ಏನು ಅಂತ ಗೊತ್ತಾದ ಮೇಲೆ ಮನೆಯಲ್ಲಿ ಹಠ ಮಾಡಿ, ಹಾಲು ಬೇಕು ನನಗೆ, ನೀನು ಕೊಡ್ತಾ ಇರೋದು ಹಾಲಲ್ಲ ಅಂತ ಗೊತ್ತಾದ ಪ್ರಸಂಗದ ಬಳಿಕ ದ್ರೋಣಾಚಾರ್ಯರು ಹೆಂಡತಿಯ ಒತ್ತಾಯದ ಮೇರೆಗೆ, ಅಂದರೆ ಕೃಪಿ ಅವಳು ಕೃಪಾಚಾರ್ಯರ ಸಹೋದರಿ, ಅವಳನ್ನು ಮದುವೆ ಆಗಿದ್ದರು. ಅವಳು ಯಾವತ್ತೂ ತನಗೋಸ್ಕರ ಅಂತ ಏನೂ ಕೇಳಿದವಳಲ್ಲ. ಆದರೆ ಬೆಳೆಯುವ ಮಗುವಿಗೆ ಕನಿಷ್ಠ ಪಕ್ಷ ನಾವು ಹಸಿವು ಅಥವಾ ಪೌಷ್ಟಿಕವಾದ ಆಹಾರ ಅಂತನ್ನುವ ಪ್ರಶ್ನೆ ಬಂದಾಗ ಅದರಲ್ಲಿ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತ ಯೋಚಿಸಿ ದ್ರೋಣಾಚಾರ್ಯ ನೇರವಾಗಿ ದೃಪದನ ಮನೆಗೆ ಹೋಗುವ ಪ್ರಸಂಗ ಬರುತ್ತೆ. ಆದರೆ ಮೊದಲು ಅವರು ದೃಪದನ ಹತ್ರ ಹೋಗಲ್ಲ. ಯಾಕೆಂದರೆ ಅದಕ್ಕಿಂತ ಮುಂಚೆ ನಾವು ಗುರುಗಳ ಹತ್ರ ಹೋಗಿ ಕೇಳಿದರೆ ಒಳ್ಳೆಯದು, ಆಮೇಲೆ ನೋಡೋಣ ದೃಪದನ ಹತ್ರ ಅಂತ ಹೇಳಿ ದ್ರೋಣಾಚಾರ್ಯರು ಪರಶುರಾಮನಲ್ಲಿಗೆ ಹೋದರೆ, ಪರಶುರಾಮನು ಹೇಳ್ತಾರೆ, ನಾನು ಈಗಾಗಲೇ ಸಮಗ್ರ ಭೂಭಾಗವನ್ನು ಕಾಶ್ಯಪರಿಗೆ ದಾನ ಮಾಡಿ ಕೊಟ್ಟಾಗಿದೆ, ನನ್ನ ಹತ್ರ ಈಗ ಇರುವುದು ಅಂದರೆ ಅಸ್ತ್ರವಿದ್ಯೆ ಇದೆ, ಶಸ್ತ್ರವಿದ್ಯೆ ಇದೆ, ಬಿಟ್ಟರೆ ನಾನಿದ್ದೇನೆ, ನಿಮ್ಗೇನು ಬೇಕು ತಗೋ ಅಂದರು. ಸರಿ, ನನಗೆ ಹಾಗಾದರೆ ಅಸ್ತ್ರವಿದ್ಯೆ ಶಸ್ತ್ರವಿದ್ಯೆಯನ್ನೇ ಹೇಳಿಕೊಡಿ ಅಂತ ಕೇಳಿ 12 ವರ್ಷ ಅಲ್ಲೇ ಕೂತ್ಬಿಟ್ರು. ಮರ್ತೇ ಹೋಯಿತು ತಾನು ಯಾವ ಕಾರಣಕ್ಕೋಸ್ಕರ ಗುರುಗಳಲ್ಲಿಗೆ ಬಂದಿದ್ದೇನೆ, ಹಸು ಕೇಳಬೇಕು ಅಂತ ಅನ್ನುವ ಪ್ರಜ್ಞೆಯಲ್ಲಿ ಗಾಮ್ ಅಂದರೆ ಶಾಸ್ತ್ರ ಅಂತಲೂ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ಗಾಮ್ ಅಂದರೆ ಹಸುವನ್ನು ಬದಲು ಶಾಸ್ತ್ರವನ್ನೇ ಕೊಂಡು ಅಲ್ಲೇ ಇದ್ದರು. ಮುಂದೆ ಸರಿ, ಬೇಕಾದ್ದು ಸಿಗಲಿಲ್ಲ, ಒಳ್ಳೆ ರೀತಿಯಿಂದ ಶಿಕ್ಷಣ ಆಯಿತು, ಬಹಳ ಸಂತೋಷ ಆಯಿತು ಅವರಿಗೆ, ಏನೋ ಪಡೀಲಿಕ್ಕೆ ಬಂದರು, ಅದಕ್ಕಿಂತ ಹೆಚ್ಚಿನದ್ದೇ ಸಿಕ್ಕಿತು ಅಂತ. ಆಮೇಲೆ ದೃಪದನ ಹತ್ರ ಅದೇ ಹರುಕು ಮುರುಕು ಬಟ್ಟೆ ಉಟ್ಟುಕೊಂಡು, ಹೇಗಿದ್ದರೂ ಗುರುಕುಲದಲ್ಲಿ ಶಿಷ್ಯನಾಗಿರಬೇಕಾದ್ರೆ ಅಲ್ಲಿ ಯಾವುದೇ ಅಲಂಕಾರವನ್ನು ಮಾಡಿಕೊಳ್ಳಿಕ್ಕೆ ಅಂತಹದ್ದೇನೂ ಅವಕಾಶ ಇರುವುದಿಲ್ಲ ಅನ್ನೋದನ್ನೇ ಹಾಗೆ ಮುಂದುವರಿಸಿಕೊಂಡು ನೇರ ದೃಪದನ ಹತ್ರ ಹೋಗಿ
ಕೇಳ್ತಾನೆ. ಆದರೆ ಅವನಂತೂ ಪೂರ್ತಿ ನಿರಾಕರಿಸ್ತಾನೆ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ತಯೋರ್ ವಿವಾಹ ಮೈತ್ರಿ ಚ ನತು ಪುಷ್ಟ ವಿಪುಷ್ಟಯೋ. ಯಾವತ್ತಿಗೂ ಕೂಡ ಗೆಳೆತನ ಅಥವಾ ಮದುವೆ ಅಂತ ಆಗೋದಿದ್ರೆ ಅದು ಸಮಾನ ಮನಸ್ಕರಲ್ಲಿ, ಸಮಾನ ಸ್ಕಂಧರಲ್ಲಿ, ಸಮಾನ ಸಂಪತ್ತುಳ್ಳವರಲ್ಲಿ ಅಥವಾ ಸಮಾನವಾದ ತಿಳುವಳಿಕೆ ಉಳ್ಳವರ ನಡುವೆ ನಡೀಬೇಕು ಅಂತಿರುವುದು. ನಿನಗೆ ಯಾವ ರೀತಿಯಿಂದಲೂ ಇರಬಹುದು. ನಮಗೆ ಬಾಲ್ಯದಲ್ಲಿ ಯಾವುದೋ ಒಂದು ಗೆಳೆತನ ಇತ್ತು, ನಿಮ್ಮ ತಂದೆಯ ಮನೆಯಲ್ಲಿ ನಾನು ಕೂಡ ಅಲ್ಲಿ ಗುರುಕುಲದ ವಾಸಿಯಾಗಿ ನಿನ್ನ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡದ್ದಿರಬಹುದು. ಆದರೆ ಗೆಳೆತನ ಹೋದ ಹಾಗೆ ನಿಧಾನಕ್ಕೆ ಕಳಚುತ್ತಾ ಹೋಗಬಹುದು, ಹೆಚ್ಚಾಗ್ತಾ ಹೋಗಬಹುದು. ಈ ನಡುವೆ ಯಾವತ್ತೂ ಭೇಟಿಗಿಲ್ಲದೆ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಅದೇ ಗೆಳೆತನದನ್ನು ನೆನಪಿಸಿಕೊಂಡು ನಾನು ನಿನ್ನ ಮಿತ್ರ ಅಂತ ಹೇಳಿದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇರುತ್ತೆ, ಸಮಾಜದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯಲ್ಲಿ ಯಾವತ್ತು ಭೇಟಿನೇ ಆಗಿಲ್ಲ, ಈಗ ನೀನು ನನಗೆ ಅಗತ್ಯ ಬಂದಿದೆ ಅನ್ನುವ ಕಾರಣಕ್ಕೆ ಮಿತ್ರ ಅಂತ ಹೇಳಿಕೊಂಡ್ರೆ ಅದನ್ನೆಲ್ಲ ಒಪ್ಕೊಳ್ಳಿಕ್ಕಾಗೋದಿಲ್ಲ ಅಂತ ತೀರಾ ಅವಮಾನ ಮಾಡ್ತೇನೆ. ಬೇಕಾದರೆ ಭಿಕ್ಷೆ ಬೇಡು, ಅದು ಬಿಟ್ಟು ನಾನು ಗೆಳೆಯ ನಿನ್ನದರಲ್ಲಿ ನನಗೂ ಪಾಲಿದೆ ಅನ್ನುವ ರೀತಿ ಮಾತಾಡುವುದು ಯಾವ ಮಾತ್ರಕ್ಕೂ ಸರಿಯಲ್ಲ ಅಂತ. ವಸ್ತುತಃ ದ್ರೋಣಾಚಾರ್ಯರು ಯಾವತ್ತೂ ಯಾರ ಮುಂದೆಯೂ ಕೈ ಒಡ್ಡಿದವರಲ್ಲ. ಅವರು ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು. ಅಂಥದ್ರಲ್ಲಿ ಹೋಗಿ ಬೇಡಿದ್ದಾರೆ ಅಂದರೆ ಅದಕ್ಕೆ ತುಂಬ ಆಲೋಚನೆ ಮಾಡಿದ್ದಾರೆ. ಧರ್ಮಶಾಸ್ತ್ರದ ಪ್ರಕಾರ ನಾನು ಮಾಡೋದು ಸರಿನಾ ತಪ್ಪ ಅಷ್ಟು ಯೋಚನೆ ಮಾಡಿದ್ದಾರೆ. ಯಾವತ್ತೂ ಅವರು ಗದ್ದೆಯಲ್ಲಿ ಬೆಳೆ ಕಟಾವು ಮಾಡಿದ ಮೇಲೆ ಬಿದ್ದ ತೆನೆಯನ್ನು ಹಕ್ಕಿಗಳೂ ತಿಂದು ಉಳಿದ ಮೇಲೆ ತೆಗೆದು ಮನೆಗೆ ಆಹಾರವಾಗಿ ತಗೊಂಡು ಹೋಗ್ತಾ ಇದ್ದದ್ದು. ಅಂಥದ್ರಲ್ಲಿ ಈಗ ಇಷ್ಟು ದೃಪದನ ಹತ್ರ ಬೇಡುವ ಯೋಚನೆ ಮಾಡಿದ್ರ ಅಂದರೆ ಒಂದು ನಿಯಮ ಇದೆ. ಗುರುಗಳಾಗಿದ್ದಾಗ ಗುರುಗಳ ಸ್ವತ್ತು ಅನ್ನೋದು ಗುರುವಿನ ಮಗನಿಗೂ ಸಲ್ಲತ್ತೆ ಅಂತ ನಿಯಮ. ತನ್ನ ತಂದೆಯೇ ದೃಪದನಿಗೆ ಗುರುವಾದ್ರಿಂದಾಗಿ ಒಂದು ಹಂತದಲ್ಲಿ ನನಗೂ ಕೂಡ ಅದರ ಪಾಲಿದೆ ಎನ್ನುವ ವಿಶ್ವಾಸದಿಂದ ಹೋಗಿದ್ರು. ಜೊತೆಗೆ ಕೇವಲ ನಮ್ಮ ಗುರುಕುಲದಲ್ಲಿ ಕಲ್ತಿದ್ದಾನೆ ಅನ್ನೋ ಅಷ್ಟೇ ಮಾತ್ರಕ್ಕೆ ಹೋಗಲಿಲ್ಲ, ಜೊತೆಗೆ ಒಡನಾಟ ಇತ್ತು, ಸಮಾನ ತರಗತಿಯಲ್ಲಿ ಓದಿದ್ದು ಅನ್ನುವ ಆ ಒಂದು ಪ್ರೀತಿಯಿಂದ ಹೋಗಿದ್ದಕ್ಕೆ ಅಪಮಾನ ಆಯಿತು, ಸಿಟ್ಟು ಮಾಡಿಕೊಂಡು ಬಂದರು. ಆನಂತರ ಹೀಗೆ ಭೀಷ್ಮಾಚಾರ್ಯರಿಂದ ಯೋಚನೆ ಬಂತು ಅವರಿಗೆ, ನಾನು ಒಂದು ಕ್ಷತ್ರಿಯ ಕುಲದಲ್ಲಿರುವಂತಹ ವೀರರಿಗೆ ಅಸ್ತ್ರಾಭ್ಯಾಸವನ್ನು ಕೊಟ್ಟದ್ದು ಹೌದಾದರೆ ನನ್ನ ಪರವಾಗಿ ಹೋರಾಡುವ ಒಂದಿಷ್ಟು ಮಕ್ಕಳು ಸಿಗ್ತಾರೆ, ಅವರ ಮೂಲಕ ಈ ದೃಪದನಿಗೆ ನಾನು ಬುದ್ಧಿ ಕಲಿಸಬೇಕು ಅಂತ ಯೋಚಿಸಿದ್ದ. ಅದರ ಪರಿಣಾಮವಾಗಿ ಅವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಅಂತ ಒಪ್ಪಿಕೊಂಡಿದ್ದಾನೆ. ಒಪ್ಪಿಕೊಂಡು ಬಂದ ಮೊದಲ ಸರ್ತಿ ಭೀಷ್ಮಾಚಾರ್ಯರು ಹೇಳುತ್ತಾರೆ, ಪ್ರತಿಜಗ್ರಾಹತಂ ಭೀಷ್ಮೋ ಗುರುಂ ಪಾಂಡು ಸುತೈಸ್ಸಹ ಪೌತ್ರಾನಾದಾಯ ತಾನ್ ಸರ್ವಾನ್ ವಸೂನಿ ವಿವಿಧಾನಿ ಚ. ಸಂಪತ್ತನ್ನು ಬೇಕಾದಷ್ಟು ಕೊಟ್ಟು ನೀವು ಎಷ್ಟು ಕೇಳಿದರೂ ಇನ್ನಷ್ಟು ಕೊಡುವ ಅಪೇಕ್ಷೆ ನಮಗಿದೆ. ಆದರೆ ನಮ್ಮ ಬಯಕೆ ಏನು ಅಂತಂದರೆ ಈ ಎಲ್ಲ ನಮ್ಮ ಮೊಮ್ಮಕ್ಕಳಿಗೆ ಕೌರವರು ಪಾಂಡವರು ಇಷ್ಟೂ ಜನಕ್ಕೆ ನೀವು ಶಸ್ತ್ರಶಾಸ್ತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಸ್ಬೇಕು ಅಂತ ಕೇಳಿದ. ಎಷ್ಟು ಸೂಕ್ಷ್ಮ ನೋಡಿ ದ್ರೋಣಾಚಾರ್ಯರು. ಅವರು ಬಂದ ತಕ್ಷಣ ಇಲ್ಲಿಯ ತನಕ ಇವರಿಗೇನು ಶಿಕ್ಷಣ ಆಗಿದೆ ಅಂತ ಕೇಳ್ತಾರೆ. ಇಲ್ಲಿಯ ತನಕ ಇವರು ನಮ್ಮ ಆಸ್ಥಾನದಲ್ಲೇ ಇದ್ದ, ವಸ್ತುತಃ ಹುಟ್ಟಿನಿಂದ ಇಲ್ಲಿಯ ತನಕ ಪೋಷಿಸಿದವರು ಕೃಪಾಚಾರ್ಯರನ್ನು ಭೀಷ್ಮಾಚಾರ್ಯರೇ. ಯಾಕೆಂದರೆ ಶಂತನು ಮನೆಗೆ ಕರೆ ತಂದಿಟ್ಟುಕೊಂಡದ್ದು. ಅವರಿಬ್ಬರು ಕೂಡ ಕಾಡಾಡಿಗಳಾಗಿ ಸಿಕ್ಕಿದವರು, ಇಬ್ಬರು ಮಕ್ಕಳಾಗಿದ್ದ ಸಂದರ್ಭದಲ್ಲಿ ಕೃಪಾ ಮತ್ತು ಕೃಪಿ ಇಬ್ಬರನ್ನ ಶಂತನುವೇ ಕರೆತಂದದ್ದು. ಭೀಷ್ಮಾಚಾರ್ಯರು ಅದನ್ನೇ ಮುಂದುವರೆಸಿಕೊಂಡು ಇವರು ನಮ್ಮ ಮನೆಯ ಸದಸ್ಯರು ಅಂತ ಪ್ರೀತಿಸಿ ಅವರನ್ನು ಬೆಳೆಸಿದ್ದು. ಕೃಪಾಚಾರ್ಯರ ಬಳಿ ಅವರು ಇಲ್ಲಿಯ ತನಕ ಅಧ್ಯಯನವನ್ನು ನಡೆಸಿದ್ದಾರೆ ಅಂತ ಹೇಳಿದ ಮೇಲೆ ಆಗ ಯೋಚನೆ ಮಾಡ್ತಾನೆ, ಶಿಷ್ಯ ಇತಿ ತತೌ ರಾಜನ್ ದ್ರೋಣಾಯ ವಿಧಿಪೂರ್ವಕಂ ತದಾ ದ್ರೋಣೋ ಬ್ರವೀದ್ವಾಕ್ಯಂ ಭೀಷ್ಮಂ ಬುದ್ಧಿಮತಾಂ ವರಂ ಕೃಪಸ್ತಿಷ್ಠತಿ ಚಾಚಾರ್ಯ ಶಸ್ತ್ರಜ್ಞ ಪ್ರಾಜ್ಞಸಮ್ಮತಃ ಮಯಿ ತಷ್ಟಿತಿ ವಿಪ್ರೇಂದ್ರ ವೈಮನಸ್ಯಂ ಗಮಿಷ್ಯತಿ. ಇಷ್ಟು ದಿವಸ ಪಾಠ ಮಾಡ್ತಾ ಇದ್ದ ಗುರುಗಳನ್ನು ನೀವು ಇವತ್ತಿಂದ ಪಾಠ ಮಾಡಬೇಡಿ, ಇರಿ, ನಿಮಗೆ ಇವರಿಗೆ ಪಾಠ ಮಾಡಲಿಕ್ಕೆ ಬೇರೆಯವರು ಬರ್ತಾರೆ ಅಂತಂದರೆ ಮೊದಲೇ ಪಾಠ ಮಾಡುವ ಅರ್ಹತೆ ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ಅಪಮಾನಿಸಿದ ಹಾಗಾಗತ್ತಲ್ವಾ. ವೈಮನಸ್ಯಂ ಭವಿಷ್ಯತಿ, ಅವರ ಹೊಟ್ಟೆಗೆ ಅವರ ಅನ್ನಕ್ಕೆ ನಾನು ಕಲ್ಲು ಹಾಕುವಂತಹ ಪರಿಸ್ಥಿತಿ ಬರಬಾರದು, ಬೇಡ, ಅವರಿಗೆ ಬೇಜಾರಾಗುತ್ತೆ. ಅವರು ಆಚಾರ್ಯರೇ, ಹಾಗಾಗಿ ಆಚಾರ್ಯರ ಸ್ಥಾನಕ್ಕೆ ನಾನು ಇನ್ನೊಬ್ಬ ಆಚಾರ್ಯನಾಗಿ ಬರುವುದು ನನಗೆ ಯಾಕೋ ಹಿತ ಅಂತ ಕಾಣಿಸ್ತಿಲ್ಲ, ನಾನು ಬರಲ್ಲ ಅಂತ ಹೇಳ್ತಾರೆ. ಆಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ನೀವೇನು ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಅವರು ನಮ್ಮ ಮನೆಯ ಸದಸ್ಯ, ನನ್ನ ಅಪೇಕ್ಷೆ ಏನು ಅಂತ ಕೃಪಾಚಾರ್ಯರಿಗೆ ಖಂಡಿತ ಅರ್ಥ ಆಗುತ್ತೆ. ಅವರು ಬೇಸರ ಮಾಡಿಕೊಳ್ಳುವ ಸಾಮಾನ್ಯ ನಮ್ಮ ನಡುವೆ ಅಂದರೆ ಜನರ ಯೋಚನೆ ಹಾಗೆ ಯೋಚನೆ ಮಾಡುವವರಲ್ಲ. ಅವರು ಸ್ವಲ್ಪ ವಿದ್ಯಾವಂತರು, ತಿಳುವಳಿಕಸ್ಥರು. ನನ್ನ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಂಡು ಅವರೂ ಆಚಾರ್ಯರೇ ಆಗಿರ್ತಾರೆ, ಇನ್ನೊಬ್ಬರು ಆಚಾರ್ಯರು ಸಿಕ್ಕಿದ್ದಾರೆ ಅಂತಷ್ಟೇ. ಅವರ ಸ್ಥಾನ ಕಿತ್ತು ನಿಮಗೆ ಕೊಡ್ತಾ ಇಲ್ಲ, ಆದರೆ ಶಸ್ತ್ರವನ್ನು ನಿಮ್ಮ ಹತ್ರ ವಿಶೇಷವಾಗಿ ಕಲಿತಾರೆ ಅನ್ನುವುದಷ್ಟೇ ಅವರಿಗೂ ಅರ್ಥ ಆಗುವ ಸಂಗತಿ. ತ್ವಂ ಗುರುರ್ಭವ ಪೌತ್ರಾಣಾಂ ಆಚಾರ್ಯಸ್ತ್ವಂ ಮತೋ ಮಮ ಪ್ರತಿಗೃಹೀಶ್ವ ಪುತ್ರಾಸ್ತ್ವಂ ಅಸ್ತ್ರಜ್ಞಾನ್ ಕುರು ವೈ ಸದಾ. ಅವರೆಲ್ಲರನ್ನು ಕೂಡ ಅಸ್ತ್ರಜ್ಞರನ್ನಾಗಿ ಮಾಡಬೇಕು ಅಂತನ್ನೋದು ಒಳ್ಳೆಯ ಗುರುವಿಗೆ
ಚೆನ್ನಾಗಿ ಕಲಿತವರ ಹತ್ರ ಕಳಿಸ್ಬೇಕು ಅಂತನ್ನುವುದು ನಿಜವಾದ ಗುರುವಿನ ಲಕ್ಷಣ. ನನ್ನ ಹತ್ರ ಪಾಠಕ್ಕೆ ಬಂದ ಮೇಲೆ ಬೇರೆ ಯಾರ ಹತ್ರನೂ ಪಾಠಕ್ಕೆ ಹೋಗಬಾರ್ದು ಅನ್ನುವ ಮೂರ್ಖತನ ಬಂದರೆ ಅವನು ನಿಜವಾದ ಗುರುವೇ ಅಲ್ಲ. ಆದರೆ ನನ್ನ ಹತ್ರ ಕಲಿಯೋನು ನನ್ನಕ್ಕಿಂತ ಏನು ಕಲಿಸ್ಲಿಕ್ಕೆ ಯೋಗ್ಯ ಇಲ್ಲದವನ ಬಳಿಗೆ ಹೋಗ್ತಾ ಇದ್ದಾನೆ ಅಂದರೆ ಎಚ್ಚರಿಸಬಹುದು, ನೀನು ಹೋಗ್ತಾ ಇರುವ ದಾರಿ ತಪ್ಪಿದೆ. ಆದರೆ ಯಾರು ತನ್ನಕ್ಕಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾನೋ ಅವನ ಹತ್ರ ಸ್ವತಃ ಗುರುವೇ ನನ್ನ ಹತ್ರ ನೀನು ಇಷ್ಟ ಅಧ್ಯಯನ ಮಾಡಿದ್ದಿ, ಇದಕ್ಕಿಂತ ಮುಂಚಿನ ಅಧ್ಯಯನವನ್ನು ನೀನು ಮುಂದಿನ ಗುರುಗಳ ಹತ್ರ ಮಾಡು ಅಂತ ಒಳ್ಳೆಯ ಗುರುವಾದವನು ಹೇಳ್ತಾನೆ. ಅಕಸ್ಮಾತ್ ಒಬ್ಬ ಹೇಳಲಿಲ್ಲ ಅಂದರೂ ಲೋಕದಲ್ಲೊಂದು ಭಯ ಇದೆ, ಏನು ಅಂದರೆ ಈ ಗುರುಗಳನ್ನು ಮೀರಿ ಹೋದರೆ ಗುರುದ್ರೋಹ ಆಗುತ್ತಲ್ವಾ ಅಂತ. ಆದರೆ ನಮ್ಮ ಗುರಿ ಮತ್ತು ಗುರುವಿನ ಕಲ್ಪನೆ ಸ್ಪಷ್ಟ ಇದ್ದರೆ, ಈ ಗುರುವಿನ ಹತ್ರ ನಾವು ಕೇಳಿಯೂ ಅವನು ಒಪ್ಪಿಗೆ ಕೊಡಲಿಲ್ಲ ಅಂದರೆ ಮೇಲಿನ ಗುರು ಖಂಡಿತ ನಮಗೆ ಇದಕ್ಕಿಂತ ಹೆಚ್ಚಿನ ಅಭ್ಯಾಸವನ್ನು ಮಾಡಿಸ್ತಾನೇನೋ ವಿಶ್ವಾಸ ಇದ್ದರೆ ಅದು ದೋಷ ಆಗಲ್ಲ ಅಂತ ಆಚಾರ್ಯರು ಕೂಡ ಹೇಳ್ತಾರೆ. ಹಾಗಾಗಿ ಶಾಸ್ತ್ರದಲ್ಲಿ ಅದಕ್ಕೆ ನಿಯಮ ಇದೆ. ಹಾಗಾಗಿ ಕೃಪಾಚಾರ್ಯರು ಅರ್ಥ ಮಾಡಿಕೊಳ್ತಾರೆ. ದ್ರೋಣಾಚಾರ್ಯರು ಪರಶುರಾಮನ ಹತ್ರ ಓದಿ ಬಂದವರು ಅಂತ ಅಂದ ಮೇಲೆ ಖಂಡಿತ ಅವರು ಅಂಥದ್ರಲ್ಲೆಲ್ಲ ಸಣ್ಣ ಬುದ್ಧಿಯನ್ನು ತೋರಿಸುವಂಥವರಲ್ಲ ಅಂತ ಭೀಷ್ಮಾಚಾರ್ಯರಿಗೆ ವಿಶ್ವಾಸ ಇತ್ತು. ಹಾಗಾಗಿ ದ್ರೋಣನನ್ನು ಗುರುಗಳಾಗಿ ಸ್ವೀಕರಿಸಿ ಆಯಿತು. ಎಲ್ಲ ಹುಡುಗರನ್ನು ಕರೆಸಿ ಇದು ಅಂದರೆ ಎಲ್ಲರೂ ಇರಬೇಕಾದ್ರೆ ಒಂದಿಷ್ಟು ಪ್ರಶ್ನೆಗಳು ಅದು ಇದು ಆಯಿತು. ಮತ್ತು ಏಕಾಂತದಲ್ಲಿ ಕರ್ಕೊಂಡು ಹೋದರು ಕಾಡಿಗೆ, ಎಲ್ಲೆಲ್ಲೋ ಯಾವ ರೀತಿ ಶಸ್ತ್ರಾಭ್ಯಾಸಗಳನ್ನು ಮಾಡಿಸ್ಬೇಕು, ಅದಕ್ಕೆ ಏಕಾಂತ ಬೇಕು. ಹೀಗೆ ಜನರೆಲ್ಲ ಮಾತಾಡ್ಕೊಂಡಿರುವ ಜಾಗದಲ್ಲಿ ಮಾಡಿಸ್ಲಿಕ್ಕಾಗಲ್ಲ. ಹಾಗಾಗಿ ಕರ್ಕೊಂಡು ಹೋದಾಗ ಒಂದು ಸರ್ತಿ ಏಕಾಂತದಲ್ಲಿ ಗುರುಗಳು ಒಂದು ಮಾತು ಕೇಳಿದರು. ಕಾರ್ಯಮ್ಮೇ ಕಾಂಕ್ಷಿತಂ ಕಿಂಚಿತ್ ಹೃದಯ ಸಂಪರಿವರ್ತತೆ ಕೃತಾಸ್ತ್ರೀ ತತ್ ಪ್ರದೇಯಮ್ಮೆ ತದೇ ತತ್ ವದತಾನಘಾಹ. ನನ್ನ ಪ್ರೀತಿಯ ಶಿಷ್ಯರು ಅಂತ ನೀವು ಅನ್ನಿಸಿಕೊಂಡು ಇಷ್ಟು ದಿವಸ ಕಲಿತಾ ಇದ್ದೀರಿ. ನಿಮ್ಮ ಅಸ್ತ್ರವಿದ್ಯೆ ಮುಗಿದ ದಿವಸ ನಾನೇನಾದರೂ ನನ್ನ ಹೃದಯದಲ್ಲಿ ಒಂದು ಯಾವುದೋ ಉದ್ದೇಶ ಇದೆ. ಆ ಉದ್ದೇಶವನ್ನು ನಾನು ನಿಮ್ಮ ಹತ್ರ ಹಂಚಿಕೊಂಡ ತಕ್ಷಣ ನನಗೆ ಯಾರು ಮಾಡಿಕೊಡ್ತೀರಿ ಅಂತ ಕೇಳ್ತಾನೆ. ಕೌರವರೆಲ್ಲ ಸುಮ್ಮನೆ ಇದ್ರಂತೆ. ತಚ್ಛ್ರುತ್ವ ಕೌರವೇಯಾಸ್ತೆ ತೂಷ್ಣೀಂ ಆಸನ್. ಒಂದು ಮಾತಾಡಲಿಲ್ಲಂತೆ. ಇವರೇನು ನಮ್ಮ ಹತ್ರ ಪಾಠ ಕೇಳಿ ನಮ್ಮ ಹತ್ರನೇ ಏನು ಕೆಲಸ ಮಾಡಿಸ್ತಿದ್ದಾರೆ ಅಂತ ಅವರು ಆ ಥರ ಯೋಚನೆ ಮಾಡಿದರು. ಆದರೆ ಗುರುಗಳು ಏನಾದರೂ ಒಂದು ಕೇಳ್ತಾ ಇದ್ದಾರೆ ಅಂತಂದರೆ ಅವರು ತುಂಬ ಆಲೋಚನೆ ಮಾಡಿರ್ತಾರೆ ಅನ್ನೋದು ಸಾಮಾನ್ಯ ಕೌರವರ ತಲೆಗೆ ಹೋಗಲಿಲ್ಲ, ನಮ್ಮ ತಲೆಗೂ ಹೋಗಲ್ಲ. ಆದರೆ ಅದರಲ್ಲಿ ಅರ್ಜುನನಿಗೆ ಮಾತ್ರ ತಕ್ಷಣ ಮನಸ್ಸಿಗೆ ಬಂತು. ಪಕ್ಕದಲ್ಲಿ ಕೂತಿದ್ದ ಭೀಮ ಹೆಗಲನ್ನು ತಾಗಿಸಿದ ಅವನ ಕೈಗೆ, ನೀನು ಕೈ ಎತ್ತೋ ನಾನಿದ್ದೇನೆ ಅಂತ. ತಕ್ಷಣ ಭೀಮಸೇನನ ಕೈಯ ಸ್ಪರ್ಶವನ್ನು ಅವನೂ ಯೋಚನೆ ಮನಸ್ಸಲ್ಲಿ ಇತ್ತು. ಭೀಮಸೇನನ ಧೈರ್ಯ ಸಿಕ್ಕಿದ ಮೇಲಂತೂ ಪಾಂಡವರಿಗೆ ಯಾವತ್ತೂ ಕೂಡ ಅವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾರು ಏನು ಯೋಚನೆ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ ಅಂದರೆ ನಾವೆಲ್ಲರೂ ಒಂದೇ ಥರ. ಇವನು ಹೇಳೋದೊಂದು ಅವ್ರು ಹೇಳೋದೊಂದು ಅಂತ ಆಗ್ತಾ ಇರಲಿಲ್ಲ. ಇಲ್ಲ ಅಂದರೆ ದ್ರೌಪದಿಯ ಜೊತೆಗೆ ಅಷ್ಟು ಸಹಬಾಳ್ವೆ ಮಾಡೋದು ಸಾಧ್ಯ ಇತ್ತ? ಅಂದರೆ ಇದನ್ನೇ ಯೋಚನೆ ಮಾಡಿ ತುಂಬ ಭೇದವನ್ನು ಮಾಡೋದು ಸಾಧ್ಯ ಯೋಚನೆ ಮಾಡಿದ್ದ, ಆದರೆ ಅದು ಯಾವುದು ನಡೀಲಿಲ್ಲ. ಅರ್ಜುನ ತಕ್ಷಣ ಹೇಳಿದ, ಅರ್ಜುನಸ್ತು ತತಸ್ಸರ್ವಂ ಪ್ರತಿಜಜ್ಞೆ ಪರಂತಪ. ತಕ್ಷಣದಲ್ಲಿ ಪ್ರತಿಜ್ಞೆ ಮಾಡಿದ, ಗುರುಗಳೇ ನೀವು ಏನು ಹೇಳ್ತೀರೋ ಕಣ್ಣು ಮುಚ್ಚಿ ನನ್ನ ಪ್ರಾಣ ಕೊಡುವುದು ಅಂತ ಅನ್ನುವ ಪ್ರಸಂಗ ಬಂದರೂ ಸರಿ, ನಾನು ಅದನ್ನು ನೆರವೇರಿಸ್ತೇನೆ ಎಂದ. ಗುರುಗಳಿಗೆ ಇನ್ನು ಕೇಳಬೇಕಾ? ಖುಷಿಯಾಗೋಯ್ತು. ಮುಖ ಕಮಲ ಅರಳಿದಂತೆ ರಾತ್ರಿ ಆದರೂ ಸರಿ ಅದು ಅರಳಿಬಿಡಬೇಕು ಅಂತ ಆ ಥರ ಅರಳಿಬಿಟ್ಟಿತು. ಸಾಧು ಸಾಧ್ವಿತಿ ತಂಪಾರ್ಥ ಪರಿಷ್ಯಜ್ಜೇದಮಬ್ರವೀತ್ ಅದ್ಯ ಪ್ರಭೃತಿ ವಿಪ್ರೇಂದ ಪರವಾನಸ್ಮಿ ಧರ್ಮತಃ. ಗುರುಗಳು ಕೂಡ ಪ್ರೀತಿಯಿಂದ ಏನು ಮಾಡಿದರು ಅಂದರೆ ಅವನನ್ನು ಪ್ರೀತಿಪೂರ್ವಕವಾಗಿ ಅಪ್ಪಿಕೊಂಡು ತಥೋ ಅರ್ಜುನಂ ತದಾ ಮೂರ್ಧ್ನಿ ಸಮಾಘ್ರಾಯ ಪುನಃ ಪುನಃ ಮತ್ತೆ ಅವನನ್ನು ಅಪ್ಪಿಕೊಂಡು ನೆತ್ತಿಯನ್ನು ಪರಿಮಳವನ್ನು ಸ್ವೀಕರಿಸಿದಂತೆ. ಅದೊಂದು ಪ್ರೀತಿ ತೋರಿಸುವ ಕ್ರಮ. ಪ್ರಾಣಿಗಳಲ್ಲಿ ಇದು ಜಾಸ್ತಿ ಇರುತ್ತೆ. ಪ್ರಾಣಿಗಳು ತಮ್ಮ ಮಕ್ಕಳನ್ನು ಮರಿಗಳನ್ನು ಮುದ್ದು ಮಾಡುವ ಕ್ರಮವೇ ಮೈಯೆಲ್ಲ ಮೂಸ್ತವೆ, ಬೆನ್ನೆಲ್ಲ ಮೈಯೆಲ್ಲ ನೆಕ್ಕುತ್ತವೆ. ಆದರೆ ಇಲ್ಲಿ ನೆಕ್ಕು ಕಾರ್ಯಕ್ರಮ ಅಲ್ಲ, ಅದು ಸಂಸ್ಕಾರದಲ್ಲಿ ಒಂದು ಮಾತು ಇದೆ. ಅತ್ಯಂತ ಪ್ರೀತಿ ತೋರಿಸುವುದು ಅಂದರೆ ನೆತ್ತಿಯನ್ನು ಪರಿಮಳ ನೋಡುವುದು. ನೆತ್ತಿಯನ್ನು ಆಘ್ರಾಣಿಸಿ ಮತ್ತೆ ಅಪ್ಪಿಕೊಂಡ್ರಂತೆ. ಇವನು ಖಂಡಿತ ನನ್ನ ಆಸೆಯನ್ನು ಈಡೇರಿಸ್ತಾನೆ, ಯಾಕೆಂದರೆ ಅವನ ಮಾತಿನಲ್ಲಿ ಒಂದು ಛಲ ಕಾಣಿಸಿತು, ಇವನಿಂದ ನನ್ನ ಕಾರ್ಯ ನೆರವೇರುತ್ತೆ ಅಂತ ಯೋಚಿಸಿ ಮಗನ ಹತ್ರ ಕರ್ಕೊಂಡು ಬಂದ್ರಂತೆ, ಅಶ್ವತ್ಥಾಮನ ಹತ್ರ. ಅವನನ್ನು ತೋರಿಸಿ ಅಶ್ವತ್ಥಾಮನ ಮಾಹೂಯ ದ್ರೋಣೋ ವಚನಮಬ್ರವೀತ್. ಇವನು ನಿನ್ನ ಆತ್ಮೀಯ, ನಿನಗೆ ಇವನು ಇನ್ನು ಮುಂದೆ ಜೊತೆಗೇ ಇರ್ತಾನೆ, ನಿನ್ನ ಗೆಳೆಯ ಅಂತ. ಸಖಾಯಂ ವಿದ್ಧಿತೆ ಪಾರ್ಥ, ಇವನನ್ನು ನಿನ್ನ ಸಖಾಯ ಅಂತ ತಿಳ್ಕೋ ಅಂತ ಪಾರ್ಥನನ್ನು ಅಶ್ವತ್ಥಾಮನಿಗೆ ತೋರಿಸಿಕೊಟ್ಟ ಅಂತೆ. ಅರ್ಜುನ ತಕ್ಷಣ ಗೆಳೆಯ ಅಂದ ತಕ್ಷಣ ಶೇಕ್ ಹ್ಯಾಂಡ್ ಮಾಡಿ ಚೆನ್ನಾಗಿದೆಯಾ ಅಂತ ಕೇಳಬೇಕಿತ್ತು.
ತಕ್ಷಣ ಏನು ಮಾಡಿದ ಅಂದರೆ ಗುರುಗಳ ಮಗ ಅಲ್ವಾ, ಹಾಗಾಗಿ ತಕ್ಷಣ ಗುರುವಿನ ಮಗನಿಗೆ ಉದ್ದಂಡ ನಮಸ್ಕಾರ ಮಾಡಿದಂತೆ. ಆಮೇಲೆ ಅಶ್ವತ್ಥಾಮ ಮಾತ್ರ ಎತ್ತಿಕೊಂಡು ಅಪ್ಪಿಕೊಂಡು ಅವನು ಕೂಡ ಮಾತು ಹೇಳಿದಂತೆ, ನಿನಗೇನೇ ಕಷ್ಟ ಇದ್ರೂ ಅದು ನನ್ನ ಕಷ್ಟ, ಅದರಿಂದಾಗಿ ನೀನೇನು ಯೋಚನೆ ಮಾಡಬೇಡ, ನಮ್ಮಿಬ್ಬರ ಗೆಳೆತನ ಯಾವತ್ತಿಗೂ ಕೂಡ ಹೀಗೆ ಚೆನ್ನಾಗಿ ಮುಂದುವರಿಲಿ ಅಂತ ಇಬ್ಬರು ಪರಸ್ಪರ ಮಾತನಾಡಿಕೊಂಡ್ರು. ಇಷ್ಟಾದ ಮೇಲೆ ಗುರುಗಳ ಹತ್ರ ಶಿಷ್ಯ ಅಂದರೆ ಎಲ್ಲರೂ ಕೂಡ ಚೆನ್ನಾಗಿ ಕಲೀಲಿಕ್ಕೆ ಶುರು ಮಾಡಿ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಅನ್ನೋ ಸುದ್ದಿ ಎಲ್ಲ ಕಡೆಗೂ ಹೋಯಿತು. ಆಗ ಎಲ್ಲ ಕಡೆಯ ವೃಷ್ಣಯ ಅಂಧಕಾಶ್ಚೈವ ನಾನಾ ದೇಶ್ಯಶ್ಚ ಪಾರ್ಥಿವಾ ಸೂತಪುತ್ರಶ್ಚ ರಾಧೇಯ ಗುರುಂ ದ್ರೋಣಮಿಯಾತ್ತದ. ಒಬ್ರಿಬ್ರಲ್ಲ, ವೃಷ್ಣಿಗಳು, ಅಂಧಕರು, ಯಾದವರು, ಆ ಕಡೆಯ ಆ ಕಾಲದಲ್ಲಿದ್ದಂತಹ ದ್ರುಪದನ ಮಗ ದೃಷ್ಟದ್ಯುಮ್ನನು ಅಲ್ಲಿಗೆ ಬಂದಿದ್ದಾನೆ. ದೃಷ್ಟದ್ಯುಮ್ನನಿಗೂ ಪಾಠ ಹೇಳಿಕೊಟ್ಟಿದ್ದಾರೆ ದ್ರೋಣಾಚಾರ್ಯರು. ಹೀಗೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡಿದ್ದಾರೆ. ಅಲ್ಲಿಗೆ ಕರ್ಣನೂ ಬಂದು ಸೇರಿಕೊಂಡಿದ್ದಾನೆ. ದುರ್ಯೋಧನಂ ಸಮಾಶ್ರಿತ್ಯ ಸೋವಮನ್ಯತ ಪಾಂಡವಾನ್ ಸ್ಪರ್ಧಮಾನಸ್ತು ಪಾರ್ಥೇನ ಸೂತಪುತ್ರೋತ್ಯಮರ್ಷಣ. ಸಿಕ್ಕಾಪಟ್ಟೆ ಕೋಪ ಕರ್ಣನಿಗೆ. ಸೇರಿಕೊಂಡವನು ಹೋಗಿ ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ ಅಂದರೆ ಅವನು ಯಾರ ಹತ್ರ ಫ್ರೆಂಡ್ಶಿಪ್ ಮಾಡ್ತಾನೆ ಅಂತ. ಅವನು ಸುತ್ತ ಎಂಥವ್ರು ಓಡಾಡ್ತಾ ಇರ್ತಾರೆ. ಅವನ ಹತ್ರ ಓಡಾಡುವ ಜನ ಎಲ್ಲ ತಿಂದು ಉಂಡು ಓಡಾಡ್ಕೊಂಡಿರೋರು ಅಂತಂದರೆ ಇವನು ಅಂಥವನೇ ಅಂತ ಅರ್ಥ. ಇಲ್ಲ ಸ್ವಲ್ಪ ತಲೆ ಉಪಯೋಗಿಸುವ ಚರ್ಚೆಯಲ್ಲಿ ತೊಡಗುವ ಮಂದಿ ಅಥವಾ ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡೋರು ಅಂತಂದರೆ ಆ ವ್ಯಕ್ತಿಯು ಕೂಡ ಅಂಥದ್ದೇ ಚರ್ಚೆ ಮಾಡುವನು ಅಂತ. ಕರ್ಣ ಸೀದ ಹೋಗಿ ದುರ್ಯೋಧನನ ಸೇರಿಕೊಂಡ. ಸರಿ ಇತ್ತು ಇಬ್ಬರ ಜೋಡಿ ಟಕ್ಕ ಟಿಕ್ಕ ಅಂತ ಸೇರಿಕೊಂಡು ಅವರು ಯಾವಾಗಲೂ ಪಾಂಡವರನ್ನು ಅವಮಾನ ಮಾಡುವ ಸಂದರ್ಭದಲ್ಲಿ ಕರ್ಣನು ಇನ್ನೂ ಹೆಚ್ಚು ಹೆಚ್ಚು ದುರ್ಯೋಧನನಿಗೆ ಪ್ರೋತ್ಸಾಹ ಕೊಟ್ಟು ಅವಮಾನ ಮಾಡುವಾಗ ಅವನು ಜಾಸ್ತಿ ನಕ್ಕು ಹಿಂಸೆ ಮಾಡ್ತಾ ಇದ್ದ ಎಲ್ಲ ಸಂದರ್ಭದಲ್ಲಿ. ಆದರೆ ಇದ್ಯಾವುದು ಕೂಡ ಅಧ್ಯಯನದ ಮಧ್ಯದಲ್ಲಿ ದ್ರೋಣಾಚಾರ್ಯರ ವಿದ್ಯಾಭ್ಯಾಸಕ್ಕೆ ಹೊರಗಡೆಯಿಂದ ಅವರು ಮಾಡಿಸುವ ವಿದ್ಯಾಭ್ಯಾಸಕ್ಕೆ ತೊಂದರೆ ಬರ್ತಿರ್ಲಿಲ್ಲ. ಎಲ್ಲ ಹೊರಗಿಂದ ಇದು ಗುಟ್ಟಾಗಿ ಕ್ಲಾಸಲ್ಲಿ ಯಾವತ್ತೂ ಕೂಡ ಕೀಟ್ಲೆ ಮಾಡೋದು ಅಂತಿರಲ್ಲ. ಸರ್ ಆ ಕಡೆಗೆ ಹೋದ ಮೇಲೆ ಶುರುವಾಗುತ್ತೆ ಇಲ್ಲಿಂದ ಯಾರನ್ನು ಅಡ್ಡ ಹೆಸರು ಕರೆಯುವುದು, ಅವ್ರು ಕೂತ ಜಾಗದಲ್ಲಿ ಏನು ಎಳೆದಿಡುವುದು, ಇನ್ನೇನು ಅವ್ರ ವಸ್ತುಗಳನ್ನು ಅಡಗಿಸಿಡುವುದು, ಇದೆಲ್ಲ ನಡೆಯುತ್ತೆ. ಹಾಗೆ ಗುರುಗಳಿಗೆ ಗೊತ್ತಾಗಲಿಲ್ಲ ಶಿಷ್ಯ ವರ್ಗದಲ್ಲಿ ಏನು ನಡೀತಾ ಇದೆ ಅಂತ. ಆದರೆ ಹೊರಗಿನಿಂದ ದುರ್ಯೋಧನಾದಿಗಳು ಪಾಂಡವರನ್ನು ತುಂಬ ರೀತಿಯಿಂದ ಸತಾಯಿಸುವ ಪ್ರಯತ್ನವನ್ನು ಮಾಡ್ತಿದ್ರು. ಇಷ್ಟಾಗಿ ಮುಂದೆ ಒಬ್ಬೊಬ್ಬರೇ ಅವರವರ ಅಧ್ಯಯನವನ್ನು ಮಾಡ್ತಾ ಇದ್ದಾಗ ಅಭ್ಯಯಾತ್ ಸಹ ತಥೋ ದ್ರೋಣಂ ಧನುರ್ವೇದ ಚಿಕೀರ್ಷಯ ಶಿಕ್ಷಾಭುಜ ಬಲೋದ್ಯೋಗೈ ತೇಷು ಸರ್ವೇಷು ಪಾಂಡವ. ಚೆನ್ನಾಗಿ ಅಸ್ತ್ರವಿದ್ಯೆಯನ್ನು ಕಲಿಬೇಕು ಅಂತ ಪ್ರಯತ್ನಪಟ್ಟು ಎಲ್ಲರೂ ದ್ರೋಣಾಚಾರ್ಯರ ಬಳಿ ನಮಗೆ ಏನೋ ಒಳ್ಳೆ ವಿದ್ಯೆ ಸಿಗುತ್ತೆ, ಇವ್ರ ಹತ್ರ ಕಲ್ತ್ರೆ ಕೋಚಿಂಗ್ ಸೆಂಟರ್ ಚೆನ್ನಾಗಿದ್ರೆ ಉಪಯೋಗ ಇಲ್ಲ, ಕೋಚ್ ಮಾಡೋನು ಚೆನ್ನಾಗಿದ್ರೆ ಉಪಯೋಗ ಇಲ್ಲ. ಆ ಕ್ಲಾಸಲ್ಲಿ ಹೋಗಿ ಕೂತು ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಮಾತ್ರ ಯಥಾ ಪ್ರಕಾರ ಒಳ್ಳೆಯ ವಿದ್ಯೆ ಒದಗಿ ಬರುತ್ತೆ. ಎಲ್ಲರಿಗೂ ವಿದ್ಯೆಯನ್ನು ಸಮಾನವಾಗಿ ಹೇಳಿಕೊಡ್ತಿದ್ರು ದ್ರೋಣಾಚಾರ್ಯರು. ಅದರಲ್ಲಿ ಪಾಲು ಪಟ್ಟಿ ಮಾಡಿ ಇವರಿಗೆ ಜಾಸ್ತಿ ಇವರಿಗೆ ಕಮ್ಮಿ ಅಂತ ಮೊದಲು ಮಾಡ್ತಿರ್ಲಿಲ್ಲ. ಎಲ್ಲರಿಗೂ ಸಮಾನವಾಗಿ ಹೇಳಿಕೊಡ್ತಾ ಇದ್ರು. ಯಾವಾಗ ಯಾವ ವಿದ್ಯಾರ್ಥಿಗೆ ಹೆಚ್ಚು ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ, ಆಮೇಲೆ ಒಂದು ದೃಷ್ಟಿ ಜಾಸ್ತಿ ಇರುತ್ತಷ್ಟೆ. ತರಗತಿಯಲ್ಲಿ ಪಾಠ ಒಂದೇ ಥರ ಆದರೂ ಪಾಠ ಮಾಡಿದ ಮೇಲೆ ವಿಚಾರಿಸುವುದು ಹೆಚ್ಚು ಬುದ್ಧಿವಂತನನ್ನು ಕೇಳ್ತಾರೆ. ಎಲ್ಲ ಸರಿ ಇದೆಯಾ, ಅರ್ಥ ಆಯ್ತಾ, ಇನ್ನೇನಾದರೂ ಹೇಳಬೇಕಾ ಅಂತ ಹೀಗೆ ವಿಚಾರಿಸುವುದು ದ್ರೋಣಾಚಾರ್ಯರಿಗೂ ಅರ್ಜುನನ ಮೇಲೆ ಹೆಚ್ಚು ಅವನಲ್ಲಿರುವ ತಾಕತ್ತು. ಹೇಳಿಕೊಡುವುದು ಒಂದೇ ರೀತಿ ಆದರೂ ಕೂಡ ಹಸ್ತಲಾಘವ, ಬೇಗ ಅದಕ್ಕೆ ಕೈ ಚಳಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಕೈ ಚಳಕ ಅಂದರೆ ಹಸ್ತಲಾಘವ. ಯಾವ ರೀತಿ ಬೇಗ ಬೇಗ ಕೈಯನ್ನು ಈಗ ಬಾಣವನ್ನು ಉಪಯೋಗಿಸುವಾಗ ತೆಗೆಯುವುದಕ್ಕೆ ಇಲ್ಲಿಂದ ಎಳೆದು ಅರ್ಧ ಗಂಟೆ ಮಾಡಿದರೆ ಎದುರುಗಡೆ ಓಡೋಗಿರ್ತಾನೆ. ತೆಗೆಯುವುದು ಹೇಗೆ, ನಿಲ್ಲಿಸುವುದು ಹೇಗೆ, ಬಿಡುವುದು ಹೇಗೆ, ಗುರಿ ಎಷ್ಟೊತ್ತಿಗೆ ಹಿಡ್ದ ಅಂತ ಗೊತ್ತಾಗಬಾರ್ದು. ಈ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತಾ ಇದ್ದವನು ಎಲ್ಲರಿಗಿಂತ ಹೆಚ್ಚು ಅರ್ಜುನ. ಆದ್ರಿಂದಾಗಿ ದ್ರೋಣಾಚಾರ್ಯರಿಗೆ ಒಂದು ಸಹಜವಾದ ಗಮನ ಅವನ ಮೇಲೆ ಇತ್ತು. ಸರ್ವೇಷಾಮೇವ ಶಿಷ್ಯಾಣಾಂ ಬಭೂವ ಅಭ್ಯಧಿಕೋ ಅರ್ಜುನ. ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಪಾತ್ರನಾದ, ಎಲ್ಲರಿಗೂ ಒಂದೇ ರೀತಿ ಹೇಳಿಕೊಡ್ತಾ ಇದ್ರೂ ಕೂಡ ವಿಶಿಷ್ಟ ಅಭವದ ಅರ್ಜುನ, ಎಲ್ಲರಿಗಿಂತ ಹೆಚ್ಚು ತನ್ನ ತಾಕತ್ತನ್ನು ತೋರಿಸಿಕೊಡ್ತಾ ಇದ್ದ. ಆದರೆ ಇಷ್ಟರ ಮಧ್ಯದಲ್ಲಿ ಒಂದು ಸರ್ತಿ ಅಂದರೆ ಸಾಮಾನ್ಯವಾಗಿ ಅವು ಎಲ್ರಿಗೂ ಕೆಲಸ ಹೇಳಿ ಕಳಿಸೋದು. ಕೆಲಸ ಹೇಳಿ ಕಳಿಸಿದಾಗ ಮನೆಯಲ್ಲಿ ಪುತ್ರ ಒಬ್ಬನೇ ಇರ್ತಿದ್ದ. ಎಲ್ಲರೂ ಕೆಲಸ ಮಾಡ್ಕೊಂಡು ಬರುವಷ್ಟರಲ್ಲಿ ಪುತ್ರನಿಗೆ ಅಶ್ವತ್ಥಾಮನಿಗೆ ವಿಶೇಷವಾದ ರಹಸ್ಯವಾದ ಮಂತ್ರಗಳನ್ನೆಲ್ಲ ಅಪ್ಪ ಹೇಳಿಕೊಡ್ತಾ ಇದ್ದ, ಅಂದರೆ ದ್ರೋಣಾಚಾರ್ಯರು. ಯಾಕೆಂದರೆ ಅದು ಸಹಜ, ಅವನಿಗೆ ಅವನ ತಾಕತ್ತು ನೋಡ್ಕೊಂಡು ಕೊಡೋದದು. ಮಗ ಅನ್ನುವ ಪ್ರೀತಿ ಒಂದು ಕಡೆಯಿಂದ ಇದ್ದರೂ ಅದಕ್ಕಿಂತ ಹೆಚ್ಚು ಒಂದು ಸಾಮರ್ಥ್ಯ ಕೆಲವು ವಿಷಯದಲ್ಲಿ ಅಶ್ವತ್ಥಾಮನಿಗೆ ಜಾಸ್ತಿ ಇತ್ತು. ಅದರಿಂದಾಗಿ ಅಸ್ತ್ರಗಳನ್ನೆಲ್ಲ ಹೆಚ್ಚು ಹೇಳಿಕೊಡ್ತಿದ್ದ. ಇದು ಗೊತ್ತಾಗ್ತಾ ಇತ್ತು. ಅರ್ಜುನನಿಗೆ ಸ್ವಲ್ಪ ಡೌಟ್ ಬಂತು ಒಂದೆರಡು ಸರ್ತಿ,
ಬರುವಾಗ ಅಶ್ವತ್ಥಾಮ ಮಾತ್ರ ಒಳಗೆ ಇದ್ದಾನೆ. ಆದರೆ ಉಳಿದವರೆಲ್ಲ ಬರುವಷ್ಟರಲ್ಲಿ ಏನೋ ಮಾತಾಡ್ತಾ ಇದ್ದವರು ಸುಮ್ಮನೆ ಬಿಡ್ತಾರೆ. ಹಾಂ ಸರಿ ಆಯಿತು, ಆಯಿತಾ, ಹಾಂ ಆಯಿತು. ಅರ್ಜುನ ಏನು ಮಾಡ್ದ, ನೆಕ್ಸ್ಟ್ ಟೈಮು ಅವನು ಏನಾದರೂ ಕೆಲಸ ಹೇಳಿದರೆ, ನೀರು ತರಲಿಕ್ಕೆ ಹೇಳಿದರೆ ವಾರುಣಾಸ್ತ್ರವನ್ನು ಅಭ್ಯಾಸ ಮಾಡಿ ಅದನ್ನು ಚೆನ್ನಾಗಿ ಕಲಿತು ಇವರೆಲ್ಲ ಹೋಗೋದ್ರೊಳಗೆ ತಾನು ಅಸ್ತ್ರದಿಂದಲೇ ನೀರು ತರಿಸಿ ಕೂತ್ಬಿಡ್ತಿದ್ದ ಗುರುಗಳ ಮುಂದೆ. ಆಗ ಅನಿವಾರ್ಯವಾಗಿ ಅಶ್ವತ್ಥಾಮನಿಗೆ ಹೇಳ್ಕೊಡೋದನ್ನು ಅರ್ಜುನನಿಗೂ ಹೇಳ್ಕೊಡ್ಬೇಕಾದ ಪ್ರಸಂಗ ಬಂತು. ಹಾಗಾಗಿ ಇಬ್ಬರು ಕೂಡ ಹೆಚ್ಚು ಅರ್ಜುನ ಪರಮಂ ಯತ್ನಂ ಆತಿಷ್ಠದ್ ಗುರು ಪೂಜನೆ. ಕೇವಲ ಇದು ಹೊಟ್ಟೆ ಕಿಚ್ಚು ಅಂತಲ್ಲ, ಹೆಚ್ಚು ಕಲಿಬೇಕು ಅನ್ನುವ ಆತುರ ಅಷ್ಟೇ. ಇದು ಗುರುವಿಗೆ ಅರ್ಥ ಆಯಿತು. ಅವನು ಗುರುಪೂಜೆಯಲ್ಲಿ, ಗುರು ಶುಶ್ರೂಷೆಯಲ್ಲಿ ಚೆನ್ನಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದ ಅನ್ನುವ ಕಾರಣದಿಂದ ಗುರು ಇವನೇನೋ ಹೆಚ್ಚು ಕಲಿಬೇಕು ಅಂತೇನೋ ಅಡ್ಡದಾರಿ ಹಿಡಿದು ಬೇಗ ಕೆಲಸ ಮಾಡ್ಕೊಂಡು ಬಂದು ನನ್ನನ್ನೇನೋ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿಲ್ಲ. ಅವನ ಸಾಮರ್ಥ್ಯ ನೋಡಿ ಖುಷಿ ಆಯಿತು. ನಿನಗೆ ಸಾಮರ್ಥ್ಯ ಇದೆ ಅಂದರೆ ಖಂಡಿತ ನಾನು ಹೇಳ್ತೇನೆ ಅಂತ ಗುರು ವೈಮನಸ್ಯ ಇಲ್ಲದೇನೆ, ಬೇಸರ ಮಾಡಿಕೊಳ್ಳದೇನೆ ಅವನಿಗೂ ಕೂಡ ಚೆನ್ನಾಗಿ ಅಸ್ತ್ರಂಚ ಪರಮಂ ಯೋಗಂ ಪ್ರಿಯೋ ದ್ರೋಣಸ್ಯ ಚ ಅಭವತ್ ತಂ ದೃಷ್ಟ್ವಾ ನಿತ್ಯಮುದ್ಯುಕ್ತಃ ಈಶ್ವಸ್ತ್ರಂ ಪ್ರತಿ ಫಾಲ್ಗುಣಂ. ಫಲ್ಗುಣ ಮಾಸದಲ್ಲಿ ಹುಟ್ಟಿದವನಾದ್ರಿಂದ ಅವನಿಗೆ ಫಾಲ್ಗುಣ ಅಂತ ಹೆಸರು ಬಂತು. ಅವನಿಗೂ ತನ್ನ ಮಗನಿಗೂ ಒಂದೇ ರೀತಿಯಾದ ಆಹೂಯ ವಚನಂ ದ್ರೋಣ ರಹಃ ಸೂದಮಭಾಷತ. ಒಂದು ದಿವಸ ಶಿಷ್ಯನನ್ನು ಅಂದರೆ ಅಡಿಗೆಯವನನ್ನು ಕರೆದು ಹೇಳಿದಂತೆ, ಇವನಿಗೆ ಆಹಾರದ ವಿಷಯದಲ್ಲಿ ಎಲ್ಲರಿಗೂ ಹೇಗಿದೆಯೋ ಹಾಗೆ ಕೊಡು, ಆದರೆ ಒಂದು ಗಮನ, ಇವನು ಊಟ ಮಾಡುವಾಗ ಅಕಸ್ಮಾತ್ ಎಲ್ಲಿಯಾದರೂ ದೀಪ ನಂದಿ ಹೋದರೆ ತಕ್ಷಣದಲ್ಲಿ ದೀಪದ ವ್ಯವಸ್ಥೆ ಮಾಡಬೇಡ, ಏನು ಮಾಡ್ತಾನೆ ನೋಡಬೇಕು ಇವನು ಅಂತ ಹೇಳಿ ಸೂದನಿಗೆ ಹೇಳಿದ್ದ. ನಾನು ಹೇಳಿದ್ದೇನೆ ಅಂತ ಅನ್ನೋದು ಕೂಡ ವಿಜಯನಿಗೆ ಗೊತ್ತಾಗಬಾರ್ದು. ಹಾಗೆ ಪ್ರತಿ ದಿವಸ ಅವನಿಗೆ ಊಟ ಹಾಕುವಾಗ ಈಗದ ಹಾಗೆ ಲೈಟ್ ಹಾಕೋದಲ್ಲಲ್ಲ, ದೀಪ ಹಚ್ಚಬೇಕು. ಆ ಹಚ್ಚಿ ಎಲ್ಲರೂ ಊಟ ಮಾಡ್ತಾ ಇರುವ ಸಮಯದಲ್ಲಿ ಒಂದು ಸರ್ತಿ ಜೋರು ಗಾಳಿ ಬಂದು ಬೆಂಕಿ ಆರಿ ಹೋಯಿತು, ದೀಪ ಆರಿ ಹೋಯಿತು. ದೀಪ ನಂದಿ ಹೋದ ತಕ್ಷಣ ಇನ್ನೊಂದು ದೀಪ ಇಡಲಿಲ್ಲ, ಸ್ವಲ್ಪ ಹೊತ್ತು ಕಾದ. ಯಾಕಂದರೆ ಗುರುಗಳು ಹೇಳಿದರು ವಿಶೇಷ ಆತಿಥ್ಯ ಮಾಡಬಾರ್ದು ಅಂತ. ಸರಿ, ಎಲ್ಲರೂ ಸುಮ್ಮನೆ ಕೂತಿದ್ರು, ಊಟ ಮಾಡ್ತಿರ್ಲಿಲ್ಲ. ಏನೋ ಮಾತುಕತೆ ಗಿಜಿ ಶುರುವಾಯಿತು. ಇವನು ಊಟ ಮಾಡ್ತಾ ಇರಬೇಕಾದ್ರೂ ಕೂಡ ಅವನ ತಲೆಯಲ್ಲಿ ಏನು ಅಂದರೆ, ಅಸ್ತ್ರವನ್ನು ಹೀಗೆ ಎಡಕ್ಕೆ ಹಿಡಿದು ಜೋರಾಗಿ ಪ್ರಯೋಗ ಮಾಡಿದರೆ ಅದು ಎಷ್ಟು ಡಿಗ್ರಿ ಆ್ಯಂಗಲಲ್ಲಿ ಕ್ರಾಸ್ ಆಗುತ್ತೆ, ಔಟ್ ಸ್ವಿಂಗ್ ಹೇಗಾಗುತ್ತೆ, ಇನ್ ಸ್ವಿಂಗ್ ಹೇಗಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದ. ಮನಸ್ಸಲ್ಲಿ ಅವನು ಕ್ಯಾಲ್ಕುಲೇಷನ್ ಮಾಡ್ತಿದ್ದ, ಯಾವ ಬಾಣವನ್ನು ಹೇಗೆ ತಿರುಗಿಸಿಬಿಟ್ರೆ ಯಾವ ದೂರಕ್ಕೆ ಹೋಗುತ್ತೆ, ಎಷ್ಟು ಭಾರದ ಬಾಣವನ್ನು ಎಷ್ಟು ವೇಗದಲ್ಲಿ ಬಿಟ್ಟರೆ ಎಷ್ಟು ದೂರಕ್ಕೆ ಹೋಗುತ್ತೆ. ಕೆಲವು ಕೇವಲ ಉದುರಿಸ್ಲಿಕ್ಕೋಸ್ಕರ, ಕೆಲವೊಮ್ಮೆ ಅದು ಗಾಯಗೊಳಿಸ್ಲಿಕ್ಕೋಸ್ಕರ, ಕೆಲವೊಮ್ಮೆ ಕೇವಲ ಹೆದರಿಸ್ಲಿಕ್ಕೋಸ್ಕರ. ಹೀಗೆ ಬಾಣ ಬಿಡೋದ್ರಲ್ಲಿ ಸುಮ್ಮನೆ ಬಾಣ ಬಿಡೋದನ್ನು ಹೋಗಿ ಚುಚ್ಕೊಳ್ಳೋದು ಮಾತ್ರ ಅಲ್ಲ, ಅದು ಮುಂದೆ ಹೇಳ್ತಾರೆ ಹೇಗೆ ಬಾಣ ಬಿಡ್ಲಿಕ್ಕಾಗತ್ತೆ ಅಂತ. ಇದೆಲ್ಲ ನಮ್ಗೆ ಆಶ್ಚರ್ಯ ಕೊಡುತ್ತೆ. ಇಂತಹದ್ದು ವಿದ್ಯೆ ಇವತ್ತು ಹೀಗಿತ್ತು ಅನ್ನೋದನ್ನು ಓದಿದರೆ ವಸ್ತುತಃ ನಮ್ಮ ದೇಶದ ಈ ಸಂಸ್ಕೃತಿಯನ್ನು ವಿದೇಶದವರು ಪ್ರಯತ್ನ ಮಾಡಿ ಅದರಲ್ಲಿ ಹೊಸ ಅಂದರೆ ಹೆಜ್ಜೆಯನ್ನು, ವೆಪನ್ನನ್ನು ಉಪಯೋಗಿಸುವ ಕ್ರಮವನ್ನು ಬಳಸಿಕೊಳ್ತಾ ಇದ್ದಾರೆ. ನಾವು ಸುಮ್ಮನೆ ಆಯ್ತು ಅದು ನಡೆಯುತ್ತೆ ಇದು ನಡೆಯುತ್ತೆ. ನಮಗೇನೆಂದ್ರೆ ಒಂದೆರಡು ನಿಮಿಷಕ್ಕೆ ಅವನು ಯುದ್ಧ ಅಲ್ಲ, ಅವನು ನಿದ್ದೆ ಮಾಡ್ತಾ ಇದ್ದಾಗ ಮೇಲೆ ಬಾಂಬ್ ಬಿದ್ದು ಡಮಾರ್ ಆಗಿರ್ತಾನೆ. ಅವನು ದೊಡ್ಡ ಯೋಧ, ಅವನು ಚೀಫ್ ಜನರಲ್ ಆಗಿರ್ತಾನೆ. ಬಾಂಬ್ ಬಿದ್ದರೆ ಜನರಲ್ ಆದ್ರೇನು ಅಪ್ಪ ಆದ್ರೇನು ಎಲ್ಲ ಒಂದೇ ಕ್ಷಣಕ್ಕೆ ಡಮಾರ್. ಅಂದರೆ ಯುದ್ಧ ಅಂದರೆ ನಿನ್ನ ಶಕ್ತಿ ಪ್ರಯೋಗಿಸ್ಲಿಕ್ಕೆ ನಿನಗೂ ಟೈಮ್ ಕೊಡ್ತೇನೆ, ನನ್ನ ಶಕ್ತಿಯನ್ನು ಪ್ರಯೋಗಿಸ್ಲಿ ನಾನು ಟೈಮ್ ತಗೊಳ್ತೇನೆ. ಇಲ್ವೇ ಇಲ್ಲ. ಇವತ್ತು ಯುದ್ಧ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಯುದ್ಧ ಅಂದರೆ ಇವತ್ತು ಮೋಸ ಅಷ್ಟೇ. ಮೋಸವೇ ಯುದ್ಧ ಅನ್ನುವ ಶಬ್ದದಲ್ಲಿದೆ ಅಷ್ಟೇ. ಆದರೆ ಆಗ ಅರ್ಜುನನ ತಲೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಅಂದರೆ ಊಟ ಮಾಡುವುದರ ಕ್ರಮ ಅದು ಬೇರೆ ಒಂದು ಕಥೆಯಲ್ಲಿ ಬರುತ್ತೆ. ಒಬ್ಬ ಗುರುಕುಲದಲ್ಲಿ ಶಿಕ್ಷಣ ಪಡೀತಾ ಇದ್ದಂತೆ. ಪಡೆದು ಸುಮಾರು ಒಂದು 16 ವರ್ಷ ಆದಮೇಲೆ ಒಂದು ದಿವಸ ಶಿಷ್ಯ ಹೇಳಿದಂತೆ, ಗುರುಗಳೇ ಯಾಕೋ ಇವತ್ತು ಚಟ್ನಿ ಕಹಿ ಇದೆ ಎಂದಂತೆ. ಸರಿ ಆಯಿತು, ಗುರುಗಳು ಊಟ ಆಯಿತು, ಊಟ ಅದು ಎದ್ದಾದಮೇಲೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರು. ಯಾಕೆ ಗುರುಗಳೇ? ಪ್ಯಾಕ್ ಮಾಡ್ಕೊ ಹೇಳ್ತೇನೆ, ಇವತ್ತು ಸ್ನಾತಕೋತ್ತರ ಪದವಿ ಕೊಟ್ಟು ತಲೆಗೊಂಡು ಟೊಪ್ಪಿ ಹಾಕಿ ಕಳಿಸ್ತೇನೆ, ನಿಂದು ವಿದ್ಯಾಭ್ಯಾಸ ಮುಗೀತು. ಅದ್ಯಾಕೆ ಗುರುಗಳೇ ವಿದ್ಯಾಭ್ಯಾಸ ಮುಗೀತು ಅಂತ ಹೇಗೆ ಹೇಳ್ತೀರಿ? ಹೌದು, ಇದನ್ನು ನೀನು ಇಲ್ಲಿ ಬಂದು ಊಟ ಮಾಡುವ ಮೊದಲನೇ ದಿವಸದಿಂದ ಇದೇ ಕಹಿಬೇವಿನ ಚಟ್ನಿ ನಿನಗೆ ಹಾಕ್ತಾ ಇದ್ದಿದ್ದು. ನಿನಗೆ ಒಂದು ದಿವಸವೂ ಕೂಡ ಇದು ಕಹಿ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ನೀನು ಊಟದ ಹೊತ್ತಲ್ಲೂ ಪಾಠದ ಯೋಚನೆಯನ್ನೇ ಮಾಡ್ತಾ ಇದ್ದೆ ಅಂದಾಗಿ ಹಾಕಿದ್ದನ್ನೆಲ್ಲ ತಿಂತಾ ಇದ್ದಿ. ಆದರೆ ಇವತ್ತು ಯಾವಾಗ ನಿನಗೆ ನಾಲಿಗೆ ರುಚಿಯ ಕಡೆ ಗಮನ ಬಂತೋ ಆಗ ನಿನ್ನ ವಿದ್ಯಾಭ್ಯಾಸ ಮುಗೀತು ಅಂತ ಅರ್ಥ. ಹಾಗಾಗಿ ಕಾಮಕ್ರೋಧೌ ತಥಾಲೋಭಂ ಸ್ವಾದಂ ಶೃಂಗಾರ ಕೌತುಕೆ ಅತಿನಿದ್ರಾತಿ ಸೇವೇಚ ವಿದ್ಯಾರ್ಥಿ ಹ್ಯಷ್ಟವರ್ಜಯೇತ್ ಅಂತ ಒಂದು ಮಾತು ಇದೆ. ಬೇಡವಾದ ಕಾಮನೆಗಳು, ಬೇಡವಾದ ಕೋಪ,
ಬೇಡವಾದ ಲೋಭ ಅಂದರೆ ಮತ್ತೆ ಮತ್ತೆ ಪಡೀಬೇಕು ಅಂತ ಅನ್ನುವ ತಹತಹಿಕೆ, ಅದರ ಜೊತೆಗೆ ನಾಲಿಗೆ ರುಚಿ, ಇಷ್ಟೇ ಪ್ರಮಾಣದ ಇದೇ ಥರದ ಅದು ಕ್ರಿಸ್ಪಿ ಆಗಿರಬೇಕು, ಟೇಸ್ಟಿ ಆಗಿರಬೇಕು, ಸ್ಪೈಸಿ ಆಗಿರಬೇಕು ಅಂತ ನಾಲಿಗೆ ಯೋಚನೆಗೋಸ್ಕರನೇ ಇಡೀ ಟೈಮನ್ನು ವೇಸ್ಟ್ ಮಾಡುವ ಶೃಂಗಾರ. ಕನ್ನಡಿ ಮುಂದೆ ಕೂತ್ರೆ 1 ಗಂಟೆ ಹೋದರೂ ಗೊತ್ತಾಗದ. ಆಮೇಲೆ ಇದ್ದವರ ಬೇಡವಾದ ರೂಮರ್ಸ್ಗಳಿಗೆ ಕಿವಿ ಕೊಟ್ಟು ನಮ್ಮ ಅಧ್ಯಯನದ ತಲೆಯಲ್ಲಿ, ನೆನಪಿನ ಶಕ್ತಿಯಲ್ಲಿ ಯಾವುದಕ್ಕೋಸ್ಕರ ಜಾಗ ಕೊಡಬೇಕು ಅದಕ್ಕೆ ಬಿಟ್ಟು ಬೇಡವಾದ್ರಲ್ಲೇ ಮೆಮೊರಿ ಕಾರ್ಡನ್ನು ಎಲ್ಲ ಫಿಲ್ ಮಾಡ್ಕೊಂಡು ಬಿಟ್ಟರೆ ಬೇಕಾದ್ದು ತುಂಬಿಸುವಾಗ ಜಾಗ ಇರಲ್ಲ. ಹಾಗಾಗಿ ವಿದ್ಯಾರ್ಥಿ ಅದನ್ನು ರೂಮರ್ಸ್ಗಳಿಗೆ, ಕೌತುಕಗಳಿಗೆ, ಗಾಸಿಪ್ಗಳಿಗೆ ಕಿವಿ ಆಗಬಾರ್ದು ಅನ್ನೋದು ಮಾತು. ಇದಕ್ಕೆಲ್ಲದಕ್ಕೂ ಮೂಲ ಅತಿ ಸೇವನ, ಅತಿ ನಿದ್ರಾ, ಹೆಚ್ಚು ತಿನ್ನುವುದು, ಅಥವಾ ಡಾಕ್ಟರ್ ಹೇಳಿದ್ದಾರೆ ಅಂತ ಆಗಾಗ ತಿನ್ನುವುದು, ಇದೆರಡೂ ತಪ್ಪು. ಅತಿ ನಿದ್ರಾ, ಬೇಡವಾದ ಸಮಯದಲ್ಲಿ ಮಲಗುವುದು, ಮತ್ತು ನಿದ್ದೆ ಮಾಡುವಾಗ ಹೆಬ್ಬಾವಿನ ಬಿದ್ದವನಿಗೆ ಎಚ್ಚರ ಇಲ್ಲ ಅಂತ ಅನ್ನುವ ಪರಿಸ್ಥಿತಿ ಬರಬಾರ್ದು. ಇದಿಷ್ಟು ವಿದ್ಯಾರ್ಥಿ ಆದವನು ಬಿಡಬೇಕು ಅನ್ನುವ ಮಾತು ಇದೆ. ಅರ್ಜುನನ ವಿಷಯದಲ್ಲಿ ಆ ಶಿಷ್ಯನಿಗೆ ಹೇಗೆ ಗುರುಗಳು ಆಯಿತು ನಿನ್ನ ಅಧ್ಯಯನ ಮುಗಿಯಿತು ಅಂತ ಹೇಳ್ತಾರೋ, ಹಾಗೆ ಅರ್ಜುನನಿಗೂ ಅವನ ಯೋಚನೆಯಲ್ಲಿ ಏನಿತ್ತು ಅಂದರೆ, ಇವತ್ತಿನ ಕಲಿಕೆಯನ್ನು ನಾಳೆಗೆ ನಾನು ಇನ್ನೆಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು, ನಾಳೆ ಇದನ್ನು ಇನ್ನೆಷ್ಟು ಪರ್ಫೆಕ್ಟಾಗಿ. ವಸ್ತುತಃ ಬೆಳೆಯುವುದು ಅಂದರೆ ಏನು ಗೊತ್ತಾ, ಈ ಕೆಲಸ ಇವತ್ತು ಮಾಡಿದ ಮೇಲೆ ನಾಳೆ ಇದೇ ಕೆಲಸವನ್ನು ಇನ್ನೆಷ್ಟು ಪರ್ಫೆಕ್ಟಾಗಿ ನಾನು ಹೇಗೆ ಮಾಡಬಹುದು ಅನ್ನೋ ಯೋಚನೆ ಅರ್ಜುನನ ತಲೆಯಲ್ಲಿ ಓಡ್ತಾ ಇತ್ತು. ಸುಮ್ಮನೆ ತಿಂತಾ ಇದ್ದ. ಸ್ವಲ್ಪ ಹೊತ್ತಾಯಿತು, ಗಲಾಟೆ ಜೋರಾಯಿತು, ಒಂದು ಕ್ಷಣ ಗಮನ ಬೇರೆ ಕಡೆ ಹೋಯಿತು. ಹೋದರೆ ಎಲ್ಲೂ ಬೆಳಕೇ ಇಲ್ಲ. ಆದರೆ ಇಷ್ಟೊತ್ತು ತಾನು ತಿಂತಾ ಇದ್ದೆ ಅನ್ನೋದು ಗಮನಕ್ಕೆ ಬಂತವನಿಗೆ. ಅಭ್ಯಾಸದ ಬಲದಿಂದ ನಾನು ತಿನ್ನುವ ಪದಾರ್ಥ ನಾನು ಊಟ ಮಾಡುವಾಗ ಸೀದಾ ಮೂಗಿಗಿಡಲಿಲ್ಲ ಅನ್ನೋವನ್ನು ನಾನು ತಿನ್ನುವ ಭರದಲ್ಲಿ ಕಿವಿಗಿಡಲಿಲ್ಲ, ಸೀದಾ ಬಾಯಿಗೆ ಹೋಯಿತು. ಹೇಗೆ ಬಾಯಿಗೆ ಹೋಯಿತು? ಕತ್ಲೆ, ಏನು ಕಾಣಿಸ್ಬಾರ್ದಿತ್ತು, ಆದರೂ ಬಾಯಿಗೆ ಹೋಯಿತು ಅಂದರೆ ಅಭ್ಯಾಸ ಆದಮೇಲೆ ನಮಗೆ ಆ ವಸ್ತುವನ್ನು ನಾವು ಕಣ್ಣಲ್ಲಿ ಗುರಿ ಇಟ್ಟು ನೋಡಬೇಕಾಗಿಲ್ಲ. ಚೆನ್ನಾಗಿ ಅಭ್ಯಾಸ ಆದಮೇಲೆ ನಮ್ಮ ಅಭ್ಯಾಸ ಬಲದಿಂದ ಏನು ಬೇಕಾದರೂ ಸಿದ್ಧಿಸ್ಬೋದು. ಈಗ ಸೂಜಿಗೆ ನೂಲು ಹಾಕೋದು ಉಂಟುಂಟಲ್ವ, ಎಲ್ರಿಗೂ ಸುಲಭ ಇಲ್ಲ. ಚೆನ್ನಾಗಿ ಅಭ್ಯಾಸ ಆದನ್ನು ಮಾತ್ರ ಹೀಗೆ ಹಿಡ್ಕೊಂಡು ಹೀಗೆ ಹಾಕ್ಬಿಡ್ತಾನೆ. ಉಳಿದವರೆಲ್ಲ ದೃಷ್ಟಿ ಯುದ್ಧ ಮಾಡಿಕೊಂಡು ನಿಧಾನಕ್ಕೆ ಟ್ರೈ ಮಾಡೋದು. ಕೊನೆಗೆ ಅದೊಂದು ಸ್ಪರ್ಧೆ, ನಿಂಬೆ ಹಣ್ಣು ಚಮಚದಲ್ಲಿ ಇಟ್ಕೊಂಡು ಓಡಿ. ಇದೆಲ್ಲ ನಮ್ಮ ಕಾನ್ಸಂಟ್ರೇಷನ್ ಎಷ್ಟು ಕಳ್ಕೊಂಡಿದ್ದೇವೆ ಅನ್ನೋದಕ್ಕೆ ಒಂದೊಂದು ಥರದ ಸ್ಪರ್ಧೆಗಳು. ಆದರೆ ಅಭ್ಯಾಸ ಆದಮೇಲೆ, ಈಗ ಅಭ್ಯಾಸ ಅನ್ನೋದು ನಮಗೂ ಆಗುತ್ತೆ. ಈಗ ನಾವು ಗಾಡಿ ಬಿಡ್ತಾ ಇದ್ದೇವೆ ಅಂತಂದಾಗ ಎದುರುಗಡೆ ಯಾವುದೋ ಬರ್ತಾ ಇದೆ ಅಂದರೆ ನಾವು ಅದೇ ಟೈಮಿಗೆ ಹಾರ್ನೂ ಹಾಕ್ತೇವೆ. ಹಿಂದ್ಗಡೆ ಯಾರು ಬರ್ತಾ ಇದ್ದೇವೆ ಅಂತ ಕನ್ನಡಿನೂ ನೋಡ್ತೇವೆ. ಇನ್ನೊಂದು ಗೇರ್ ಗಾಡಿ ಆಗಿದ್ದರೆ, ಅಪ್ಪ ಆಗಿದ್ದರೆ ಅದನ್ನು ಗೇರ್ ಚೇಂಜ್ ಮಾಡ್ತೇವೆ. ಅಥವಾ ಒಂದೇ ಸಂದರ್ಭದಲ್ಲಿ ಹಿಂದ್ಗಡೆಗೆ ಯಾರೋ ಬರ್ತಾ ಇದ್ದಾನೆ, ಅಡ್ಡ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಬ್ರೇಕು ಹಾಕ್ತೇವೆ. ಒಂದೇ ತಲೆಗೆ ಇಷ್ಟು ಅವಧಾನ ಮಾಡ್ತೇವೆ ಅಂತಂದರೆ ನಾವು ದಶಾವಧಾನಿಗಳೇ, ಅಷ್ಟಾವಧಾನಿಗಳೇ. ಆದರೆ ಬೇರೆ ವಿಷಯದಲ್ಲಿ ಆಗುತ್ತೆ, ಗಾಡಿಯಲ್ಲಿದ್ದಾಗ ಮಾತ್ರ ಆಗುತ್ತೆ. ಇದು ಎಲ್ಲ ವಿಷಯದಲ್ಲೂ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅನ್ನೋದನ್ನು ಅರ್ಜುನ ಅಭ್ಯಾಸ ಬಲ ಅನ್ನೋದನ್ನು ಕೃಷ್ಣ ಅದನ್ನೇ ಮುಂದೆ ಹೇಳುವುದು. ಅಭ್ಯಾಸ ಎನ್ನುತ್ತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸನ್ನು ನಮ್ಮ ಕಂಟ್ರೋಲಿಗೆ ನಾವು ತಂದ್ಕೊಳ್ಬೇಕು ಅಂದರೆ ಸತತವಾದ ಅಭ್ಯಾಸ ಬೇಕು. ನಾವು ಹೇಳೋದು ನಮ್ಮ ಮನಸ್ಸು ಅಂತ, ಆದರೆ ಮನಸ್ಸು ನಮ್ಮನ್ನು ಕುಣಿಸ್ತಾ ಇರುತ್ತೆ. ಕೋತಿ ಆಡಿಸ್ತಾ ಇರ್ತಾನೆ, ಅದಕ್ಕೆ ಎಲ್ಲೋ ತಪ್ಪಿ ಒಂದು ಚೇಳು ಕಚ್ಚುತ್ತೆ, ಒಂದು ಖಾಲಿ ಚೂರು ಬಾಟ್ಲಿಯಲ್ಲಿ ಉಳಿದದ್ದು ಹೆಂಡ ಸಿಕ್ಬಿಡುತ್ತೆ. ಕುಡಿದು ಬಿಟ್ಟ ಮೇಲೆ ಯದ್ವಾ ತದ್ವಾ ಭವಿಷ್ಯತಿ, ಅದು ಹಾರದಲ್ಲಿ ಇವನು ಓಡ್ತಾ ಇರಬೇಕು. ಯಾಕೆಂದರೆ ಇವನು ಕಂಟ್ರೋಲಿಗೆ ಸಿಗಲ್ಲ. ಜನರಿಗೆ ಎರಡೆರಡು ಎಂಟರ್ಟೈನ್ಮೆಂಟ್, ಒಂದು ಇವನು ಕುಣಿತಾ ಇದ್ದಾನೆ, ಒಂದು ಮಂಗನೂ ಕುಣಿತಾ ಇದೆ. ಅಂದರೆ ಈ ಥರ ಹೇಳ್ಕೊಳ್ಳಿಕ್ಕೆ ಅದು ನನ್ನ ಮಂಗ ಅಂತ ದುಡ್ಡು ಸಂಪಾದಿಸ್ತಾನೆ ಅವನು. ಆದರೆ ಅದರ ಹತೋಟಿಗೆ ತಾನು ಸಿಕ್ಕಿ ಹಾಕಿಕೊಂಡು ಹೇಳ್ಕೊಳ್ಳೋವನಿಗೆ ಇನ್ನೂ ಅದರ ಗೌರವವೇ ಕಮ್ಮಿಯಾಗಿ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸಿನ ಬಗ್ಗೆ ಏನು ಕಂಟ್ರೋಲ್ ಇರಬೇಕು ಅನ್ನೋದನ್ನು ಅವನು ಯೋಚನೆ ಮಾಡ್ದ. ಅಭ್ಯಾಸ ಇದ್ದರೆ ಖಂಡಿತ ಗುರಿಯನ್ನು ನಾನು ನೋಡದೇ ಇದ್ರೂ ಕೂಡ ಸಾಧಿಸಬಹುದು ಅಂತ ಗೊತ್ತಾಯಿತು. ಅವತ್ತೇ ಆ ಕ್ಷಣನೇ ಅವನು ಸೀದಾ ಊಟ ಮುಗಿಸಿದ ನಂತರ ಗುರಿ ಇಟ್ಟು ನಾನು ಬೆಳಿಗ್ಗೆ ಹೋಗಿ ಬಂದ ಶಿಬಿರದ ಜಾಗದಲ್ಲಿ ಯಾವ ಜಾಗದಲ್ಲಿ ಏನೇನಿದೆ ಅನ್ನೋದನ್ನು ನೆನಪಿಸ್ಕೊಂಡು ಅಲ್ಲಿಗೆ ಬಾಣ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡ್ದ. ಹಸ್ತಸ್ತೇಜಸ್ವಿನಸ್ತಸ್ಯ ಅನುಗ್ರಹಣ ಕಾರಣಾತ್ ತದಭ್ಯಾಸ ಕೃತಂ ಮತ್ವ ರಾತ್ರಾವಪಿ ಚ ಪಾಂಡವ. ರಾತ್ರಿಯೂ ಕೂಡ ಬೆಳಿಗ್ಗೆ ಎಲ್ಲ ಮರಗಳನ್ನು ನೋಡಿ ಬರುವುದು, ಆ ಮರದ ಗೆಲ್ಲು ಯಾವ ದಿಕ್ಕಿಗಿದೆ, ಮರದಲ್ಲಿ ಒಂದು ಗುರುತು ಹಾಕಿ ಬರುವುದು. ಇದನ್ನೆಲ್ಲ ನೋಡಿಕೊಂಡು ಬರೋನು. ಮತ್ತೆ ನೋಡಲಿಕ್ಕಿಲ್ಲ, ಒಂದು ನಿಮಿಷ ತಾಳಿ, ಈ ನೆನಪಿನ ಶಕ್ತಿ ಹೇಳುವಾಗ ಮುಚ್ಚಲಿಕ್ಕಿರೋದನ್ನ ಒಂದು ನಿಮಿಷ ನೋಡಿಬಿಡ್ತೇನೆ ಸರ್ ಅಂತ ಹೇಳಿ ಮತ್ತೆ ನೋಡಿ ಬೆಳಿಗ್ಗೆ ನೋಡಿ ಬಂದುಬಿಡ್ತಿದ್ದ. ರಾತ್ರಿ ಒಂದು ದಿಕ್ಕಲ್ಲಿ ನಿಲ್ಲುವುದು, ಬೆಳಿಗ್ಗೆ ನೋಡಿದ ಗುರಿಯನ್ನು ನೆನಪಿಸ್ಕೊಳ್ಳೋದು, ಬಾಣ ಬಿಡುವುದು. ಈ ರಾತ್ರಿ ಹೊತ್ತು ಧನುಸ್ಸಿನ ಠೇಂಕಾರದ ಶಬ್ದವನ್ನು ಕೇಳಿ ದ್ರೋಣಾಚಾರ್ಯ ಒಂದು ದಿವಸ ಓಡಿ ಬಂದರು. ಏನಾಗ್ತಾ ಇದೆ ಅಂತ ಅಲ್ಲಿಗೆ ಓಡಿ ಬಂದರೆ ಗೊತ್ತಾಯಿತು. ತಸ್ಯ ಜಾತಲ ನಿರ್ಘೋಷಂ ದ್ರೋಣ ಶುಶ್ರಾವ ಭಾರತ ಉಪೇತ್ಯ ಚೈನಮುತ್ಥಾಯ ಪರಿಶ್ವಜ್ಯೇದಮಬ್ರವೀತ್.
ಗುರುವಿಗೆ ಯಾವಾಗಲೂ ಖುಷಿಯಾಗೋದು ಯಾವಾಗ ಅಂದರೆ ಗುರು ದಕ್ಷಿಣೆ ಕೊಟ್ಟಾಗಲ್ಲ. ತಾನು ಹೇಳಿಕೊಟ್ಟದ್ದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರ ಮೇಲೆ ಹೊಸ ಚುರುಕುತನದಿಂದ ಪ್ರಯೋಗಗಳನ್ನು ಮಾಡ್ತಾನಲ್ವ, ತುಂಬ ಖುಷಿಯಾಯಿತು. ದ್ರೋಣಾಚಾರ್ಯ ಓಡಿ ಬಂದು ಅವನನ್ನು ಅಪ್ಪಿಕೊಂಡ್ರಂತೆ. ಎಷ್ಟು ಆಸ್ಥೆ ನಿನಗೆ ಕಲಿಬೇಕು ಅನ್ನೋ ವಿಷಯದಲ್ಲಿ, ಈ ವಿಷಯಕ್ಕೋಸ್ಕರ ನನಗೆ ನೀನು ಇಷ್ಟ ಆಗುವುದು ಅಂತ ಹೇಳಿ, ಪ್ರಯತಿಷ್ಯೇ ತಥಾ ಕರ್ತುಂ ಯಥಾ ಚಾನ್ಯೋನ ಧನುರ್ಧರಃ, ನಾನು ಖಂಡಿತ ನನ್ನ ಕಡೆಯಿಂದ ಒಂದು ಪ್ರಯತ್ನ ಮಾಡ್ತೇನೆ, ನಿನ್ನ ಹಾಗೆನ ಬಿಲ್ವಿದ್ಯೆಯನ್ನು ಕಲಿಯುವವ ಜಗತ್ತಿನಲ್ಲಿ ಇನ್ನೊಬ್ಬ ಇರಬಾರ್ದು, ಹಾಗೆ ನಾನು ಮಾಡ್ತೇನೆ, ಇದು ನನ್ನ ಪ್ರಮಾಣ, ನಾನು ಕೊಡುವ ಮಾತು ನಿನಗೆ, ನೀನು ನಿನ್ನ ಪ್ರಯತ್ನ ಇಷ್ಟು ಮಾಡಿದ್ದ ಮೇಲೆ ನನ್ನ ಕಡೆಯಿಂದಲೂ ನಾನು ನಿನಗೆ ಅದಕ್ಕೆ ಸಪೋರ್ಟ್ ಮಾಡಿಯೇ ಮಾಡ್ತೇನೆ ಅಂತ ಗುರು ಪ್ರತಿಜ್ಞೆ ಮಾಡಿದ. ಹೀಗೆ ಆದಮೇಲೆ ಬರೀ ಬಾಣವನ್ನು ಮಾತ್ರ ಹೇಳಿಕೊಟ್ಟದ್ದಲ್ಲ, ಮುಂದೆ ಒಂದಿಷ್ಟು ಎಲ್ಲ ಥರದ ವಿದ್ಯೆಗಳನ್ನು ಹೇಗೆ ಅಭ್ಯಾಸ ಮಾಡಿಸಿದ್ರು. ನಮಗೆ ದ್ರೋಣಾಚಾರ್ಯರಿಗೆ ಅರ್ಜುನನ ಸಂಬಂಧ ಮಾತ್ರ ಕಾಣಿಸುತ್ತೆ, ಯಾಕೆಂದರೆ ಅದು ಎದ್ದು ಕಾಣುವ ಪ್ರಸಂಗ, ಬೇರೆಯವ್ರಿಗೇನು ಹೇಳಿಕೊಡ್ಲಿಲ್ಲ ಅಂತ ಅರ್ಥ ಅಲ್ಲ. ಉಳಿದವರಿಗೆಲ್ಲ ಹಯೇಶು ಗಜೇಶು ಚ, ಕುದುರೆಗಳು ಓಡ್ತಾ ಇರಬೇಕಾದ್ರೆ ಹಾರಿ ಕೂತ್ಕೊಳ್ಳೋದು ಹೇಗೆ, ಯಾಕೆಂದರೆ ಹಾರುವುದು ಕುದುರೆ ಹೋಗಿಬಿರುತ್ತೆ, ಇವನು ಕೆಳಗೆ ಬೀಳೋದು ಆಗಬಾರ್ದು, ಅದರ ವೇಗಕ್ಕೇನೆ ಹಾರಬೇಕು, ಅದರ ವೇಗಕ್ಕೇನೆ ಕೂತ್ಕೊಳ್ಬೇಕು. ಆನೆಗಳು ಅಕಸ್ಮಾತ್ ಮದ ಭರಿತವಾದರೆ ಅದರಿಂದ ತಪ್ಪಿಸಿಕೊಂಡು ಅದನ್ನು ಹತೋಟಿಗೆ ತಂದು ಹೇಗೆ ಅದರ ಮೇಲೆ ಹತ್ತಬೇಕು. ಅದರ ಜೊತೆಗೆ ರಥೇಶು ಭೂಮಾವಚಿ ಅಪಿಚ ರಣಶಿಕ್ಷಾಂ ಅಶಿಕ್ಷಯತ್, ಏನಾಗುತ್ತೆ ಅಂದರೆ ರಥದಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರಾಳಿ ರಥದ ಚಕ್ರಕ್ಕೆ ಬಾಣ ಬಿಡ್ತಾನೆ, ರಥದ ಚಕ್ರ ಕಿತ್ತೋಗುತ್ತೆ. ಕಿತ್ತೋಯ್ತು ಅಂತೇಳಿ ಇವನು ರಥದ ಜೊತೆಗೆ ಡಮಾರಂತ ಬಿದ್ದೋಗೋದಲ್ಲ, ರಥ ಹೋಗ್ತಾ ಇರಬೇಕಾದ್ರೇ ರಥದ ಚಕ್ರ ಮುರಿಯಿತು ಅಂತ ಸುದ್ದಿ ಗೊತ್ತಾದ ತಕ್ಷಣ ನೆಗೆದು, ಅಷ್ಟೊತ್ತಿಗೆ ಸೇನೆ ನೋಡ್ತಾ ಇರುತ್ತೆ ಎಲ್ಲ ದಿಕ್ಕಿನಿಂದ, ಅವರಿಗೆ ಸಹಾಯಕರು ಇನ್ನೊಂದು ರಥ ತಂದು ಕೊಡ್ತಾ ಇರ್ತಾರೆ. ಇನ್ನೊಂದು ರಥ ಕೊಡುವಾಗ ಈ ರಥದಿಂದ ಹಾರಿ ಆ ರಥದೊಳಗೆ ಸೇರ್ಕೋಬೇಕು. ಅಷ್ಟು ಚುರುಕುತನ ಬೇಕು. ರಥದಿಂದ ರಥಕ್ಕೆ ಹಾರುವ, ರಥದಿಂದ ನೆಲಕ್ಕೆ ಜಿಗಿಯುವ, ಈ ಎಲ್ಲ ವಿದ್ಯೆಗಳನ್ನು ಒಂದು ತಿಳ್ಕೊಳ್ಳಿ. ಯುದ್ಧ ಅಂದರೆ ಸುಮ್ಮನೆ ಎದುರುಗಡೆ ನೀವು ನಿಂತಿರೋದು ನಾನು ನಿಂತಿರೋದು ಜಪ ಮಾಡ್ತಾ ಓಂ ಅಂತ ಹೇಳೋದು, ಬಾಣ ಬಿಡೋದಲ್ಲ. ಇವನು ಯಾರು ಎದುರುಗಡೆ ಸಿಗ್ತಾನೋ ಜೊತೆಗೆ ಬಾಣ ಹೊಡಿತಾ ಇರಬೇಕು. ಬರೀ ಚುರುಕುತನದಿಂದ ಇಡೀ ಧೂಳು ಏಳ್ತಾ ಇರುತ್ತೆ, ಎಲ್ಲ ಕಡೆಯಿಂದ ಚಲನೆ ಅಂದರೆ ಚಲನೆ, ಒಬ್ಬರು ಸುಮ್ಮನೆ ನಿಂತ್ಕೊಂಡು ಇರೋದು ಅಂತಿಲ್ಲ, ಓಡ್ತಾ ಇರ್ತಾರೆ. ಯಾರು ಎದುರುಗಡೆ ಸಿಗ್ತಾರೋ ಅವ್ರನ್ನ ಹೊಡಿತಾ ಇರೋದಷ್ಟೇ. ಹಾಗೆ ಹೊಡೆಯುವ ಸಂದರ್ಭದಲ್ಲಿ ಒಂದು ನಿಮಿಷ ನಾನು ನಿನ್ನ ಜೊತೆಗೆ ಯುದ್ಧ ಮಾಡಬೇಕಾ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇನೆ, ಒಂದು ಸರ್ತ ಕೂತಿ ಹೇಳ್ತೇನೆ ಅಂತೆಲ್ಲ ಮಾಡ್ಲಿಕ್ಕೆ ಇಲ್ವೇ ಇಲ್ಲ. ಅದೆಲ್ಲ ಏನಿದ್ರು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು, ಬಂದ ಮೇಲೆ ಯುದ್ಧ ಅಷ್ಟೇ. ಹೀಗೆ ಭೂಮಾವಪಿ, ನೆಲದಲ್ಲಿ ಅಕಸ್ಮಾತ್ ರಥ ತಪ್ಪಿ ಹೋಯಿತು, ಎತ್ತರದಲ್ಲಿದ್ದಾಗ ಗುರಿ ಚೆನ್ನಾಗಿ ಕಾಣುತ್ತೆ, ಆಗ ರಥದಿಂದ ಕೆಳಗಿಳಿದ, ಅಯ್ಯೋ ಗುರಿಯೇ ತಪ್ಪೋಯ್ತು ಅಂತಲ್ಲ, ಆಗ ಹೊಡೆದ ಗುರಿಯನ್ನು ಇಳಿಯುವಾಗ ನೆನ್ಪಿಟ್ಕೊಂಡು ಎಷ್ಟು ದೂರದಲ್ಲಿದೆ ಅಂತ ಅಷ್ಟರೊಳಗೆ ಕ್ಯಾಲ್ಕುಲೇಟ್ ಮಾಡಿ, ಯಾವ ಥರದ ಭಾರದ ಬಾಣವನ್ನು ನಾನು ಎತ್ತಿಕೊಂಡ್ರೆ ಅಲ್ಲಿರುವ ಗುರಿಗೆ ನಾನು ಅದನ್ನು ಬಿಡಬಹುದು ಅಂತ ಯೋಚನೆ ಮಾಡಿ ನೆಲಕ್ಕೆ ಬೀಳುವುದ್ರೊಳಗೆ ಬಾಣ ಬಿಟ್ಟಾಗಿರಬೇಕು. ಅದು ಹೋಗಿ ಅವನನ್ನು ಹೊಡೆದಾಗಿರುತ್ತೆ, ಇನ್ನೊಂದು ರಥವನ್ನು ಅಷ್ಟರೊಳಗೆ ಸೇರ್ಕೊಂಡಿರ್ತಾನೆ. ಇದು ಭೂಮಾವಪಿಚ ರಣಶಿಕ್ಷಾಂ, ಯುದ್ಧದ ಶಿಕ್ಷಣವನ್ನು ಅಶಿಕ್ಷಯತ್, ಎಲ್ಲರಿಗೂ ಹೇಳಿಕೊಟ್ಟ. ಗದಾಯುದ್ಧೇಸಿ ಚರ್ಯಾಯಾಮ್, ಗದೆ ಯುದ್ಧ, ಅಸಿಚರ್ಯ ಖಡ್ಗ, ಅಸಿಚರ್ಯಾಯಾಮ್ ತೋಮರ ಪ್ರಾಸ ಶಕ್ತಿಷು, ಪ್ರಾಸ ಅಂದರೆ ಈ ಯುದ್ಧದಲ್ಲಿ ಆಯುಧಗಳನ್ನು ಬಳಸುವಾಗ ಒನಕೆ, ಮುಸಲ, ಬೇರೆ ಬೇರೆ ಥರದ ಆಯುಧ ಇದೆ. ನಮಗೆ ಗೊತ್ತಿರೋದು ಒಂದೋ ಗದೆ, ಒಂದೋ ಕತ್ತಿ, ಒಂದೋ ಬಾಣ, ಬಿಲ್ಲು, ಇಷ್ಟೇ. ಇದು ಬಿಟ್ಟು ಇನ್ನೂ 100 ಥರದ ಆಯುಧಗಳಿವೆ. ಬರೀ ಗದೆಯಲ್ಲೇ 10 ಥರ 15 ಥರ ಹೇಳ್ತಾರೆ. ಬಾಣದಲ್ಲಿ 100 ಥರ ಇದೆ. ಎಲ್ಲ ಬಾಣ ಒಂದೇ ಥರ ಅಲ್ಲ, ಒಂದೊಂದು ಥರದ ಬಾಣಗಳಿಂದ ಒಂದೊಂದು ಕೆಲಸವನ್ನು ಮಾಡ್ಲಿಕ್ಕೆ ಬರುತ್ತೆ ಅಂತ. ಹಾಗೆ ಎಲ್ಲ ಥರದ ತೋಮರ ಅಂದರೆ ಬಡಿಗೆ, ದೊಡ್ಡ ಬಡಿಗೆ ಹಿಡ್ಕೊಂಡು ಯುದ್ಧ ಮಾಡೋದು. ಅದು ಕತ್ತಿಯಲ್ಲಿ ಯುದ್ಧ ಮಾಡಿದಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ ಥರದ ಯುದ್ಧ ಆಗುತ್ತೆ. ದ್ರೋಣ ಸಂಕೀರ್ಣ ಯುದ್ಧೇ, ಇದು ಮುಖ್ಯ ಯುದ್ಧ. ಸಂಕೀರ್ಣ ಯುದ್ಧ ಅಂದರೆ ಎಲ್ಲ ಕಡೆಯಿಂದ ಒಟ್ಟಿಗೆ ಮುಗಿಬೀಳ್ತಾರೆ. ಆಗ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ? ಯಾಕೆಂದರೆ ಒಬ್ಬೊಬ್ಬರೇ ಬನ್ನಿ ಅಂತ ಫಿಲಮ್ನಲ್ಲಿ ಡೈರೆಕ್ಟರ್ ಕಳಿಸಿದಂಗೆ ಬರ್ಲಿಕ್ಕೆ ಆಗಲ್ಲ, ಇಲ್ಲಿ ಎಲ್ಲ ಒಟ್ಟಿಗೆ ಬರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ತನ್ನನ್ನು ಉಳಿಸ್ಕೊಂಡು, ತನ್ನ ರಥವನ್ನು ಉಳಿಸ್ಕೊಂಡು, ಅಥವಾ ಕುದುರೆ ಇದ್ದರೆ ಕುದುರೆಯನ್ನು ಉಳಿಸ್ಕೊಂಡು, ಅಥವಾ ತನ್ನ ಸೈನಿಕರಿದ್ದರೆ ಸೈನಿಕರನ್ನು ಉಳಿಸ್ಕೊಂಡು ಹೇಗೆ ಯುದ್ಧ ಮಾಡಬೇಕು ಸಂಕೀರ್ಣ ಯುದ್ಧದಲ್ಲಿ ಅನ್ನೋದನ್ನು ಕೂಡ ದ್ರೋಣಾಚಾರ್ಯರು, ಹಾಗಾದರೆ ಅವರು ಆ ವಯಸ್ಸಲ್ಲೂ ಅವರ ಅಲ್ಲಿ ಹೇಳ್ತಾರೆ, ಗಡ್ಡ ಬಿಳಿಯಾಗಿತ್ತು, ತಲೆ ನೆರೆದು ಹೋಗಿತ್ತು, ಮೈಯಲ್ಲಿ ಆ ಕಸು ಮಾತ್ರ ಹಾಗೇ ಇತ್ತು ಅಂತ, ಕಣ್ಣಿನಲ್ಲಿ ಒಂದು ಚೂರು ತೇಜಸ್ಸು ಹೊಳಪು ಕಮ್ಮಿ ಆಗಿರಲಿಲ್ಲ ಅಂತ. ಅಂದರೆ ಈ ಸಂಕೀರ್ಣ ಯುದ್ಧ ಮಾಡಿಸ್ಬೇಕು ಅಂದ್ರೆ ಅವನು ಇನ್ನೆಷ್ಟು ಚುರುಕಾಗಿ ಹೇಳ್ಕೊಡ್ಬೇಕು. ಕರಾಟೆ ಹೇಳ್ಕೊಡ್ತೇನೆ ಅಂತ ಅವನೇ ಒಂದು ಹೇಳ್ತಿಂದ ಅಯ್ಯಪ್ಪ ಅಂದ್ಬಿಟ್ರೆ ಮುಗಿದೋಗ್ಬಿಡುತ್ತೆ. ಅದರಿಂದಾಗಿ ಅದನ್ನು ಹೇಳ್ಕೊಡೋನು ಅದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಶಿಷ್ಯರಿಗೆ ಇವ್ರ ಹತ್ರ ಕಲಿಬೇಕು ಅಂತನೋ ನಾಳೆಯ ಪ್ರೀತಿ ಉಳಿಯುತ್ತೆ. ಇವರೇ ಏನು ಹೇಳ್ಕೊಡೋದು, ನೋಡಲಿಕ್ಕೆ ಇವರೇ 2 ಕೊಟ್ಟರೆ 2 ಏಟು ತಿಂದರೆ
ನಾಳೆ ಲಾರಿಯಲ್ಲಿ ಹಾಕೊಂಡು ಹೋಗುವಾಗ ಕಾಣಿಸ್ತಾರೆ. ಇವ್ರ ಹತ್ರ ಏನೂ ಆಗಲ್ಲ ಅಂತ ಅನ್ನಿಸ್ಬಾರ್ದು. ಹಾಗಾಗಿ ದ್ರೋಣಾಚಾರ್ಯರು ಸ್ವತಃ ತಾನೇ ಇಳಿದು ಎಲ್ಲರ ಜೊತೆಗೂ ಯುದ್ಧ ಮಾಡ್ತಾ ಇದ್ರು. ರಾಜಾನೋ ರಾಜಪುತ್ರಾಶ್ಚ ಸಮಾಜಗ್ಮು ಸಹಸ್ರಶಃ. ಒಬ್ರಿಬ್ರಲ್ಲ, ಒಟ್ಟೊಟ್ಟಿಗೆ 1000 ಜನ. ಅದು ನಮಗೆ ಈ ಸಿನಿಮಾದಲ್ಲಿ ತೋರಿಸುವಾಗ ಮಾತ್ರ 100 ಜನ ಒಟ್ಟಿಗೆ ಬಂದ ಜನರನ್ನು ಓಡಿಸಿದ ಮಗಧೀರ ಅಂದರಷ್ಟು ಸುಲಭ ಇಲ್ಲ. ಅದಕ್ಕೊಂದು ಟೈಮ್ ಇದೆ, ಅದಕ್ಕೆ ಒಂದು ಕ್ರಮ ಇದೆ. ಆ ಎಲ್ಲ ಕ್ರಮದಲ್ಲಿ 1000 ಜನ ಒಟ್ಟಾದಾಗಲೂ ಹೇಗೆ ಯುದ್ಧ ಮಾಡಬೇಕು. ಬಂದವರು ಬರೀ ಇವತ್ತು ಈಟಿ ಹಿಡ್ಕೊಂಡು ಓಡಿ ಬಂದವರಲ್ಲ. ರಾಜಾನಃ ರಾಜಪುತ್ರಾಶ್ಚ, ಎಲ್ಲ ಚೆನ್ನಾಗಿ ಈಗಾಗಲೇ ಯುದ್ಧವನ್ನು ಕಲ್ತವರೇ ಬಂದಾಗಲೂ ದ್ರೋಣಾಚಾರ್ಯರು ಅಷ್ಟೂ ಜನರನ್ನು ಎದುರಿಸಿ ಹೇಗೆ ಎದುರಿಸಬೇಕು ಅನ್ನೋದನ್ನು ತೋರಿಸಿಕೊಟ್ರು. ತಾನ್ ಸರ್ವಾನ್ ಶಿಕ್ಷಯಾಮಾಸ ದ್ರೋಣಶಸ್ತ್ರಭೃತಾಂಬರಃ ತಥೋ ನಿಷಾದ ರಾಜ್ಯಸ್ಯ ಹಿರಣ್ಯಧನುಷ ಸುತಃ. ಅದೇ ಹೊತ್ತಿಗೆ ಹಿರಣ್ಯಧನುಷ್ ಅಂತ ಒಬ್ಬ ನಿಷಾದ ರಾಜ, ಅಂದರೆ ಬೇಡರ ರಾಜ ಇದ್ದ. ಅವನ ಮಗ ಏಕಲವ್ಯ ಅಲ್ಲಿಗೆ ಬರ್ತಾನೆ. ಬಂದು ದ್ರೋಣಾಚಾರ್ಯರ ಆ ಹೆಗ್ಗಳಿಕೆಯನ್ನು ಕೇಳಿ ನಾನೂ ಕೂಡ ಅಸ್ತ್ರವಿದ್ಯೆಯನ್ನು ಕಲಿಬೇಕು ಅನ್ನುವ ಯೋಚನೆಯಿಂದ ದ್ರೋಣಾಚಾರ್ಯರ ಬಳಿಗೆ ಬಂದು ಕೇಳಿದ. ನಸತಂ ಪ್ರತಿಜಗ್ರಾಹ. ಆದರೆ ದ್ರೋಣಾಚಾರ್ಯರು ಪರ್ಮಿಟ್ ಮಾಡಲಿಲ್ಲ. ಇದು ಕೇವಲ ನನ್ನ ಅಧಿಕಾರದಲ್ಲಿರುವ ಗುರುಕುಲ ಅಲ್ಲ, ನಾನು ಇಲ್ಲಿ ಆಚಾರ್ಯ ಅಷ್ಟೇ, ಮ್ಯಾನೇಜ್ಮೆಂಟ್ ಬೇರೆ ಇದೆ. ನೀವು ಅಲ್ಲಿಂದ ಕೇಳ್ಕೊಂಡು ಪರ್ಮಿಷನ್ ತೊಗೊಂಡು ಬರಬೇಕು. ನನ್ನ ಅಧಿಕಾರದಲ್ಲಿ ನಾನು ಖಂಡಿತ ಯಾರನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಆದರೆ ಅಲ್ಲಿರುವ ಪರ್ಮಿಷನ್ ಪ್ರಕಾರ ನಾವಿಲ್ಲಿ ರಾಜಕುಮಾರರಿಗೆ ಮಾತ್ರ ಹೇಳಿಕೊಡುವ ವ್ಯವಸ್ಥೆ ಇರುವುದಾದ್ರಿಂದಾಗಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ ಅಂತ ಹೇಳ್ತಾನೆ. ಆದರೂ ಅವನನ್ನು ಅಪಮಾನ ಮಾಡೋದಿಲ್ಲ, ಬೈಯುವುದಿಲ್ಲ. ಅವನು ಹೇಳೋದೇ ಮಾತು ಬಹಳ ಚೆನ್ನಾಗಿರುವುದು. ಶಿಷ್ಯೋಸಿ ಮಮ ನೈಷಾದೆ ಪ್ರಯೋಗೇ ಬಲವತ್ತರ ನಿವರ್ತ ಸ್ವಗೃಹಾನೇವ ಅನುಜ್ಞಾತೋಸಿ ನಿತ್ಯಶಃ. ನನ್ನ ಅನುಜ್ಞೆ, ನನ್ನ ಅಪ್ಪಣೆ ನಿನಗೆ ನಿತ್ಯವೂ ನಿನ್ನ ಬೆನ್ನ ಹಿಂದೆಗಿದೆ. ನನ್ನ ಅನುಗ್ರಹ ನಿನಗೆ ಯಾವತ್ತೂ ಜೊತೆಗಿರುತ್ತೆ. ಯಾಕೆಂದರೆ ಅವನ ಕೈ ನೋಡ್ದ, ಅವನು ಈಗಾಗಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಂದವನ ಹಾಗಿತ್ತು. ಕೈಯಲ್ಲೆಲ್ಲ ಈ ಧನುಸ್ಸನ್ನು ಹಿಡಿಯುವಾಗ ಅಚ್ಚು ಬೀಳುತ್ತೆ, ತುಂಬ ಒರಟಾಗಿರುತ್ತೆ. ಮುಟ್ಟಿದರೆ ಮೆದು ಒಳ್ಳೆ ಬೆಣ್ಣೆ ಥರ ಚಂದ ನೋಡಲಿಕ್ಕೆ ಅಂತ ಅನ್ನುವ ಹಾಗಿರುವುದಿಲ್ಲ ರಾಜರ ಕೈಗಳು. ಅವರ ಕೈ ಅಂದರೆ ಅದು ಯುದ್ಧ ಮಾಡಿ 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 ಏಟು ತಿಂದು ದಡ್ಡು ಕಟ್ಟಿರುತ್ತೆ. ಇವನಿಗೆ ಚೆನ್ನಾಗಿ ಇಲ್ಲಿ ಬಾಣವನ್ನು ಎಳೆಯುವಾಗ ಆ ಬಾಣ ಎಳೆದ ಜಾಗದಲ್ಲಿ ಕೆಲವರಿಗೆ ಕೂತ ಮಂಡಿಯ ಜಾಗದಲ್ಲಿ ಒಂದು ದಪ್ಪ ಚರ್ಮ ಬೆಳೆಯುತ್ತೆ. ಹಾಗೆ ಅವನ ಬಾಣ ಹಿಡಿಯುವ ಸ್ಟೈಲು ಇತ್ಯಾದಿಗಳನ್ನು ನೋಡಿ ಗುರುಗಳು ಹೇಳಿದರು, ನಿನಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ, ನೀನು ಅಭ್ಯಾಸ ಬಲ ಇದೆ, ಬಲವತ್ತರ, ನೀನು ಒಳ್ಳೆಯ ತಾಕತ್ತನ್ನು ಹಾಕಿಯೇ ಬಾಣವನ್ನು ಪ್ರಯೋಗ ಮಾಡ್ತೀಯ. ಅದರಿಂದಾಗಿ ಶಿಷ್ಯೋಸಿ, ನನ್ನ ಶಿಷ್ಯನಾಗಿದ್ದಿ, ನನ್ನ ಅನುಗ್ರಹ ಇದೆ, ಇದನ್ನೇ ಪ್ರಾಕ್ಟೀಸನ್ನು ಮುಂದುವರಿಸು, ನಿನಗೆ ಒಳ್ಳೆಯದಾಗುತ್ತೆ. ಇಲ್ಲಿ ಕಲಿತೇನೆ ಅಂತನ್ನುವ ಆಸೆಗಿಂತ ಹೆಚ್ಚು ಚೆನ್ನಾಗಿ ಅಲ್ಲಿ ನೀನು ಏಕಾಂತದಲ್ಲಿ ಕಲಿಯಿತಿ, ಹೋಗು ಅಂತ ಹೇಳಿ ಕಳುಹಿಸಿದರು. ಅವನು ಸೀದಾ ಹೋದ. ಅವನು ಹೋಗುವಾಗ ದ್ರೋಣರ ಪಾದಗಳಿಗೆ ತಲೆಯನ್ನು ಘಟ್ಟಿಸಿ, ಗುರುಗಳೇ ನಿಮ್ಮ ಧೂಳನ್ನು ತಲೆ ಮೇಲೆ ಹೊತ್ಕೊಂಡೇ ನಾನು ಹೋಗ್ತೇನೆ ಅಂತ ಅವ್ರು ನಿಂತ ಜಾಗದ ಮಣ್ಣನ್ನು ಒಂದಿಷ್ಟು ತಗೊಂಡು ಅಲ್ಲಿಂದ ಹೊರಟು ಹೋದ. ಅಂದರೆ ಅಷ್ಟು ಗುರುವಿನ ಹತ್ರ ಕಲಿಬೇಕು ಅಂತ ಅನ್ನುವ ವಿಷಯದಲ್ಲಿದ್ದ ಆಸಕ್ತಿ. ಸಾಮಾನ್ಯ ಕಲಿಯುವಾಗ ಅಂಥ ಸಂದರ್ಭದಲ್ಲಿ ಗುಣ ಚೆನ್ನಾಗೇ ಇರುತ್ತೆ. ಆಮೇಲೆ ಸಹವಾಸ ದೋಷ ಎಲ್ಲ ಇರುತ್ತಲ್ವ. ನಾವು ಹೇಳೋದಿಲ್ವ ಎಷ್ಟೋ ಮಂದಿಗೆ, ಪಾಪ ಎಷ್ಟು ಚೆನ್ನಾಗಿದ್ದ, SSLC ತನಕ, PUC ತನಕ, ಡಿಗ್ರಿ ತನಕನೂ ಏನು ಚೆನ್ನಾಗಿದ್ದಾರಿ, ಎಲ್ಲರ ಹತ್ರ ಒಳ್ಳೆಯ ರೀತಿಯಿಂದ ನಡ್ಕೊಳ್ತಾ ಇದ್ದ, ಆಮೇಲೆ ಏನಾಯಿತು ಗೊತ್ತಿಲ್ಲ, ಹಾಳಾಗಿ ಹೋದ ಅಂತ ಬೈಕೊಳ್ತೀವಿ ನಾವು. ಅಷ್ಟೇ ಸಮಸ್ಯೆ ಏಕಲವ್ಯನ ವಿಷಯದಲ್ಲೂ ಆಗಿದ್ದು ಅಂತ ಮುಂದೆ ಗೊತ್ತಾಗುತ್ತೆ. ಅಥ ದ್ರೋಣೋಭ್ಯನುಜ್ಞಾತಃ ಕದಾಚಿತ್ ಕುರು ಪಾಂಡವಾಹ. ಆಯಿತು, ಕಲ್ತದ್ದಾದ ಮೇಲೆ ಇನ್ನು ಪ್ರಾಕ್ಟಿಕಲ್ ಆದ ಎಜುಕೇಷನ್. ಇಲ್ಲಿಯ ತನಕ ಥಿಯರಿಟಿಕಲ್. ಪ್ರಾಕ್ಟಿಕಲ್ ಎಜುಕೇಷನ್ ಏನು ಅಂದರೆ, ಥಿಯರಿಟಿಕಲ್ ಆದಾಗ ಏನಾಗುತ್ತೆ ಅಂದರೆ, ಅವರೇ ಒಬ್ರು ಯಾರೋ ನಿಂತಿರ್ತಾರೆ, ಅವರಿಗೊಂದು ಹೊಡೆಯುವುದು ಅಂತ. ಅವನಿಗೂ ಗೊತ್ತಿರುತ್ತೆ, ಇವನು ನನ್ನನ್ನು ಕೊಲ್ಲಿಕ್ಕೆ ಹೊಡೆಯುವುದಲ್ಲ, ಇವನು ನಮ್ಮ ಹತ್ರ ಬರೀ ಯುದ್ಧ ಮಾಡುವುದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ. ಆಗ ಸೀರಿಯಸ್ನೆಸ್ ಇರಲ್ಲ. ಬಾಣವನ್ನು ನಿಜವಾಗಿ ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡ್ತಾರೆ. ಅಂದರೆ ಯಾವ ಸಂದರ್ಭದಲ್ಲಿ ಪ್ರಾಣಿಗಳ ಉಪಟಳ ಜಾಸ್ತಿ ಆಗಿರುತ್ತೋ ಆ ಸಂದರ್ಭದ ಜಾಗಗಳಿಗೆ ಕರ್ಕೊಂಡು ಹೋಗಿ ಓಡುವ ಪ್ರಾಣಿಗಳಿಗೆ ಬಾಣ ಬಿಡಬೇಕು. ಯುದ್ಧದಲ್ಲಿ ನಿಂತಿರೋರಿಗೆ ಬಾಣ ಹೊಡೆಯುವುದಲ್ಲ, ಓಡ್ತಾ ಇರುವುದಕ್ಕೆ ಬಾಣ ಹೊಡಿಬೇಕು. ಅದು ನಿಜವಾದ ಅಸ್ತ್ರ ಪ್ರಯೋಗ. ಮೊದಲೇ ಸಾರ್ ಅಲ್ಲೇ ನಿಲ್ಲಿಸ್ಬೇಕು, ನೀವು ಚೇಂಜ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯುದ್ಧದಲ್ಲಿ. ನೀನು ಅಲ್ಲೇ ನಿಲ್ಲಬೇಕೋ, ಬಾಣ ಆ ಕಡೆ ಹೊಡಿಲಿಕ್ಕಾಗಲ್ಲ ನಾನು ಅಂತ ಹೇಳುವ ಹಂಗಿಲ್ಲ. ಅದಕ್ಕೆ ಮೃಗಯ ಅಂದರೆ ಓಡ್ತಾ ಇರುವಂತಹ ಪ್ರಾಣಿಗಳನ್ನು ಗುರಿ ಹಿಡಿದು ಹೊಡಿಬೇಕು. ಅವುಗಳು ಜೀವರಕ್ಷಣೆಗೋಸ್ಕರ ಹೇಗೆಗೋ ನೆಗೆದು ಆ ಪಕ್ಕಕ್ಕೆ ಸರಿದು ಹೇಗೆಗೋ ಓಡ್ತಾವೆ. ಆ ಸಂದರ್ಭದಲ್ಲೂ ಅವನು ಬಾಣವನ್ನು ಚೆನ್ನಾಗಿ ಪ್ರಯೋಗ ಮಾಡಲಿಕ್ಕೆ ಅವನಿಗೆ ಅಭ್ಯಾಸ ಬಂತು ಅಂದರೆ, ಈಗದ ಹಾಗೆ ಯಾವುದೋ ಎಂಕಾಸೀನ ನೋಣ ಅಂತ ನಾಲ್ಕೇ ಪ್ರಾಣಿ ಇರ್ತಿರ್ಲಿಲ್ಲ, ಲಕ್ಷಾಂತರ ಪ್ರಾಣಿಗಳು ಇರ್ತಿದ್ದು. ಅದರಿಂದಾಗ ಅದೇನು
ಆ ಹತ್ಯೆ ಅಂತ ಅನ್ನೋದು ತೀರಾ ದೊಡ್ಡ ಪ್ರಮಾಣದಲ್ಲಿ ಪರಿಸರಕ್ಕೆ ಅಪಾಯ ಆಗ್ತಿರಲಿಲ್ಲ. ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ರು. ಹೀಗೆ ಆ ಪ್ರಾಣಿಗಳ ಬೇಟೆಗೋಸ್ಕರ ಅಂತ ಕರ್ಕೊಂಡು ಹೋಗಿ ರಥಗಳು, ಕುದುರೆಗಳು, ಆನೆಗಳು ಎಲ್ಲ ಕಾಡಿನ ಮಧ್ಯಕ್ಕೆ ನುಗ್ಗಿದ್ದಾವೆ. ನುಗ್ಗಿದಾಗ ಒಂದಿಷ್ಟು ರಾಜ ಸೈನಿಕರು ನಾಯಿಯನ್ನು ಹಿಡ್ಕೊಂಡು, ಬೇಟೆ ನಾಯಿಯನ್ನು ಕರ್ಕೊಂಡು ಹೋಗ್ತಾರೆ. ಆಗ ಇಂಥ ಜಾಗದಲ್ಲಿ ಇಂಥ ಪ್ರಾಣಿಗಳಿವೆ ಅಂತ ಮೊದಲೇ ಆಗಬಹುದಾದ ಅಪಾಯವನ್ನು ಸೂಚಿಸಲಿಕ್ಕೆ ಆ ಪ್ರಾಣಿಗಳು ಹೆಲ್ಪ್ ಮಾಡ್ತವೆ. ಹೀಗೆ ಮುಂದಕ್ಕೆ ಬೇಟೆ ನಾಯಿಗಳನ್ನು ಇಟ್ಕೊಂಡು ಹೋಗ್ತಾ ಇದೆ. ಶ್ವಾಚರನ್ ಸಪಥ ಕ್ರೀಡನ್ ನೈಷಾದಿಂ ಪ್ರತಿ ಜಗ್ಮಿವಾನ್. ಇವರು ಬರುವ ಮುಂಚೆ ಆ ನಾಯಿ ಸೀದಾ ಒಂದು ಸ್ಮೆಲ್ ಹಿಡ್ಕೊಂಡು ಯಾರೋ ಓಡಾಡಿದ ಜಾಗ ಅಂದ್ಕೊಂಡು ಒಂದು ಜಾಗದ ಏಕಾಂತದ ಜಾಗಕ್ಕೆ ಹೋಯಿತು. ಅಲ್ಲಿ ಒಂದಿಷ್ಟು ಬೇಟೆಗಾರರು, ಒಬ್ಬ ಪ್ರಧಾನವಾಗಿ ನಿಂತಿದ್ದ ಒಂದಿಷ್ಟು ಜನ ಬೇಟೆಗಾರರು ಏನೋ ಖಾಲಿ ಜಾಗ ಇಟ್ಕೊಂಡು ಅಲ್ಲೊಂದು ದ್ರೋಣನ ಮೂರ್ತಿಯನ್ನು ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈ ನಾಯಿ ಹೋಗಿ ಇವರೆಲ್ಲ ಇದ್ದದ್ದು ನೋಡಿ ಜೋರಾಗಿ ಬೊಗಳಿಕ್ಕೆ ಶುರು ಮಾಡಿದ್ರು. ಏಕಾಂತದಲ್ಲಿ ಆ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದವನಿಗೆ, ಏಕಲವ್ಯನಿಗೆ ಭಂಗ ಆಯಿತು. ಇದ್ಯಾಕೆ ಇಷ್ಟು ಕಿರಿಕಿರಿ ಕೊಡ್ತಾ ಇದೆ? ಅದು ಇನ್ನೂ ಒಳಗೆ ಬಂದೇ ಇಲ್ಲ. ಯಾವುದೋ ದೂರದಲ್ಲಿ ಸ್ಮೆಲ್ಲಿನ ಯೋಚನೆಯಲ್ಲಿ ಬೊಗಳಿಕೆ ಶುರು ಮಾಡಿತು. ಇವನು ನಿಂತ ಜಾಗದಿಂದಲೇ ಯಾವ ಗುರಿ ಹಿಡಿದಿದ್ನೋ ಗುರಿಯನ್ನು ಬದಲಿಸಿ ಅಷ್ಟು 7 ಬಾಣಗಳನ್ನು ತೆಗೆದು ಆ ಕಡೆಗೆ ಬಿಟ್ಟ ಬಾಣ ಒಂದೇ ಒಂದು ಗಾಯವನ್ನು ಮಾಡದೆ ಬೊಗಳುತ್ತಾ ಇದ್ದ ನಾಯಿಯ ಬಾಯೊಳಗೆ ಬಿತ್ತು. ಬಾಯೊಳಗೆ ಅಷ್ಟೂ ಬಾಣ ಬಿದ್ದಿದೆ. ಬಾಯಿ ಮತ್ತೆ ಮುಚ್ಚಲಿಕ್ಕಾಗಲಿಲ್ಲ, ಆದರೆ ಅದನ್ನು ಉಗುಳಿಕ್ಕಾಗಲಿಲ್ಲ. ಒಳಗೆ ಸಿಕ್ಕಾಕೊಂಡಿದೆ. ಬೊಗಳಿಕ್ಕಾಗದೆ ಓ ಅಂದ್ಕೊಂಡು ವಾಪಸ್ ಹಾಗೆ ಬಂತು, ಪಾಂಡವರ ಎದುರುಗಡೆ ಬಂತು. ಇವರಿಗೆ ಆಶ್ಚರ್ಯ. ನಿಧಾನಕ್ಕೆ ಎಲ್ಲ ಬಾಣವನ್ನು ತೆಗೆದ್ರೆ ಒಂದೇ ಒಂದು ಗಾಯ ಬಾಯಿಯ. ವಸ್ತುತಃ ಈ ಒಳಗಿನ ಜಾಗ ತುಂಬ ಸ್ಮೂತು, ಹೊರಗಿನ ಜಾಗಕ್ಕೆ ಆಗುವುದಕ್ಕಿಂತ ಹೆಚ್ಚು ಬೇಗ ಇಲ್ಲಿ ಹುಣ್ಣಾದರೆ ನಮಗೆ ತುಂಬ ಒದಾಟ ಪಡ್ತೇವೆ ನಾವು. ಅಂಥದ್ರಲ್ಲಿ ಬಾಣ ಬಿಟ್ಟಿದ್ದಾರೆ, 7 ಬಾಣ ತುಂಬಿಕೊಂಡಿದೆ, ಒಂದು ಗಾಯ ಆಗಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಯಿತು. ತಂ ತಥೋ ಅನ್ವೇಷಮಾಣಾಸ್ತೆ ವನೇ ವನವಾಸಿನಂ ದದೃಶು ಪಾಂಡವ ರಾಜನ್ ಅಸ್ಯಂತಂ ಅನಿಶಂಶರಾನ್. ನಾಯಿ ದಾರಿ ತೋರಿಸ್ಕೊಂಡು ಬಂತು, ಎಲ್ಲಿಂದ ನಾನು ಈ ಬಾಣದ ಏಟು ತಿಂದೆ ಅಂತ ತೋರಿಸ್ಕೊಂಡು ಬಂದರೆ ಒಬ್ಬ ಬೇಡ ದೂರದಲ್ಲಿ ಬಾಣಗಳನ್ನು ಇಟ್ಟುಕೊಂಡು ಚೆನ್ನಾಗಿ ಪ್ರಯೋಗ ಮಾಡ್ತಾ ಇದ್ದಾನೆ. ಅವನು ನೋಡುವುದೂ ಇಲ್ಲ. ಒಂದು ಸರ್ತಿ ಹೀಗೆ ನೋಡಿ ಹಿಂದಕ್ಕೆ ತಿರುಗಿ ಹಿಂಗೆ ಬಿಡೋನು. ಆ ಬಿಟ್ಟ ಜಾಗದ ಇವರು ಗುರುತು ಹಾಕಿದ್ದಕ್ಕಿಂತ ಇನ್ನೂ ಮಧ್ಯದಲ್ಲಿ ಹೋಗಿ ಬೀಳೋದು. ಈ ಪ್ರತಿಯೊಂದು ಅವನ ಚಾಕಚಕ್ಯತೆ. ಒಂದು ಸರ್ತಿ ನೋಡುವುದು ಮಾತ್ರ. ಅದು ಕಾಲ ಮೇಲೆ ಎತ್ತಿಯೋ, ಕೈಯಿಂದ ಹಿಂದೆ ತಿರುಗಿಯೋ, ಬೆನ್ನಿಂದ ಹಿಂದೆ ಬಗ್ಗಿಯೋ, ಯಾವುದ್ಯಾವುದೋ ಸ್ಟೈಲಲ್ಲೆಲ್ಲ ಅವನು ಪ್ರಯೋಗ ಮಾಡ್ತಾ ಇರೋದನ್ನು ನೋಡಿ ನ ಚೈನಂ ಅಭ್ಯಜಾನನ್ಸ್ತೆ ತದಾ ವಿಕೃತ ದರ್ಶನಂ. ಅದರ ನೋಡ್ಲಿಕ್ಕೆ ಮಾತ್ರ ಭಯಂಕರವಾಗಿದ್ದ. ಚರ್ಮದ ಬಟ್ಟೆಯನ್ನು ತೊಟ್ಟಿದ್ದ, ಮೈಯೆಲ್ಲ ಕಪ್ಪಾಗಿತ್ತು, ತಲೆಗೂದಲೆಲ್ಲ ಜಡೆ ಹಿಡಿದಿತ್ತು. ಮುಖದಲ್ಲಿ ಒಂದು ಸರ್ತಿ ನೋಡಿದರೆ ಯಾವುದೋ ಭೀಕರವಾದ ಅನುಭವ ಆಗ್ತಾ ಇತ್ತು. ಆದರೆ ತಮಗೆ ನಾಚಿಕೆ ಆಯಿತು. ಇಂಥ ಒಬ್ಬ ಕಾಡಾಡಿಯ ಕೈಯಲ್ಲಿ ಇಷ್ಟು ಒಳ್ಳೆಯ ಅಸ್ತ್ರವಿದ್ಯೆಯನ್ನು ಹೊಂದಿ ನಾವು ಗುರುಗಳು ಅಂತ ಒಬ್ಬರನ್ನು ಪಡೆದಿದ್ರು ಇಂಥದ್ದನ್ನು ಅಭ್ಯಾಸ ಮಾಡಲಿಕ್ಕೆ ಆಗಲಿಲ್ಲಲ್ವಾ ಅಂತ ಪ್ರಶಂಸಸು ಅವನನ್ನು ಹೊಗಳಿದ್ರಂತೆ ಎಲ್ಲರು. ಏನ್ರಿ ಇವನು ತಾಕತ್ತು ಭಾರಿ ಚೆನ್ನಾಗಿದೆ ಅಂತ ಕೆಲವರೆಲ್ಲ ಹೊಗಳಿದ್ರು. ಅವನನ್ನು ಹೋಗಿ ಕೇಳಿದ್ರಂತೆ, ಯಾರು ನೀನು? ಅವನು ಹೇಳಿದ, ನಾನು ಹಿರಣ್ಯಧನುಷ್ ಅಂತ ನಮ್ಮಪ್ಪ ನಿಷಾದ ರಾಜ, ನಾನು ಅವನ ಮಗ, ಇಲ್ಲಿಗೆ ಬಂದಿದ್ದೆ, ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ, ನನ್ನ ಗುರುಗಳು ದ್ರೋಣಾಚಾರ್ಯರು. ಈಗೆಲ್ಲ ಗಾಬರಿ ಆಗೋಯ್ತು. ಏನಿದು? ದ್ರೋಣಾಚಾರ್ಯರು ಪಾಠ ಮಾಡಿದ್ದು ನಮಗೆ, ಇವರು ದಕ್ಷಿಣೆ ನಮ್ಮ ಹತ್ರ ತಗೊಂಡು ಇನ್ಯಾರಿಗೋ ಬೇರೆ ಕಡೆಯಿಂದ ಪಾಠ ಮಾಡ್ತಾ ಇದ್ದಾರೆ. ಇದು ಟ್ಯೂಷನ್ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ, ಕ್ಲಾಸ್ ಮಾತ್ರ ಅಲ್ಲ. ಏನಿದು ಅಂತ ಅವ್ರಿಗೆ ತಲೆಬಿಸಿ ಆಯಿತು. ಸೀದಾ ಹೋಗಿ ಅದರಲ್ಲೂ ವಿಶೇಷವಾಗಿ ಅರ್ಜುನನಿಗೆ ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಅರ್ಜುನನಿಗೆ ಅವರೇ ಹೇಳಿದರು, ಈ ಜಗತ್ತಿನಲ್ಲಿ ನಿನ್ನಂಥ ಒಬ್ಬ ಬಿಲ್ವಿದ್ಯೆಯನ್ನು ಹೊಂದಿದವನನ್ನು ನಾನು ಲೋಕದಲ್ಲಿ ಇನ್ನೊಬ್ಬನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡ್ತೇನೆ ಅಂತ ಹೇಳಿದ್ದು. ನೋಡಿದರೆ ನನಗೆ ಈ ವಿದ್ಯೆ ಗೊತ್ತಿಲ್ಲ, ಆದರೆ ಇವನಿಗೆ ಆ ವಿದ್ಯೆ ಗೊತ್ತಿದ್ದಲ್ಲ, ನಾನು ಕಲೀಲಿಲ್ಲ. ಮತ್ಸರ 2 ಥರ ಇದೆ. ಒಂದು ಗೆರೆಯನ್ನು ಹಾಕಿದರೆ ಅದನ್ನು ಚಿಕ್ಕದು ಮಾಡಬೇಕು ಅಂತ ಹೇಳಿದರೆ 2 ಥರ ಚಿಕ್ಕದು ಮಾಡ್ಬೋದು. ಒಂದು ಅದೇ ಗೆರೆಯನ್ನು ಅಳಿಸ್ಬೋದು, ಇಲ್ಲ ಅಂದರೆ ಅದರ ಕೆಳಗೆ ಇನ್ನೊಂದು ದೊಡ್ಡ ಲೈನ್ ಹಾಕ್ಬೋದು. ದೊಡ್ಡ ಲೈನ್ ಹಾಕಿದರೆ ಮೇಲಿನ ಗೆರೆಯನ್ನು ಅಳಿಸದೇ ಇದ್ರೆ ಅದು ಚಿಕ್ಕದೇ ಆಗುತ್ತೆ. ಅರ್ಜುನನ ಮತ್ಸರ ಇದ್ದದ್ದು ಅಷ್ಟೇ. ಆ ಗೆರೆಯನ್ನು ಅಳಿಸ್ಬೇಕು ಅಂತ ಅವನ ತಲೆಯಲ್ಲಿ ಇರಲಿಲ್ಲ. ಅವನು ಕೆಳಗೆ ಇನ್ನೊಂದು ದೊಡ್ಡ ಲೈನ್ ಹಾಕಿ ನಾನು ಅದಕ್ಕಿಂತ ಹೆಚ್ಚು ಕಲಿಬೇಕು ಅನ್ನುವ ಮತ್ಸರದಿಂದ ಹೋಗಿ ದ್ರೋಣಾಚಾರ್ಯರನ್ನು ಕೇಳಿಕೊಳ್ತಾನೆ. ನನ್ವಹಂ ಪರಿರಭ್ಯೈಕಃ ಪ್ರೀತಿಪೂರ್ವಮಿದಂ ವಚಃ. ನನ್ನನ್ನು ಅಪ್ಪಿ ಮುದ್ದಾಡಿ ನನಗೆ ವಿಶೇಷವಾದ ಪ್ರೀತಿ ತೋರಿಸಿ ನನಗೆ ನೀವು ಹೇಳಿದ್ದು ನೀನೊಬ್ಬನೇ ಬಿಲ್ಗಾರ ಅಂತ. ನೋಡಿದರೆ ನನಗಿಂತ ಹೆಚ್ಚಿನ ಶಕ್ತಿಯನ್ನು ಪಡೆದ ಇನ್ನೊಬ್ಬನನ್ನು ನಾನು ಇವತ್ತು ಕಾಡಿನಲ್ಲಿ ನೋಡಿದೆ. ಹೌದಾ, ಯಾರವನು ನನಗೂ ಗೊತ್ತಿಲ್ಲಲ್ಲ ಅಂತ ಅಂದ್ಕೊಂಡು ದ್ರೋಣಾಚಾರ್ಯರು ಆಶ್ಚರ್ಯಪಟ್ಕೊಂಡು ಸೀದಾ ಅವ್ರ ಬೆನ್ನ ಹಿಂದೆ ಬಂದರು. ಅನ್ಯೋಸ್ತಿ ಭವತಃ ಶಿಷ್ಯ ನಿಷಾದಾಧಿಪತೆ ಸುತಃ.
ಇದು ಅವರ ಮನಸ್ಸಲ್ಲಿ ವಿಷದ ಬೀಜ ಬಿತ್ತುವ ಮುಂಚೆ ಇದನ್ನು ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡಿ ದ್ರೋಣಾಚಾರ್ಯರು ಹುಡ್ಕೊಂಡು ಸೀದಾ ಅಲ್ಲಿಗೆ ಬಂದು ಸವ್ಯಸಾಚಿನಮಾದಾಯ ನೈಷಾದಿಂ ಪ್ರತಿ ಜಗ್ಮಿವಾನ್ ದದರ್ಶ ಮಲದಿಗ್ಧಾಂಗಂ ಜಟಿಲಂ ಚೀರವಾಸಸಂ. ಜಡೆಯನ್ನು ಬಿಟ್ಟ, ನಾರುಮಡಿಯನ್ನುಟ್ಟ, ಚರ್ಮದ ಹೊದಿಕೆಯನ್ನು ತೊಟ್ಟ, ಬಾಣಗಳನ್ನೆಲ್ಲ ಬಿಡಬೇಕಾದಾಗ ಚರ್ಮದ ಹೊದಿಕೆ ಹಾಕ್ಕೊಳ್ಬೇಕು, ಅದು ಕೈಗೆ ಗಾಯ ಆಗಬಾರ್ದು, ಕತ್ತಿಯ ಪ್ರಯೋಗ ಇತ್ಯಾದಿಗಳನ್ನು ಮಾಡುವಾಗ. ಹೀಗಿರುವಂತಹ ಅವನನ್ನು ನೋಡಿ ದ್ರೋಣಾಚಾರ್ಯರು ಬಂದು ನಿಂತು ಆಶ್ಚರ್ಯಪಟ್ಟರು. ಆದರೆ ಅವನು ಅಷ್ಟು ಬಂದಾಗ ಬನ್ನಿ ನೀವಿಲ್ಲಿ ಕೂತ್ಕೊಳ್ಳಿ ಕಾಯಲಿಲ್ಲ. ಅವರು ಅಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗಲೇ ತನ್ನ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಪಕ್ಕಕ್ಕಿಟ್ಟು ಓಡಿ ಹೋದವನು ಬರುವ ದಾರಿಯಲ್ಲಿ ಉದ್ದಂಡ ನಮಸ್ಕಾರ ಮಾಡಿ ಅಡ್ಡ ಬಿದ್ದವನೇ ಏಕಲವ್ಯಸ್ತು ತಚ್ಛ್ರುತ್ವ ಪ್ರಿಯಮಾಣೋ ಬ್ರವೀದಿದಂ ನಿವೇದ್ಯ ಶಿಷ್ಯಮಾತ್ಮಾನಂ ತಸ್ಥೌ ಪ್ರಾಂಜಲಿ ಔರತ. ಅವನು ಹೋಗಿ ಪ್ರಾಂಜಲಿಂ ಕೈಯನ್ನು ಮುಗಿದು ಗುರುಗಳ ಮುಂದೆ ಮಂಡಿಯೂರಿ ಕೂತು ಕೇಳಿದ, ಏನು ನಾನು ಶಿಷ್ಯನಿದ್ದೇನೆ, ನೀವು ನನಗೆ ಗುರುಗಳು, ನೀವೇನು ಹೇಳ್ತೀರೋ ಅದನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಆಗ ಗುರುಗಳು ಹೇಳುತ್ತಾರೆ, ಹೌದು ನೀನು ಶಿಷ್ಯ ಅಂತ ಆದ ಮೇಲೆ ಶಿಷ್ಯ ದಕ್ಷಿಣೆ ಕೊಡಲಿಕ್ಕಿದೆ ಗುರುಗಳಿಗೆ, ಹಾಗಾಗಿ ನೀನು ಏನು ಕೊಟ್ಟಿ ನನಗೆ ಗುರುದಕ್ಷಿಣೆ ಅಂತ ಕೇಳಿದ್ರು. ಅವನು ಹೇಳಿದ, ಕಿಂ ಪ್ರಯಚ್ಛಾಮಿ ಭಗವನ್ ಆಜ್ಞಾಪಯತು ಮಾಂ ಗುರುಹು ನಹಿ ಕಿಂಚಿತ್ ಅದೇ ಎಮ್ಮೆ ಗುರವೇ ಬ್ರಹ್ಮವಿತ್ತಮ. ಗುರುಗಳಿಗೆ ಕೊಡಬಾರದ ವಸ್ತು ನನ್ನ ಹತ್ರ ಏನೂ ಇಲ್ಲ, ನೀವು ಏನು ಕೇಳಿದ್ರೂ ಕೊಡಬಹುದು ನಾನು, ಪ್ರಾಣವನ್ನು ಸಹಿತ ಅಂತ. ಹೀಗೆ ನೀವು ಗುರುಗಳು ಅಂತಂದಮೇಲೆ ನಾನು ವಾಪಸ್ ಪ್ರಶ್ನೆ ಮಾಡಲ್ಲ ಅಂತಾನೆ. ಗುರುಗಳು ಯೋಚನೆ ಮಾಡ್ತಾರೆ, ಈ ಕಡೆಯಿಂದ ಇವರಲ್ಲಿರುವ ಬೇಸರ ಕಳೀಬೇಕು, ಜೊತೆಗೆ ಇವನು ಕ್ಷತ್ರಿಯ ರಾಜನಾಗಿ ಇರುವಂಥ ಯಾವುದೇ ವ್ಯಕ್ತಿತ್ವ ಉಳ್ಳವನಲ್ಲ, ಇವನಲ್ಲಿ ಈ ಅಸ್ತ್ರವಿದ್ಯೆ ಇದ್ದರೆ ಬೇಡರು ಅಂತಂದ ಮೇಲೆ ಸಾಮಾನ್ಯ ಕಾಡಿನಲ್ಲಿ ಒಂದಿಷ್ಟು ಅನ್ಯಾಯಗಳನ್ನೇ ಮಾಡ್ಕೊಂಡು ಬೆಳೆಯುವವರಾದ್ರಿಂದಾಗಿ ಕಷ್ಟ ಆಗತ್ತೆ ಮುಂದೆ ಅಂತ ಯೋಚಿಸಿ, ಹಾಗಾದರೆ ತಥೈವ ಹೃಷ್ಟವದನಃ ತಥೈವಾದೀನ ಮಾನಸಃ ಚಿತ್ವಾ ಅವಿಚಾರ್ಯ ತಂಪ್ರಾದಾತ್ ದ್ರೋಣಾಯ ಅಂಗುಷ್ಠಮಾತ್ಮನಃ. ತಕ್ಷಣ ದ್ರೋಣಾಚಾರ್ಯರು ಹೇಳಿದರು, ಹೆಬ್ಬೆರಳನ್ನು ನನಗೆ ಕೊಡು ಅಂತ. ನಿನಗೆ ಬಾಣ ಪ್ರಯೋಗ ಮಾಡಿಸಿ ಚೆನ್ನಾಗಿ ಅಭ್ಯಾಸ ಮಾಡಿಸಿದವನು ಅಂತಂದಮೇಲೆ ನನಗೆ ಅದನ್ನೇ ಕೊಡು ಅಂತ. ವಿಚಾರನೇ ಮಾಡಲಿಲ್ಲ, ತಕ್ಷಣ ಹೆಬ್ಬೆರಳನ್ನು ಕುಯ್ದು ಅವರ ಪಾದದ ಬುಡದಲ್ಲಿ ಇಟ್ಟು ತತಃ ಶರಂತು ನೈಷಾದಿಹಿ ಅಂಗುಲುಭಿರ್ವ್ಯಕರ್ಷತ. ಆದರೆ ಅವನಿಗೆ ಬಲ ಏನು ಕಮ್ಮಿ ಆಗಿರಲಿಲ್ಲ, ಉಳಿದ ಬೆರಳಿನಿಂದಲೂ ಕೂಡ ಅಷ್ಟೇ ಚೆನ್ನಾಗಿ ಬಾಣವನ್ನು ಪ್ರಯೋಗಿಸ್ತಾ ಇದ್ದ. ಅಷ್ಟೇ ಅಲ್ಲ, ಅವನಿಗೆ ಎಡ ಕೈಯ ಪ್ರಯೋಗವೂ ಕೂಡ ಚೆನ್ನಾಗಿ ಗೊತ್ತಿತ್ತು, ಅದರಿಂದಾಗಿ ಅವನಿಗೇನು ಲಾಸ್ ಆಗಲಿಲ್ಲ. ಆದರೆ ಗುರುಗಳಿಗೆ ಒಪ್ಪಿಸಿದ ರೀತಿ ಮಾತ್ರ ಅವನೊಂದು ಶಿಷ್ಯನಾಗಿ ಒಬ್ಬ ಗುರುಗಳ ಮೇಲೆ ತೋರಿಸಬೇಕಾದ ಪ್ರೀತಿ ಏನು ಅನ್ನೋದು ಮಾತ್ರ ಸ್ಪಷ್ಟ ಗೊತ್ತಾಯಿತು. ನಮಗೆ ಇದರ ಪ್ರಶ್ನೆ ದೊಡ್ಡದು, ಅಯ್ಯೋ ದ್ರೋಣಾಚಾರ್ಯ ಹೀಗೆ ಮಾಡಿದರು, ಅರ್ಜುನ ಎಷ್ಟು ಅಸೂಯೆ ಪಡ್ತಿದ್ದ ಅಂತ. ಅರ್ಜುನನ ಅಸೂಯೆ ಇದ್ದದ್ದು ಕೇವಲ ನಾನು ಕಲಿಬೇಕಿತ್ತು ಅಂತಷ್ಟೇ. ದ್ರೋಣಾಚಾರ್ಯರ ಯೋಚನೆ ಇದ್ದದ್ದು ಒಬ್ಬ ಗುರುವಾಗಿ ಅಲ್ಲಿ ಒಳ್ಳೆ ಮಾತಿದೆ, ಏನು ಅಂದರೆ ಅವನ ಬಗ್ಗೆ ಮುಂದಿನದ್ದನ್ನು ಆಲೋಚನೆ ಮಾಡಿದರು ಅಂತ. ಅವನ ಸಾಮರ್ಥ್ಯ ಇತ್ಯಾದಿಗಳನ್ನು ಗುರುಗಳು ಚೆನ್ನಾಗಿ ತಿಳ್ಕೊಂಡಿದ್ರು, ಹಾಗಾಗಿಯೇ ಅವನ ಹತ್ರ ಈ ಥರದ ವರವನ್ನು ದಕ್ಷಿಣೆಯನ್ನಾಗಿ ಕೇಳಿದರು. ನಮಗದು ಭಾಗವತದಲ್ಲಿ ಮುಂದೆ ಗೊತ್ತಾಗುತ್ತೆ. ಅವನು ಮುಂದೆ ಜರಾಸಂಧನ ಜೊತೆಗೆ ಸೇರಿಕೊಂಡು ಮಥುರೆಯ ಮೇಲೆ ಬಹಳ ಬಾರಿ ದಾಳಿ ಮಾಡಿದ್ದ. ಆ ಕಾರಣದಿಂದ ಅವನಿಗೆ ಅಕಸ್ಮಾತ್ ಅವನಿಗೆ ಇದ್ದ ಯೋಚನೆ ಏನು ಅಂದರೆ, ಕೈ ಚಳಕದಿಂದ ಚೆನ್ನಾಗಿ ಅಭ್ಯಾಸ ಮಾಡಿದ್ದ. ಅವನು ದ್ರೋಣಾಚಾರ್ಯರ ಹತ್ರ ಬಂದದ್ದು ಯಾಕೆ ಅಂದರೆ, ಅವನಿಗೆ ಅಲ್ಲಿಯ ತನಕ ಪೈಶಾಚ ವಿದ್ಯೆಗಳೆಲ್ಲ ಗೊತ್ತಿತ್ತು. ಪಿಶಾಚಿಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ಬಾಣದಲ್ಲಿ ಪ್ರಯೋಗಿಸಿ ಹೇಗೆ ಶತ್ರುಗಳನ್ನು ನಿವಾರಿಸಬೇಕು ಅನ್ನೋದು ಗೊತ್ತಿತ್ತು. ಅವನಿಗೆ ಕೆಲವು ವಿಷಯದಲ್ಲಿ ಯಾವಾಗ ದೇವತಾ ಅಸ್ತ್ರ ಎದುರಾಗುತ್ತೋ ಆಗ ಪಿಶಾಚ ಅಸ್ತ್ರಗಳೆಲ್ಲ ಓಡೋಗ್ಬಿಡ್ತವೆ, ಅವುಗಳನ್ನು ನಡೆಸಲಿಕ್ಕಾಗಲ್ಲ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನನಗೆ ಅಸ್ತ್ರ ಪ್ರಯೋಗವನ್ನು ಮಂತ್ರದ ಮೂಲಕ ದೇವತಾ ಅಸ್ತ್ರಗಳನ್ನು ನಾನು ಪಡೀಬೇಕು ಅಂತ ದ್ರೋಣಾಚಾರ್ಯರ ಹತ್ರ ಬಂದದ್ದು. ದ್ರೋಣಾಚಾರ್ಯರ ಹತ್ರ ಬಂದದ್ದು ಶಿಷ್ಯತ್ವ, ಆ ಪ್ರೀತಿ ಎಲ್ಲ ಸರಿ, ಆದರೆ ಅದರ ಉದ್ದೇಶ ಇದ್ದದ್ದು ಒಳ್ಳೆಯ ಉದ್ದೇಶ ಅಲ್ಲ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಅಲ್ಲಿಯ ತನಕ ಅವನ ಯೋಚನೆ ಚೆನ್ನಾಗಿದ್ದರೂ ಕೂಡ ಅವನಿಗೆ ಮುಂದೆ ಸಿಕ್ಕಿದ ಗೆಳೆಯರ ಪರಿಣಾಮ ಎಲ್ಲ ಒಳಗಿನಿಂದ ಏನೇ ಆಗಿದ್ರೂ ಒಬ್ಬನ ಸ್ವಭಾವ ಗೊತ್ತಾಗುವುದು ಸಮಾಜದ ಜೊತೆಗೆ ಅವನು ಬೆರೀಲಿಕ್ಕೆ ಶುರು ಮಾಡಿದಾಗ. ಹಾಗಾಗಿ ಅವನು ಜರಾಸಂಧನ ಜೊತೆಗೆ ಬೆರೆತು ಕೃಷ್ಣನ ಮೇಲೆ ಆ ಕಾಲದಲ್ಲಿದ್ದ ಬೇಕಾದಷ್ಟು ಬೇಡರ ಕೆಲಸಗಳಲ್ಲಿ ಅವನ ಕಾಂಟ್ರಿಬ್ಯೂಷನ್ ಇತ್ತು ಅನ್ಯಾಯದ ವಿಷಯದಲ್ಲಿ. ಹಾಗಾಗಿ ದ್ರೋಣಾಚಾರ್ಯರು ಇದು ಮುಂದೆ ಬೆಳೆಯುವ ಮುಂಚೆ ಇಷ್ಟನ್ನು ಕತ್ತರಿಸಿದರೆ ಅವನ ಪ್ರಮಾಣ ತಗ್ಗಬಹುದು ಅಂತ ಯೋಚಿಸಿ, ಯಾಕಂದರೆ ಅರ್ಜುನ ಹೇಳಿಕೊಟ್ಟು ಕಲ್ತದ್ದು,
ಇವನು ಹೇಳಿಕೊಡದೆ ಇಷ್ಟು ಕಲಿತಾನೆ ಅಂದಮೇಲೆ ಇನ್ನು ಇವನ ಕೈಯಲ್ಲಿ ಇಂಥ ಅಸ್ತ್ರಗಳು ಸಿಕ್ಕಿತು ಅಂದರೆ ಖಂಡಿತ ದೇಶಕ್ಕೆ ಅನಾಹುತಕ್ಕೆ ಕಾರಣ ಆಗುತ್ತೆ. ಈಗ ಅಣುಬಾಂಬ್ ವಿದ್ಯೆಯನ್ನು ಹೇಳಿಕೊಡ್ಬೇಕು ಅಂತನ್ನುವ ಯೂನಿವರ್ಸಿಟಿಯಲ್ಲಿ ಯಾರಿಗೆ ಹೇಳಿಕೊಡ್ಬೇಕು ಅಂತನ್ನುವ ಒಂದು ಶಿಕ್ಷಣದ ಕ್ರಮದಲ್ಲಿ ಆಯ್ಕೆ ಇದೆ, ನಾ ಭಕ್ತಾಯ ಕದಾಚನ ಅಂತ. ಆದರೆ ಇವತ್ತು ಅದಿಲ್ಲ. ಅದರಿಂದಾಗೇನೆ ಯಾರಿಗೆ ಹೇಳಿಕೊಟ್ರು ಅವನೇ ಕೊಂಡೋಗಿ ಕೊನೆಗೆ ಬಾಂಬ್ ಹಾಕ್ಬಿಡ್ತಾನೆ ಅದೇ ಯೂನಿವರ್ಸಿಟಿಗೆ. ಯೋಚನೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ, ನಮ್ಗೆ ಗೊತ್ತಾಗುತ್ತಾ? ಆದರೆ ಗುರುಗಳಿಗೆ, ದ್ರೋಣಾಚಾರ್ಯರಿಗೆ ಅವನ ದುರಾಲೋಚನೆ ಎರಡೂ ಗೊತ್ತಿತ್ತು. ಅದಕ್ಕೋಸ್ಕರನೇ ಅವನ ಕೈಯಿಂದ ಹೆಬ್ಬೆರಳನ್ನು ಕಿತ್ತುಕೊಂಡ್ರು ಹೊರತು ಅವನು ಕಲಿಯುವ ವಿಷಯದಲ್ಲಿ ಅವನು ಹೀನ ಕೆಳವರ್ಗದವನು ಅಂತನೂ ಅಷ್ಟೇ ಕಾರಣಕ್ಕೆ ಅವನ ಮೇಲೆ ಆಕ್ಷೇಪವನ್ನು ಮಾಡಿದ್ದಲ್ಲ, ಅಥವಾ ಅವನನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಬೆರಳನ್ನು ಕಿತ್ತುಕೊಂಡದ್ದಲ್ಲ ಅನ್ನೋದು ಒಂದು ಸಾಮಾನ್ಯ ಗೊತ್ತಾಗುವ ಸಂಗತಿ. ಇಷ್ಟಾದ ಮೇಲೆ ಅರ್ಜುನ, ನನಗೆ ಇನ್ನಷ್ಟು ನೀವು ಅವನಿಗೆ ಹೇಳಿಕೊಟ್ಟ ವಿಷಯವನ್ನು ನನಗೆ ಹೇಳಿಕೊಡ್ಬೇಕು ಅಂತ ಕೇಳ್ತಾರೆ. ಹೀಗೆ ಕೇಳಿ ಕೊನೆಗೆ ಅಸ್ತ್ರೇ ಗುರುವನುರಾಗೇ ಚ ವಿಶಿಷ್ಟೋ ಅಭವದರ್ಜುನ. ಅಸ್ತ್ರದ ವಿಷಯದಲ್ಲಿ, ಗುರುಗಳನ್ನು ಸೇವೆ ಮಾಡುವ ವಿಷಯದಲ್ಲಿ ಎಲ್ಲಿ ಹೋದರೂ ಗುರುಗಳ ಜೊತೆಗೆ ಇರ್ತಿದ್ದಂತೆ. ಕಾರಣ ಏನು ಅಂದರೆ ಅವರ ಪ್ರತಿಯೊಂದು ನಡೆಯಲ್ಲೂ ಏನೋ ಹೊಸತ್ತು ಕಲ್ತ್ಕೊಳ್ಳಿಕ್ಕಾಗತ್ತೆ ಅಂತ ಅವನಿಗೆ ಯೋಚನೆ ಮಾಡ್ತಾ ಇದ್ದಾಗ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗೆ ಆಗಲೇ ಗುರುಗಳಿಂದ ಉತ್ತರ ಸಿಕ್ಕಿದ್ರೆ ಆಗ ಸಮಸ್ಯೆ ತಾನಾಗಿ ತಿಳಿಯಾಗತ್ತೆ. ಬೆಳಿಗ್ಗೆ ಬಂದ ಪ್ರಶ್ನೆ ಸಾಯಂಕಾಲ ಅಷ್ಟೊತ್ತಿಗೆ ಮರ್ತೋಗ್ಬಿಟ್ರೆ ಪ್ರಶ್ನೆನೇ ಮತ್ತೆ ಇನ್ನೊಂದು ಸಲ ಅದು ಹುಟ್ಟುವುದೇ ಇಲ್ಲ, ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ಗುರುಗಳ ಜೊತೆಗೆ ಇದ್ದರೆ ನಾವು ಆವಾಗಲೇ ಪ್ರಶ್ನೆ ಕೇಳಬಹುದು ಅಂತ ಯೋಚಿಸಿ ಅವ್ರ ಜೊತೆಗೆ ಓಡಾಡ್ಕೊಂಡಿದ್ದ. ಅವರು ಏನು ಹೇಳಿದರು, ಅವ್ರಿಗೆ ಇಂಥ ಒಂದು ವಸ್ತು ಬೇಕು ಅಂತ ಅವ್ರು ಹೇಳುವ ಮುಂಚೆ ಅದನ್ನು ತೊಗೊಂಡೋಗಿ ಕೊಡ್ತಿದ್ದ. ಅವ್ರಿಗೆ ರಾತ್ರಿ ಹಗಲು ಅವರ ಊಟದ ಸೇವೆ ಅಥವಾ ಬಟ್ಟೆ ತೊಳೆದಿಡುವಂಥ ಸೇವೆ ಇರಬಹುದು, ಕಾಲು ಒತ್ತುದಿರ್ಬೋದು, ಅವರಿಗೆ ಅಗತ್ಯ ಇದ್ದ ಎಲ್ಲವನು ಯಾವುದನ್ನು ಗುರುಗಳು ಹೇಳುತ್ತಿರಲಿಲ್ಲ. ಆದರೆ ಶಿಷ್ಯನಾಗಿ ಅವನೇ ಬೇಕು ಅಂತ ಪ್ರೀತಿಯಿಂದ ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದ. ಎಲ್ಲರೂ ಚೆನ್ನಾಗಿ ಅವರವರ ಅಸ್ತ್ರ ಶಸ್ತ್ರಗಳನ್ನು ಅಭ್ಯಾಸ ಮಾಡಿದರು. ಕೆಲವರಿಗೆ ಕೆಲವುದರಲ್ಲಿ ಹೆಚ್ಚು ನ್ಯಾಕ್ ಇರುತ್ತೆ, ಅವರವರು ಅಂಥದ್ದರಲ್ಲಿ ಹೆಚ್ಚು ಅದನ್ನು ಹೇಳ್ತಾ, ಪ್ರಾಣಾಧಿಕಂ ಭೀಮಸೇನಂ ಕೃತವಿದ್ಯಂ ಧನಂಜಯಂ ಧಾರ್ತರಾಷ್ಟ್ರ ದುರಾತ್ಮಾನಃ ನಾಮೃಷ್ಯಂತ ಪರಸ್ಪರಂ. ಹೇಳಿಕೊಡದೇ ಇದ್ದರೂ ತಾಕತ್ತಿನಿಂದಲೇ ಎಲ್ಲದಕ್ಕಿಂತ ಹೆಚ್ಚು ಚುರುಕಾಗಿದ್ದ ಭೀಮಸೇನನನ್ನು ಮತ್ತು ಹೇಳಿಕೊಟ್ಟು ಚೆನ್ನಾಗಿ ಕರಗತಗೊಳಿಸಿದ ಕಲೆ ಉಳ್ಳಂತಹ ಅರ್ಜುನನನ್ನು ಬೆಳೀತಾ ಇರುವುದನ್ನು ಕಂಡು ದುರ್ಯೋಧನಾದಿಗಳು ಸ್ವಲ್ಪವೂ ಸಹಿಸಿಕೊಳ್ಳಿಲ್ಲ. ಏನು ಇವರು ಕ್ಲಾಸಲ್ಲಿ ಯಾವಾಗ ನೋಡಿದ್ರು ಫಸ್ಟ್ ಇವರೇ, ನಮಗೆ ಪರೀಕ್ಷೆ ಮಾಡೋದೇ ವೇಸ್ಟು, ಪರೀಕ್ಷೆ ಮಾಡಿದರೂ ಅವರೇ, ಮಾಡದೇ ಇದ್ದರೂ ಅವರೇ ಫಸ್ಟು ಅನ್ನುವ ಸ್ಥಿತಿ ಬಂದದ್ದು ನೋಡಿ ನಾಮೃಷ್ಯಂತ ಸ್ವಲ್ಪವೂ ಸಹಿಸಿಕೊಳ್ಳಿಲ್ಲಂತೆ. ಮೊದಲೇ ಕೋಪ ಇತ್ತು, ಈಗಂತೂ ಇನ್ನು ಶಿಕ್ಷಣ ಬೇರೆ ಸರಿಯಾಗಿ ಸಿಕ್ಕಿದ ಮೇಲೆ ಅವರ ತಾಕತ್ತನ್ನು ಯಾವಾಗ ಸಿಟ್ಟು ಮಾಡಿಕೊಳ್ಬೇಕು, ಯಾವಾಗ ಸಿಟ್ಟು ಮಾಡಿಕೊಳ್ಬಾರ್ದು, ಇದು ಒಂದು ಕ್ಲಾಸು ಅವರಿಗೆ. ಶಿಕ್ಷಣ ಅಂದಾಗ ಕ್ಷತ್ರಿಯನಿಗೆ ಸೈಕಾಲಜಿಯು ತುಂಬ ಮುಖ್ಯ ಆಗುತ್ತೆ. ಬೇಕು ಅಂತ ಎದುರುಗಡೆಯವನು ಅವನನ್ನು ಸಿಟ್ಟು ಮಾಡಿಸ್ತಾನೆ. ಆಗ ಅವನು ಯದ್ವಾ ಬಾಣ ಪ್ರಯೋಗ ಮಾಡಿದರೆ ಅವನಲ್ಲಿದ್ದ ಅಸ್ತ್ರ ಖಾಲಿ ಆದಮೇಲೆ ಇವನು ನಿಜವಾದ ಅಸ್ತ್ರ ಬಿಡ್ತಾನೆ. ಅದಕ್ಕೋಸ್ಕರ ಎದುರುಗಡೆಯವನ ಹತ್ರ ಯುದ್ಧ ಮಾಡುವಾಗ ಎಷ್ಟು ಕೋಪ ಮಾಡ್ಕೊಳ್ಬೇಕು, ಈ ಕೋಪಕ್ಕೆ ಏನಾದರೂ ಅರ್ಥ ಇದೆಯಾ, ಮುಂದಿನ ಕ್ಯಾಲ್ಕುಲೇಷನ್, ಇದರಿಂದ ಏನು ಪರಿಣಾಮ ಆಗುತ್ತೆ, ಇದನ್ನೆಲ್ಲ ಯೋಚಿಸುವಂತಹ ರೀತಿಯಲ್ಲಿ ಶಿಕ್ಷಣ ಸಿಕ್ಕಿತ್ತು. ಮೊದಲೆಲ್ಲ ಭೀಮಸೇನ ಸೀದಾ ಬಂದು ಯುದ್ಧ ಅಂತಂದರೆ ಅವನು ಏನೂ ಇಲ್ಲ, ಅಷ್ಟೂ ಜನರನ್ನು ಒಟ್ಟಿಗೆ ಕೊಂಡೋಗಿ ಹೊಂಡಕ್ಕೆ ಹಾಕ್ಬಿಡೋದು, ನನ್ನ ಹತ್ರ ಯುದ್ಧಕ್ಕೆ ಬರ್ತೀರಾ ಅಂತ. ಈಗ ಅದೆಲ್ಲ ಕೋಪ ಮಾಡ್ಕೊಳ್ತಿರ್ಲಿಲ್ಲ, ಸುಮ್ಮನೆ ತಪ್ಪಿಸ್ಕೊಂಡ್ಬಿಡ್ತಿದ್ದ. ಸುಮ್ಮನೆ ಶಕ್ತಿ ಯಾಕೆ ವ್ಯರ್ಥ ಮಾಡಬೇಕು, ಹೊಸತವನಿಗೆ ಅದನ್ನು ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಯುದ್ಧದಲ್ಲಿ ಎಲ್ಲರೂ ಕಲಿಯುವಾಗ ನೋಡಿಯೇ ಕಲೀಲಿಕ್ಕೆ ಬೇಕಾದಷ್ಟು ಇರ್ತಿತ್ತು. ದ್ರೋಣಾಚಾರ್ಯರು ಪಾಠ ಕಲಿಸ್ಲಿಲ್ಲ ಅಂತ ಒಂದು ಕಥೆ ಬರುತ್ತೆ, ಹಿಂದೆ ನಿಮ್ಗೆ ಹೇಳಿದ್ದೆ, ಆದರೂ ಮತ್ತೊಂದು ಸರ್ತಿ ನೆನಪು ಮಾಡ್ತೇನೆ. ಅದು ಮಹಾಭಾರತದಲ್ಲಿರುವ ಕಥೆ ಅಲ್ಲ, ಹೀಗೆ ಬಂದ ಕಥೆ. ಪಾಠ ಮಾಡ್ತಾ ಇದ್ರಂತೆ. ಪಾಠ ಮಾಡ್ತಾ ಇರಬೇಕಾದ್ರೆ ಮುಂದೆ ಇಲ್ಲೇ ಬರುತ್ತೆ, ಅದರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಹೇಳ್ತೇನೆ ಅಷ್ಟೇ. ಒಂದು ದಿವಸ ಎಲ್ಲರಿಗೂ ಕೂಡ ಇಲ್ಲಿಯ ತನಕ ನೀವು ಕಲ್ತದ್ದನ್ನು ಪ್ರಾಕ್ಟೀಸ್ ಮಾಡಿದ್ದನ್ನು ಒಂದು ತಿಂಗಳಾದಮೇಲೆ ಒಂದು ತಿಂಗಳ ಟೆಸ್ಟ್ ಅಂತ ಇರುತ್ತಲ್ವ, ವೀಕ್ಲಿ ಟೆಸ್ಟು ಅಥವಾ ಸೆಮಿನಾರ್, ಅದ್ಯಾವುದು ಸೆಮಿಸ್ಟರ್ ಮುಗಿದ ತಕ್ಷಣ ಒಂದು ಟೆಸ್ಟ್ ಇರುತ್ತಲ್ವ, ಹಾಗೆ ಒಂದು ಟೆಸ್ಟ್ ಇಟ್ಟಿದ್ರು. ಟೆಸ್ಟ್ ಇಟ್ಟಾಗ ಏಕೈಕಶೋ ನಿಯೋತ್ಸ್ಯಾಮಿ ತಥಾ ಕುರುತ ಪುತ್ರಕಾಹ. ದ್ರೋಣಾಚಾರ್ಯರು ನಿಮ್ಗೆಲ್ರಿಗೂ ಕೂಡ ಒಂದು ಜಾಗ ಅಂದರೆ ವ್ಯವಸ್ಥೆ ಮಾಡಿ ಒಬ್ಬೊಬ್ಬರು ನಿಮ್ಮ ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ದಾನೆ. ನಾನೊಂದು ದೂರದಲ್ಲಿ ನಿಮಗೊಂದು ಗುರಿ ಹಾಕಿ ಕೊಡ್ತೇನೆ, ಆ ಗುರಿಯನ್ನು ನೀವು ಪ್ರತಿಯೊಬ್ಬರು ಕೂಡ ಹಿಡಿದು ಹೊಡಿಬೇಕು ಅಂತ ಒಂದು ಮರದ ಪಕ್ಷಿಯೊಂದನ್ನು ತಯಾರಿಸಿ ದೂರದ ಮರದ ಮೇಲೆ ನಿಲ್ಲಿಸಿ, ಅದು ಸ್ವಲ್ಪ ಕಾಡುತ್ತೆ ಸ್ವಲ್ಪ ಕಾಣುವುದಿಲ್ಲ ಅನ್ನುವ ಸ್ಥಿತಿಯಲ್ಲಿ ನಿಲ್ಲಿಸಿ ಇಟ್ಟು ಒಬ್ಬೊಬ್ಬರನ್ನೇ ಕರೆದ್ರು. ಸಂಧತ್ ಸ್ವಭಾಣಂ ದುರ್ದರ್ಶಂ ಮದ್ವಾಕ್ಯಾಂತೇವ ಮುಂಚತಂ. ನಾನು ಹೇಳುವ ಗುರಿಯನ್ನು ನೋಡಿಕೊಂಡು ಬಾಣವನ್ನು ಧಾರಣೆ ಮಾಡಿ ನಾನು ಹೇಳಿದ ಮೇಲೆ ವಿಮುಂಚ ಬಿಡಬೇಕು ನೀವು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕರೆದ್ರು. ತಸ್ತೌ ಭಾಸಂ ಸಮುದ್ದಿಶ್ಯ ಗುರುವಾಕ್ಯ ಪ್ರಚೋದಿತ. ಎಲ್ಲರೂ ಬಂದರು. ಯುಧಿಷ್ಠಿರ ಬಂದು ನಿಂತ. ಮರ ಕಾಣಿಸ್ತಾ ಇತ್ತು.
ಏನೇನು ಕಾಣಿಸ್ತಾ ಇದೆ ಅಂತ ಕೇಳಿದರು ಗುರುಗಳು. ಮರ ಕಾಣಿಸ್ತಾ ಇದೆ, ನೀವು ಕಾಣಿಸ್ತಾ ಇದ್ದೀರಿ, ಗೆಲ್ಲು ಕಾಣಿಸ್ತಾ ಇದೆ, ಭಾಸ ಅಂದರೆ ಆ ಹಕ್ಕಿಯ ಬೊಂಬೆನೂ ಕಾಣಿಸ್ತಾ ಇದೆ. ಗುರುಗಳಿಗೆ ಬೇಜಾರಾಯಿತು. ಏನು ಬರಲ್ಲ, ಹೋಗಿ ಎಷ್ಟು ಬಾಡಿ ಅಂತ ಬೈದು ಕಳಿಸಿದ್ರಂತೆ. ಉಪಯೋಗಲೇನು, ಹೋಗು ಪಶ್ಯಾಮಿ ಇತ್ಯೇವೋ. ಆದರೆ ಒಂದೇ ಸರ್ತಿಗೆ ಹಾಗೆ ಹೇಳಲಿಲ್ಲ, ಇನ್ನೂ ಸರಿಯಾಗಿ ನೋಡು, ಇನ್ನೂ ಸರಿಯಾಗಿ ನೋಡು ಅಂತ ಹೇಳ್ತಾ ಇದ್ದಾರೆ. ಅವನು ಇನ್ನೂ ಸರಿ, ನಿಮ್ಮನ್ನು ಇನ್ನೂ ಸರಿಯಾಗಿ ನೋಡ್ತೇನೆ, ಮರವನ್ನು ಇನ್ನೂ ಸರಿಯಾಗಿ ನೋಡ್ತೇನೆ, ಪಕ್ಷಿಯನ್ನು ಇನ್ನೂ ಸರಿಯಾಗಿ ನೋಡ್ತೇನೆ ಅಂದವನು. ಸಿಟ್ಟು ಬಂತವರಿಗೆ, ಅಪ್ರೀತ ಮನಃ, ಬೇಜಾರಾಯ್ತಂತೆ. ಅಯ್ಯೋ ಏನು ಇವರಿಗೆ ನಾನು ಏನು ಕೇಳ್ತಾ ಇದ್ದೇನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ದುರ್ಯೋಧನಾದಿಗಳನ್ನು ಕರೆದ್ರು. ಅವರಂತೂ ಇನ್ನೂ ಜಾಣರು. ಸರಿ, ಎಲ್ಲರೂ ಆದಮೇಲೆ ಇಲ್ಲಿ ತನಕ ಇಲ್ಲಿದೆ ಕಥೆ. ಇದರ ನಂತರ ಒಂದು ಸಣ್ಣ ಕಥೆ ಆ್ಯಡ್ ಆಗಿದ್ದೇನು ಅಂದರೆ, ಸರಿ ಅರ್ಜುನನನ್ನು ಕರೆದ್ರು. ಅರ್ಜುನನನ್ನು ಕರೆದಾಗ ಅರ್ಜುನನಿಗೆ ತೋರಿಸಿದ್ರು. ಅರ್ಜುನನ ಹತ್ರ ಕೇಳಿದ್ರು ಏನೇನು ಕಾಣ್ತಾ ಇದೆ ಅಂತ. ಆಗ ಅರ್ಜುನ ಹೇಳಿದ, ತಥೋ ಧನಂಜಯಂ ದ್ರೋಣಃ ಸ್ಮಯಮಾನೋಭ್ಯಭಾಷತ ತ್ವಯೇದಾನೀಂ ಪ್ರಹರ್ತವ್ಯಂ ಏತಲ್ಲಕ್ಷ್ಯಂ ವಿಲೋಕ್ಯತಾಂ. ಈ ಲಕ್ಷ್ಯವನ್ನು ನೋಡು, ಅವಲೋಕನ ಮಾಡು, ನಿಂಗೆ ಏನೇನು ಕಾಣ್ತಾ ಇದೆ ಹೇಳು ಅಂತ. ನಿನಗೆ ಇಲ್ಲಿ ನಾನಿದ್ದೇನೆ, ಈ ಮರ ಇದೆ, ಈ ಮರದ ಗೆಲ್ಲುಗಳಿವೆ, ಎಲೆಗಳಿವೆ, ಜೊತೆಗೆ ಹಕ್ಕಿಯೂ ಇದೆ, ಇದರಲ್ಲಿ ಏನು ಕಾಣುತ್ತೆ ಅಂತ. ತಸ್ತೌ ಭಾಸಂ ಸಮುದ್ದಿಶ್ಯ ಗುರುವಾಕ್ಯ ಪ್ರಚೋದಿತ. 1-2 ನಿಮಿಷಗಳ ಕಾಲ ಅವನ ಗುರಿಯಲ್ಲಿ ನಿರಂತರ ನೋಡ್ತಾ ಇದ್ದಾಗ, ಪಶ್ಯಸ್ಯೇನಂ ಸ್ಥಿತಂ ಭಾಸಂ ಧ್ರುಮಂ ಮಾಮಪಿ ಚಾರ್ಜುನ. ನಿನಗೆ ನಾನು, ಮರ, ಗೆಲ್ಲು, ಹಕ್ಕಿ ಎಲ್ಲ ಕಾಣಿಸ್ತಿದೆಯಲ್ವಾ ಅಂತ ಗುರುಗಳು ಕೇಳ್ತಾರೆ. ಅವನು ಹೇಳ್ತಾನೆ, ಇಲ್ಲ ಗುರುಗಳೇ, ನನಗೆ ಕೇವಲ ನನಗೆ ಆ ಭಾಸ ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳಿದ. ಭಾಸಂ ಪಶ್ಯಸಿ ಯದ್ಯೇನಂ ತಥಾ ಬ್ರೂಹಿ ಪುನರ್ವಚಃ. ಭಾಸ ಮಾತ್ರ ಕಾಣ್ತಾ ಇದೆ ಎಂದಾಗ ನೀನು ನನಗೆ ಹೇಳಬೇಕು ಅಂದನು. ಅವನು ಹೇಳಿದ, ನನಗೆ ನೀವು ಹೇಳೋದಲ್ಲ, ನೀವು ತೋರಿಸುವಾಗಲೇ ನನಗೆ ಅದು ಮಾತ್ರ ಕಾಣಿಸ್ತಾ ಇದೆ. ನೀನು ಯಾಕೆಂದರೆ ಗುರಿ ಹಿಡಬೇಕಾದ ಅಲ್ಲಿಗೆ, ನಿಮ್ಮನ್ನೆಲ್ಲ ನೋಡಿ ಏನು ಮಾಡಲಿ ನಾನು, ನನಗೆ ಬೇಕಾದ ಬಾಣದ ಗುರಿ ಆ ಹಕ್ಕಿ ಮಾತ್ರ ಅಂತ ಹೀಗೆ ಹೇಳಿ ಬಾಣವನ್ನು ಗಟ್ಟಿಯಾಗಿ ಮುಂಚ ಸ್ವೇತ್ಯಬ್ರವೀತ್ ಪಾರ್ಥಂ, ಹಾಗಾದರೆ ನೀನು ಬಿಡು ಅಂತ ಹೀಗೆ ಹೇಳುವಾಗ ಪಕ್ಕದಲ್ಲಿ ಇನ್ನೊಬ್ಬ ನಿಂತಿದ್ದಂತೆ. ಬಿಟ್ಟೆ ಗುರುಗಳೇ ಎಂದಂತೆ. ತಿರುಗಿ ನೋಡಿದರೆ ಭೀಮಸೇನ ಅವನು ಬಾಣ ಹಿಡ್ಕೊಂಡಿದ್ದ. ಇವರಿಗೆ ಹೇಳುವಾಗ ಅವನು ಪ್ರಾಕ್ಟೀಸ್ ಮಾಡ್ತಿದ್ದ. ಸರಿ, ಅವ್ರಿಗೆ ಕೋಪನೇ ಬಂತು. ಬಿಟ್ಟೆ ಗುರುಗಳೇ ಅಂತ ಹೇಳಿ, ನಿಂಗೆ ಯಾರೋ ಬಿಡ್ಲಿಕ್ಕೆ ಹೇಳಿದ್ದು ಅಂತ ಜೋರು ಮಾಡಿದ್ರಂತೆ. ಸರಿ, ಯಾರು ನಿನಗೆ ಹೇಳಿದ್ದು ಅಂತ ಹೇಳು ಮುಗಿಸುವಷ್ಟರಲ್ಲಿ ಆ ಬಾಣ ಅಲ್ಲಿಗೆ ಹೋಗಿ ಅದು ತಾಗುವ ಮುಂಚೆ ಬಾಣವನ್ನು ವಾಪಸ್ ತಿಡ್ಕೊಂಡು ಬಂದು, ಎಲ್ಲಿಗೆ ಬಿಡಬೇಕು ಗುರುಗಳೇ ಅಂತ ಕೇಳಿದ್ನಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಬಾಣ ಯಾರಿಗೆ ಬೇಕು ಅಂದರೆ ಅಷ್ಟು ದೂರದಲ್ಲಿದ್ದವನಿಗೆ ಹೋಗಿ ಹೊಡೆದು ಬರಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಬಾಣ ಬೇಕು. ನೀನು ಬಾಣಕ್ಕಿಂತ ಮುಂಚೆಯೇ ಹೊಡೆದು ಬರ್ತಿದ್ಮೇಲೆ ನಿನಗೆ ಯಾಕಪ್ಪ ಬಾಣ ವಿದ್ಯೆ, ನಿನ್ನ ಮುಂದೆ ಹೇಳ್ಕೊಡಲ್ಲ ಅಂತ ಅವನನ್ನು ಕಳಿಸಿದ್ರು. ಅವನ ಮತ್ತೆ ಪಾಠಕ್ಕೆ ಯಾವತ್ತೂ ಬರಲೇ ಇಲ್ಲ ಅಂತ. ಅವ್ನು ಯಾವಾಗಲೂ ಸುತ್ತಾಡ್ತಾ ಉಣ್ತಾ ತಿಂತ ಓಡಾಡ್ತಾ ಆರಾಮಾಗಿರ್ತಿದ್ದಂತೆ. ಅವ್ನು ಕ್ಲಾಸಲ್ಲಿ ಇದ್ದರೂ ಸುಮ್ಮನೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರ್ತಿದ್ದ. ಆದರೆ ಶಿಕ್ಷಣದ ವಿಷಯದಲ್ಲಿ ಎಲ್ಲರಿಗೂ ಏನು ಪ್ರಶ್ನೆ ಕೇಳಿದ್ರು ಅವನು ಅದ್ರಿಗೆ ಉತ್ತರ ಕೊಡ್ತಿದ್ದ. ಇದು ಮಾತ್ರ ಅವನ ಸ್ಪೆಷಾಲಿಟಿ. ಈ ಗುಣ ಅನ್ನೋದು ಅವನಲ್ಲಿ ಇತ್ತು. ಆದರೆ ಈ ಕಥೆ ಆಮೇಲೆ ಸುಮ್ಮನೆ ಯಾರೋ ಮಧ್ಯದಲ್ಲಿ ಭೀಮನ ಮೇಲೆ ಒಂದು ಪ್ರೀತಿಯಿಂದ ಮಾಡಿದ ಕಥೆ ಇರಬಹುದು. ಆದರೆ ಅವನಲ್ಲಿ ಆ ಗುಣ ಇದ್ದದ್ದಂತೂ ಸತ್ಯ. ಹೀಗೆ ತುಂಬ ಖುಷಿಯಾಯಿತು ದ್ರೋಣಾಚಾರ್ಯರಿಗೆ. ಭಾಸ ಮಾತ್ರ ಕಾಣ್ತಾ ಇದೆ ಅಂತ ಹೇಳಿ ಬಿಟ್ಟ. ಹೋಗಿ ಅದು ಭಾಸಕ್ಕೆ ನೇರವಾಗಿ ತಾಗಿತು. ಅದು ತಾಗೋದು ಹೇಗೆ ಅಂದರೆ, ಅದು ಆ ಕಡೆಗೆ ಮುಖ ಮಾಡಿ ಇದ್ದ ಹಕ್ಕಿಯ ಕಣ್ಣಿನ ರೆಪ್ಪೆಯ ತುದಿಯ ಕೂದಲುಗಳ ಕೊನೆಯ ಭಾಗವನ್ನು ಕತ್ತರಿಸಿದಂತೆ. ಅಷ್ಟು ಚೆನ್ನಾಗಿ ಅವನ ಬಾಣದ ಗುರಿ ಇತ್ತು ಅಂತ. ಇಷ್ಟು ಚೆನ್ನಾಗಿ ಯೋಚನೆ ಮಾಡಿದ ಮೇಲೆ ಗುರುಗಳಿಗೆ ತುಂಬ ಖುಷಿಯಾಯಿತು. ಇನ್ನೊಂದು ದಿವಸ ಗುರುಗಳ ಜೊತೆಗೆ ಇಲ್ಲಿಗೆ ಬರ್ತಾರೆ ಅನಿಸುತ್ತೆ. ಗುರುಗಳ ಜೊತೆಗೆ ಎಲ್ಲ ಶಿಷ್ಯರು ಹೋಗ್ತಾ ಇದ್ರು. ನೀರಲ್ಲಿ ಇಳಿಬೇಕಾದ ಪ್ರಸಂಗ ಬಂತು. ನೀರಲ್ಲಿ ಇಳಿಯುವಾಗ ಅವರಿರೋ ಸ್ನಾನ ಮಾಡಿ ಏನೋ ಕೆಲಸ ಮಾಡ್ತಾಯಿದ್ರು. ಮಾಡುವಷ್ಟರಲ್ಲಿ ಒಂದು ಮೊಸಳೆ ಬಂತು. ಮೊಸಳೆ ಬಂದು ಅವರನ್ನು ಗಟ್ಟಿ ಹಿಡ್ಕೊಂಡ್ಬಿಡ್ತು. ಆದರೆ ಅವರು ಅದನ್ನು ಬಿಡಿಸ್ಕೊಳ್ಳಿಲ್ಲ. ಸಸಮರ್ಥೋಪಿ ಮೋಕ್ಷಾಯ ಶಿಷ್ಯಾನ್ ಸರ್ವಾನ್ ಅಚೋದಯತ್. 10 ನಿಮಿಷ ಇಲ್ಲಿಗೆ ಬಂದರೆ ಬರಲಿಕ್ಕೆ ಹೇಳಿ. ಗ್ರಾಹಂ ಹತ್ವಾ ಚ ಮೋಕ್ಷಧ್ವಂ ಮಾಮಿತಿ ತ್ವರಯನ್ನಿವ. ಅಯ್ಯೋ ನನ್ನನ್ನು ಈ ಮೊಸಳೆ ಹಿಡಿದು ಬಿಟ್ಟಿದೆ, ಯಾರಾದರೂ ಕಾಪಾಡಿ ಅಂತ ಶಿಷ್ಯರೆಲ್ಲ ಜೊತೆಗಿದ್ದವರನ್ನು ಜೋರಾಗಿ ಕೂಕೊಂಡ್ರಂತೆ ದ್ರೋಣಾಚಾರ್ಯರು. ಅಯ್ಯೋ ಮೊಸಳೆ 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 ಅಂತ ಎಲ್ಲರೂ ಕೂಡ ದೂರ ಆದ್ರಂತೆ. ಕಾಪಾಡಿ ಅಂತ ಅನ್ನೋ ಶಬ್ದ ಕೇಳಿದ ತಕ್ಷಣವೇ ಅರ್ಜುನ ಕೈಯಲ್ಲಿದ್ದ ಬಾಣ ತೆಗೆದು 5 ಬಾಣಗಳನ್ನು ಬಿಟ್ಟು ಅದರ ಬಾಯಿಯ ಈ ಜಾಗಕ್ಕೆ ಆ ಕಡೆಯಿಂದ ಈ ಕಡೆ ಅದು ಸಿಕ್ಕುವ ಹಾಗೆ ಮಾಡಿ ಗುರುಗಳ ಒಂದು ಬಾಣ ಬಿಟ್ಟ.
ಅದು ಇಲ್ಲಿ ಸಿಕ್ಕಾಕೊಳ್ತು, ಕಾಲೆಲ್ಲಿ ಹಿಡಿದ ಜಾಗ. ನೆಕ್ಸ್ಟ್ ಇನ್ನೊಂದು ಬಾಣ ಬಿಟ್ಟ, ಅದು ಮಧ್ಯದಲ್ಲಿ ಗ್ಯಾಪ್ ಆಯಿತು. ಇನ್ನೂ ಒಂದು ಬಾಣ ಬಿಟ್ಟ, ಬಾಯ ತೆರ್ಕೊಳ್ತು. ಆಮೇಲೆ ಆ ಗುರುಗಳ ಕಾಲನ್ನು ಬಿಡಿಸ್ಕೊಂಡು ಕೇವಲ 5 ಬಾಣದಿಂದ ಅದರ ಬಾಯನ್ನು ಬಿಡಿಸಿ ಗುರುಗಳನ್ನು ಮೇಲಕ್ಕೆ ಎಳ್ಕೊಂಡು ಬರುವ ಹಾಗೆ ಮಾಡ್ದ. ಇದು ನೋಡಿದ ಮೇಲಂತೂ ಗುರುಗಳಿಗೆ ಮತ್ತೂ ಖುಷಿಯಾಯಿತು. ನೋಡಿ, ಬೇರೆಯವರೆಲ್ಲ ಏನು ಮಾಡಬೇಕು, ಬಾಣ ಎಲ್ಲೋ ಗದೆ ಎಲ್ಲೋ ಅಂತ ಹುಡ್ಕೊಂಡು ಕೂತಿದ್ದಾರೆ. ಇವನು ಏನು ಸಿಕ್ಕಿದ ತಕ್ಷಣ ಅದನ್ನು ತೆಗೆದಾಯಿತು. ನೋಡಿ, ಹೊಡೆಯುವಾಗ ಅದನ್ನು ಪ್ರಾಣಕ್ಕೆ ಅದಕ್ಕೆ ಮೈಗೆ ಹೊಡೆದ್ರು ಅದಕ್ಕೆ ಮೈ ಚುಚ್ಕೊಳ್ಳೋದೇ ಇಲ್ಲ. ಅದು ಸಿಕ್ಕಾಪಟ್ಟೆ ದಪ್ಪ ಚರ್ಮ ಅದರದ್ದು. ಅದರ ಜೊತೆಗೆ ಅದರ ಹಿಡಿತವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹಲ್ಲಿಗೆ ಮೇಲಕ್ಕೆ ಇಲ್ಲಿ ಒಸಡಿಗೆ ಏಟು ಬೀಳದೆ ಆದರೆ ಅದು ಬಾಯಿ ತೆಗೆಯುವುದೇ ಇಲ್ಲ ವಾಪಸ್ಸು. ಹಾಗೆ ಅದಕ್ಕೆ ಬಾಯಿ ತೆಗೆಯುವ ಹಾಗೆ ಮಾಡಿ ಹೊಡೆದು ಬಾಣ ಸಿಕ್ಕಿದ್ದನ್ನು ಗುರಿ ಹಿಡಿದು ಅಲ್ಲಿಗೆ ಕೊನೆಗೆ ಬಾಣ ಕಾಲಿಗೆ ಚುಚ್ಚಿಬಿಟ್ಟು ಗುರುಗಳಿಗೆ ಅವ್ರು ಕಿರ್ಚುವಾಗಿ ಮಾಡಲಿಲ್ಲಲ್ಲ. ಇದು ಗುರಿ ಹಿಡಿಯುವುದಂದರೆ ಹಾಗೆ. ಕೆಲವೊಮ್ಮೆ ನಾವೇನೋ ಮಾಡ್ತೇವೆ, ಅವನು ಹೊಡಿಬೇಕು ಅಂತ ಹೇಳಿದ್ರೆ ಅವ್ನು ಬಗ್ಗಿಬಿಟ್ರೆ ಎದುರುಗಡೆಯವನಿಗೆ ಏಟು ಬೀಳುತ್ತೆ, ಯಾರಿಗೂ ಹೊಡಿಲಿಕ್ಕೆ ಹೋಗಿ ಇನ್ನೇನು ಹಾಗೆ ಅವ್ಯವಸ್ಥೆ ಆಗುತ್ತೆ. ದ್ರೋಣನ ವಿಷಯದಲ್ಲಿ ಅರ್ಜುನ ತುಂಬ ಜಾಗ್ರತೆಯಿಂದ ಆ ಕ್ಷಣದ ಇದು ನಿರ್ಧಾರ ತಗೊಳ್ಳುವ ಕ್ರಮ. ಯಾವಾಗಲೂ ಕ್ವಿಕ್ಕಾಗಿ ನಿರ್ಧಾರ ತಗೊಳ್ಳೋದುಂಟಲ್ವ, ಅದು ತುಂಬ ಕಷ್ಟದ ಸಂಗತಿ. ನಾವು ಹೇಳ್ತೇವೆ ಒಂದು ಸ್ವಲ್ಪ ಟೈಮ್ ಕೊಡು, ಯೋಚಿಸ್ಬೇಕು ನಾನು ಅಂತ ಹೇಳ್ತೀವಿ ನಾವು. ಹೌದು, ಯೋಚಿಸ್ಬೇಕು ಅನ್ನೋದು ಸತ್ಯ. ಆದರೆ ಯುದ್ಧದ ಸಮಯದಲ್ಲಿ ನಾನು ಯೋಚಿಸ್ಬೇಕು, ಟೈಮ್ ಕೊಡಿ ಕೇಳಿದ್ರೆ ತಲೆನೇ ಹೋಗಿರುತ್ತೆ. ಹಾಗಾಗಿ ಅಲ್ಲಿ ಯೋಚಿಸ್ಲಿಕ್ಕೆ ಟೈಮ್ ಇಲ್ಲ. ಈಗ ಯಾವುದೋ ಒಂದು ಆಜ್ಞೆ ಮಾಡಬೇಕು, ಗಲ್ಲು ಶಿಕ್ಷೆನೋ ಅಥವಾ ಇಂತೇನೋ ನ್ಯಾಯದ ವಿಷಯದಲ್ಲಾಗುವಾಗ ಯೋಚನೆ ಮಾಡಿ ಹೇಳಬೇಕು ಅನ್ನೋದು ಕರೆಕ್ಟ್. ಯುದ್ಧದ ಟೈಮಲ್ಲಿ ಯೋಚನೆ ಅಂತಿಲ್ಲ, ಯಾವುದರಿಂದ ಲಾಭ, ಯಾವುದರಿಂದ ಹೆಚ್ಚು ಉಪಕಾರ ಆಗುತ್ತೆ, ಇದನ್ನು ಮಾತ್ರ ಯೋಚನೆ ಮಾಡಬೇಕು. ಹಾಗೆ ಯೋಚನೆ ಮಾಡಿ ಗುರುಗಳನ್ನು ಬಿಡಿಸ್ಬೇಕಾದ ಮಾತ್ರ ಕರ್ತವ್ಯ. ಈಗ ಅದರ ಪ್ರಾಣ ಉಳಿಯುತ್ತೋ ಬಿಡುತ್ತೋ ಇದೆಲ್ಲ ನೋಡಲಿಕ್ಕಿಲ್ಲ. ಹಾಗೆ ಹೊಡೆದಿದ್ದಾನೆ. ಮೇಲಕ್ಕೆ ಬಂದು ಬಹಳ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡಿದ್ದಾರೆ. ಹೀಗೆ ತಂತು ದೃಷ್ಟ ಕ್ರಿಯೋಪೇತಂ ದ್ರೋಣೋ ಮನ್ಯತ ಪಾಂಡವಂ ವಿಶಿಷ್ಟಂ ಸರ್ವಶಿಷ್ಯೇಭ್ಯ ಪ್ರೀತಿಮಾಂಶ್ಚಾಭವತ್ತದ. ಹೀಗೆ ಮತ್ತೊಂದು ಸರ್ತಿ ಅವರು ಹೀಗೆ ಇವತ್ತಿನ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿದ್ದಿ ಅಂತ ಅವನಿಗೆ A ಗ್ರೇಡ್ ಕೊಟ್ಟರು. ಉಳಿದವರೆಲ್ಲ ಹಾಗೆ ಹೊರಟೋದ್ರು. ಮತ್ತೊಂದು ಸರ್ತಿ ಹಾಗೆ ಗಂಗೆಯ ದಡದಲ್ಲಿ ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಒಂದು ಮಣ್ಣಿನ ಪ್ರತಿಮೆಯನ್ನು, ಸಣ್ಣ ಮಗುವಿನ ಪ್ರತಿಮೆಯನ್ನು ಮಾಡಿಸಿ ಅದನ್ನು ನದಿಯ ಮಧ್ಯಕ್ಕೆ ಎಸಿತಾರೆ. ಎಸೆಯುವಾಗ ಮೊದಲೇ ಹೇಳಿದ್ರು, ಹೀಗೆ ಎಸೆಯುವಾಗ ಬಾಣ ಬಿಡಬೇಕು, ಅದು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೊಚ್ಕೊಂಡು ಹೋದ ಆ ಪ್ರತಿಮೆಗೆ ಇಲ್ಲಿಂದ ಬಾಣ ಹೊಡಿಬೇಕು. ಅಂದರೆ ನೀರು ಎಷ್ಟು ವೇಗ ಇರುತ್ತೆ ಅಂತ ಗೊತ್ತು ನಿಮಗೆ. ಎಂಥ ವೇಗ ಅಂದರೆ ಅದು ತಿರುಗಿಸಿ ಹೀಗೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದೆಲ್ಲೋ ಇಳುಕಲ್ಗಳಲ್ಲೆಲ್ಲ ಸುತ್ತಿಕೊಂಡು ಹೋಗ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ನೀವು ಬಾಣ ಹೊಡಿಬೇಕು ಅಂತ. ಎಲ್ಲರಿಗೂ ಶಿಶುಕಂ ವಿದ್ಯೇತಮಂ ಜಲಸ್ಥಂ ಬದ್ಧ ಚಕ್ಷುಷಃ, ಗಮನ ಇಟ್ಟು. ಇನ್ನು ಏನು ಅಂದರೆ ಹಾಕಿದ್ದು ಮಾತ್ರ ತೋರಿಸ್ತಾರೆ, ಹಾಕಿದ ತಕ್ಷಣ ಕಣ್ಣಿಗೆ ಪಟ್ಟಿ ಕಟ್ಟಿಬಿಡ್ತಾರೆ. ಬದ್ಧ ಚಕ್ಷುಷಃ ಹಾಕುದು ತೋರಿಸ್ತಾರೆ, ಬಿದ್ದ ಜಾಗ ನೋಡಿಕೊಂಡು ಆಮೇಲಿಂದ ಬರೀ ಕ್ಯಾಲ್ಕುಲೇಷನ್. ಇಷ್ಟು ವೇಗದಲ್ಲಿ ಈ ನದಿಯಲ್ಲಿ ಹರಿತಾ ಇರುವ ನೀರಿನಲ್ಲಿ ಆ ಮಣ್ಣಿನ ಪ್ರತಿಮೆ ಎಷ್ಟು ದೂರ ಹೋಗಿರುತ್ತೆ, ಯಾವ ಕಡೆಗೆ ಹೋಗಿರುತ್ತೆ ಅಂತ ಜಲದ ವೇಗದ ಮತ್ತು ಸದ್ದಿನ ಮೇಲೆ. ಯಾಕೆಂದರೆ ಬರೀ ನೀರು ಹರಿಯುವಾಗ ಒಂದಿರುತ್ತೆ, ಈಗ ಒಂದು ವಸ್ತು ಹಾಕಿದ ಮೇಲೆ ಅದನ್ನು ಚಲನೆಯ ಶಬ್ದ ಚೂರು ಬದಲಾಗುತ್ತೆ. ಅಷ್ಟನ್ನು ಗಮನಿಸಬೇಕು. ಇದೆಲ್ಲ ಒಂದು ಕ್ರಮ ಇದೆ. ಅಂದರೆ ಬಾಣ ಹೊಡೆಯುವಾಗ ಅವನು ಎಷ್ಟು ದೂರದಿಂದ ಬಾಣ ಹೊಡಿತಾ ಇದ್ದೇನೆ ಅಂತ ಅನ್ನೋದು ಕೂಡ ಅದು ಹೋದ ವೇಗದಲ್ಲಿ ಗೊತ್ತಾಗುತ್ತೆ. ಈಗ ಒಬ್ಬನಿಗೆ ಬಾಣ ಬರುತ್ತೆ, ಬಂದಾಗ ತಪ್ಪಿಸ್ಕೊಳ್ತಾನೆ, ಅದ್ರದ್ದು ಹೋದ ವೇಗದಿಂದ ಎಷ್ಟು ದೂರದಲ್ಲಿ ಅವನು ನಿಂತಿದ್ದಾನೆ ಅಂತ ಗೊತ್ತಾಗಬೇಕು. ಅದು ಶಿಕ್ಷಣ. ಹಾಗೆ ಅರ್ಜುನ ಎಲ್ಲರಿಗೂ ಅವರವರಿಗೆ ಬಾಣ ಕೊಟ್ಟರೆ ಎಲ್ಲ ಬಾಣ ಬಿಟ್ಟರು. ಅರ್ಜುನ ಬಿಟ್ಟ ಬಾಣ ಮಾತ್ರ ಸೀದಾ ಹೋಗಿ ಆ ಮಣ್ಣಿನ ಪ್ರತಿಮೆಯನ್ನು ಚೂರು ಮಾಡಿ ಆ ನೀರೆಲ್ಲ ಕೆಸರಾಯಿತು. ಅವನ ಮೇಲೆ ಆ ಗುರುಗಳಿಗೆ ಬಹಳ ಖುಷಿಯಾಯಿತು. ಹೀಗೆ ಏನೇನೋ ಇತ್ತು. ಆಕಾಶಕ್ಕೆ ಹಣ್ಣೆಸೆಯುವುದು, ಹಕ್ಕಿಗಳನ್ನು ಹೊಡೆಯುವುದು, ಆಮೇಲೆ ಕಾಣದೇ ಇರುವ ಜಾಗದಲ್ಲಿ ಒಂದು ವಸ್ತುವನ್ನು ತರಬೇಕು ಅಂತಂದಾಗ ಅದನ್ನು ಹೇಗೆ ಅಸ್ತ್ರಗಳಿಂದ ವಾಪಸ್ ತರಿಸಿಕೊಳ್ಳುವುದು, ಹೀಗೆ ಏನೇನೋ ಪ್ರಯೋಗಗಳನ್ನೆಲ್ಲ ಮಾಡಿ. ಗೃಹಾಣೇದಂ ಮಹಾಬಾಹೋ ವಿಶಿಷ್ಟಮತಿ ದುರ್ಧರಂ ಅಸ್ತ್ರಂ ಬ್ರಹ್ಮಶಿರೋ ನಾಮ ಸಪ್ರಯೋಗ ನಿವರ್ತನಂ. ಪ್ರಯೋಗ ಮಾಡಿದ ಮೇಲೆ ನಿವರ್ತನಂ, ಮರಳಿ ಬರುವ ಬಾಣ ಇದು. ಬೇರೆ ಬಾಣಗಳೆಲ್ಲ ಬಿಟ್ಟ ಮೇಲೆ ಹೋಯ್ತು. ಆದರೆ ಈ ಬಾಣ ನಿನಗೆ ಕೊಡ್ತಾ ಇದ್ದೆ ನಾನು, ಅಸ್ತ್ರ ಪ್ರಯೋಗ. ಇದು ಬ್ರಹ್ಮಶಿರೋ ಅಸ್ತ್ರ, ಇದು ಅಂದರೆ ಬ್ರಹ್ಮಾಸ್ತ್ರ, ಶಿರೋಸ್ತ್ರವನ್ನು ಕೊಡ್ತಾ ಇದ್ದೇನೆ. ಇದನ್ನು ಅಶ್ವತ್ಥಾಮನಿಗೆ ಕೊಟ್ಟಿರಲಿಲ್ಲ ಮೊದಲು. ಅವನಿಗೆ ಸಹಜವಾಗಿ ಉಪದೇಶದಿಂದಾಗಿ ಬಂದದ್ದನ್ನು ಪಡೆದಿದ್ದ ಹೊರತು ಗುರುಗಳು ಪ್ರೀತಿಯಿಂದ ಕೊಟ್ಟದ್ದು ಅರ್ಜುನನಿಗೆ. ಯಾಕೆಂದರೆ ಅರ್ಜುನನಲ್ಲಿ ಅಂಥ ಒಂದು ತಾಳ್ಮೆ ಮತ್ತು ಏನಾದರೂ ಒಂದು ಉದ್ದೇಶ ಹೇಳಿದರೆ ಅದನ್ನು ಕೊನೆ ತನಕ ನಡೆಸುವಷ್ಟು ಎಚ್ಚರ ಅವನಿಗಿತ್ತು. ಅವ್ರು ಹೇಳ್ತಾರೆ, ಇದನ್ನು ನೀನು ಮನುಷ್ಯರ ಮೇಲೆ ಪ್ರಯೋಗ ಮಾಡಬಾರ್ದು, ಮತ್ತು ಈ ತೀರಾ ಕಷ್ಟದ ಪರಿಸ್ಥಿತಿ ಬಂದು ದೇವತೆಗಳು ದೈತ್ಯರು ಇಂಥ
ತೊಂದರೆ ಆದಾಗ ಮಾತ್ರ ಈ ಅಸ್ತ್ರವನ್ನು ನೀನು ಪ್ರಯೋಗಿಸಬೇಕು ಅಂತ. ಹೀಗೆ ಬಾಧೇತಾ ಮಾನುಷ ಶತ್ರು ಯದಿತ್ವಾಂ ವೀರ ಕಂಚನ, ನಿನಗೆ ಪ್ರಾಣದ ಅಪಾಯ ಬಂದೊದಗಿದಾಗ ಮಾತ್ರ ಇದು ಅವರನ್ನು ಕೊಲ್ಲಿಕ್ಕೆ ಉಪಯೋಗಿಸಬೇಕು. ಇಲ್ಲ ಅಂದರೆ ದುರ್ಬಲರ ಮೇಲೆ ಇದನ್ನು ಪ್ರಯೋಗ ಮಾಡಿದರೆ ಲೋಕಕ್ಷಯ ಆಗುತ್ತೆ. ಯಾವುದೋ ಈ ನಾವು ಹೇಳ್ತೇವೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ, ಈ ಗಾದೆಯನ್ನೇ ಇಟ್ಕೊಂಡು ಹೇಳಿದ್ದದು. ಅತ್ಯಂತ ಗುಬ್ಬಿ ಅಂತ ಅನ್ನೋದಿಲ್ಲ. ಇಲ್ಲಿ ಏನಿದೆ ಅಂದರೆ ಅಲ್ಪದ ಮೇಲೆ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಅದರ ಶಕ್ತಿ ವ್ಯರ್ಥ ಆಗುತ್ತೆ, ಅದರಿಂದ ಲೋಕಕ್ಕೆ ಕಂಟಕ ಆಗುತ್ತೆ. ಆ ದೃಷ್ಟಿಯಿಂದ ನೀನು ಇದನ್ನು ಪ್ರಯೋಗ ಮಾಡಬಾರದು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಖಂಡಿತ ತಥೇತಿ, ಖಂಡಿತ ಗುರುಗಳೇ, ನೀವು ಕೊಟ್ಟ ಅಸ್ತ್ರವನ್ನು ದುರುಪಯೋಗ ಮಾಡಿಕೊಂಡ ಅರ್ಜುನ ಅನ್ನುವ ಮಾತು ನಿಮ್ಮ ಜೀವಮಾನದಲ್ಲಿ ಯಾವತ್ತೂ ಕಿವಿಗೆ ಬೀಳುವುದೇ ಇಲ್ಲ, ಇದು ನನ್ನ ಮಾತು ಅಂತ ವಾಪಸ್ಸು ಪ್ರತಿಜ್ಞೆಯನ್ನು ಮಾಡಿ ಜಗ್ರಾಹ ಪರಮಾಸ್ತ್ರಂ ತತ್, ಆ ಅಸ್ತ್ರವನ್ನು ಪ್ರೀತಿಯಿಂದ ಸ್ವೀಕರಿಸಿದ. ಭವಿತಾ ತ್ವತ್ಸಮೋ ನಾನ್ಯಃ ಪುಮಾನ್ ಲೋಕೇ ಧನುರ್ಧರ. ಈ ರೀತಿ ಒಳ್ಳೆ ರೀತಿಯಾದ ಶಕ್ತಿವಂತನಾದ, ಬುದ್ಧಿವಂತನಾದ, ಚಾಕಚಕ್ಯತೆ ಹೊಂದಿದ, ಕೈಚಳಕವನ್ನು ಹೊಂದಿದ ಶಿಷ್ಯನಾಗಿ ನೀನು ಇದ್ದಿ ಅಂತ ಅಂದಮೇಲೆ ನಿಜವಾದ ಧನುರ್ಧರ ನೀನೊಬ್ಬನೇ ಆಗ್ಲಿಕ್ಕೆ ಸಾಧ್ಯ ಅಂತ ಮತ್ತೊಮ್ಮೆ ಅವನ ಮೇಲೆ ಪ್ರೀತಿಯಿಂದ ಅಪ್ಪಿಕೊಂಡು ಮುದ್ದಾಡಿ ಮಾತಾಡಿದರು. ಇಷ್ಟಾದ ಮೇಲೆ ಇನ್ನೊಂದು ಸರ್ತಿ, ಇದು ಗುರುಗಳ ಪರೀಕ್ಷೆ. ಇನ್ನು ಮುಂದೆ ಎಲ್ಲ ರಾಜರ ಸಮ್ಮುಖದಲ್ಲಿ ಎಲ್ಲ ತಂದೆ ತಾಯಿಗಳು ಬರ್ತಾರೆ. ಇದು ಕ್ಲಾಸ್ ಟೆಸ್ಟು. ಇನ್ನು ಇದು ಅವರವರ ತಂದೆ ತಾಯಿಗಳೆಲ್ಲ ಬರ್ತಾರೆ. ಯಾಕೆಂದರೆ ಯಾವುದ್ಯಾವುದೋ ದೇಶದ ರಾಜರ ಮಕ್ಕಳೆಲ್ಲ ಬಂದಿದ್ದಾರೆ. ಜೊತೆಗೆ ಇಲ್ಲಿ ಬಾಹ್ಲೀಕ, ಸುಬಾಹು, ಯಾರು ಶಂತನು ಅಲ್ಲ, ಭೂರಿಶ್ರವಸ್ಸು, ಆಮೇಲೆ ದ್ರೋಣ ಹೇಗೂ ಗುರುಗಳಾಗಿದ್ದಾನೆ, ಭೀಷ್ಮ ಮೊದಲಾದ ಎಲ್ಲ ಕುರುಪ್ರವೀರರು ಎಲ್ಲರೂ ಸೇರಿದ್ದಾರೆ. ಅಂತಹ ಒಂದು ದೊಡ್ಡ ಸ್ಟೇಜಲ್ಲಿ ಯುದ್ಧ ಮಾಡೋದು ಅಂತಾಗುತ್ತೆ. ಪ್ರಾಕ್ಟೀಸ್, ಯಾರ್ಯಾರು ಯಾವ ರೀತಿ ತಮ್ಮ ಅಸ್ತ್ರಕೌಶಲವನ್ನು ತೋರಿಸ್ತಾರೆ ಅಂತ ಒಂದು ಪ್ರಾಕ್ಟೀಸ್ ಮಾಡೋದು ಅಂತ ಆಗಿ, ಅದಕ್ಕೋಸ್ಕರ ಒಂದು ದೊಡ್ಡ ಜಾಗವನ್ನು, ಸಮತಟ್ಟಾದ, ಹೊಂಡ ಇಲ್ಲದ, ಮುಳ್ಳು ಕಂಟೆಗಳಿಲ್ಲದ, ಕಲ್ಲುಗಳು ಓಡಾಡುವಾಗ ಯುದ್ಧ ಮಾಡುವ ಪ್ರಸಂಗದಲ್ಲಿ ಎಡವಿ ಬಿದ್ದೆ ಅಂತ ಸಮಸ್ಯೆ ಬರಬಾರ್ದಲ್ವ, ಅದಕ್ಕೋಸ್ಕರ ಅಂತಹ ಒಂದು ಸಮತಟ್ಟಾದ ಜಾಗಗಳನ್ನು ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿ ಎಂಥ ಚಂದದ ಮಾತು ಹೇಳ್ತಾರೆ ಅಂದರೆ, ದೊಡ್ಡ ಸ್ಟೇಜ್ ರೆಡಿಯಾಗಿ ನೋಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಸ್ಟೇಡಿಯಂ ರೆಡಿಯಾಗಿದೆ. ಸ್ಟೇಡಿಯಂ ಅಂದರೆ ಎಲ್ಲ ಕಡೆಯಲ್ಲೂ ಕ್ರಮ ಪ್ರಕಾರ ಎಲ್ಲೆಲ್ಲಿಂದ ಎಷ್ಟು ದೂರದಿಂದ ನೋಡಿದರೂ ಅವ್ರಿಗೆ ಕಾಣಬೇಕು. ಅದೇನು ಅಂದರೆ ರೌಂಡ್ ಸ್ಟೇಡಿಯಂ ಅಲ್ಲ, ಹೀಗೆ ತ್ರಿಕೋನಾಕಾರದ ಸ್ಟೇಡಿಯಂ. ಇಲ್ಲಿ ಬಾಣ ಬಿಡುವಾಗ ಅಲ್ಲಿ ಕೂತವ್ರ ತಲೆಗೆ ಬೀಳಬಾರ್ದಲ್ಲ, ಅದಕ್ಕೆ ಇಲ್ಲಿಂದ ಕೂತದ ಎದುರುಗಡೆ ಖಾಲಿ, ಈ ಕಡೆಯಿಂದ ಇಲ್ಲಿಯ ತನಕ ಎಲ್ಲರಿಗೂ ನೋಡಲಿಕ್ಕೆ ವ್ಯವಸ್ಥೆ ಬರುವ ಹಾಗೆ ಎಷ್ಟು ಜನ ಬಂದರೂ ಕೂತ್ಕೊಳ್ಳಿಕ್ಕೆ ಜಾಗ ಆಗಬೇಕು. ಅಂತಹ ಒಂದು ದೊಡ್ಡ ಮಂಚಾಹ, ಬೆಂಚುಗಳನ್ನು ಒಳ್ಳೆಯ ರೀತಿಯಾಗಿ ಕೂತ್ಕೊಳ್ಳಿಕ್ಕೆ ಅವರವರ ಕ್ರಮಕ್ಕನುಸಾರವಾಗಿ, ರಾಜರು ಕೂತ್ಕೊಳ್ಬೇಕಾದ ಜಾಗ, VIP ಗಳು ಕೂತ್ಕೊಳ್ಬೇಕಾದ ಜಾಗ, VVIP ಗಳು ಕೂತ್ಕೊಳ್ಬೇಕಾದ ಜಾಗ, ಹೀಗೆ ಯಾರ್ಯಾರೋ ಇರ್ತಾರಲ್ಲ ಅವರಿಗೆಲ್ಲರಿಗೂ ವಿಭಾಗ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಚೆನ್ನಾಗಿರುವ ಮೇಲಿನ ಮಳೆ ಬಂದರೆ ತಡೆಯುವ ಹಾಗೆ ಕಂಬಲದ ಹುಲ್ಲಿನ ಮೆಳೆಗಳನ್ನು ಹಾಕಿದ ಮಾಡುಗಳನ್ನೆಲ್ಲ ಮಾಡಿ ಕಟ್ಟಿದರು. ಜನರೆಲ್ಲ ಅದಕ್ಕೆ ಸಹಕಾರ ಕೊಟ್ಟರು. ಬೇಕಾದ ಶಿಲ್ಪಿಗಳನ್ನು ಕರೆಸಿ ಅದಕ್ಕೆ ಕೆಲವೆಲ್ಲ ಶಸ್ತ್ರ ಪ್ರಯೋಗ ಮಾಡುವಾಗ ಅದನ್ನು ಭಿನ್ನ ಮಾಡಲಿಕ್ಕೆ ಶಿಲ್ಪಿಗಳಿಂದ ಮರದ ಬೊಂಬೆಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡಿಸ್ಬೇಕು. ಎಲ್ಲೋ ದೂರದಲ್ಲಿ ಗುರಿಗಳನ್ನೆಲ್ಲ ಮೊದಲೇ ಫಿಕ್ಸ್ ಮಾಡಿಟ್ಟಿರ್ತಾರೆ. ಸುಮ್ಮನೆ ಅದು ಇಂಥ ಆಕಾರದ ಇಂಥದ್ದೊಂದು ಗುರಿ ಇದೆ, ಅದನ್ನು ನೋಡಿ 1 ನಿಮಿಷದೊಳಗೆ ಹೊಡಿಬೇಕು ಅಂತ ಹೇಳಿರ್ತಾರೆ. ಇವರು ಅದನ್ನು ಹುಡುಕಿ ಅಲ್ಲಿಗೆ ಹೊಡಿಬೇಕು. ಅದನ್ನೆಲ್ಲ ಮೊದಲೇ ರೆಡಿ ಮಾಡಲಿಕ್ಕೆ ಶಿಲ್ಪಿಗಳು ಬೇಕು. ಹಾಗಿನ ಒಳ್ಳೆಯ ಶಿಲ್ಪಿಗಳನ್ನೆಲ್ಲ ಕರೆಸಿ ಜಾಗದಲ್ಲಿ ಒಂದು ಗುದ್ದಲಿ ಪೂಜೆ ಮಾಡಿ, ಅದಕ್ಕೆ ಪುಣ್ಯಾಹ ವಾಚನಗಳನ್ನೆಲ್ಲ ಮಾಡಿ, ದೊಡ್ಡ ದೊಡ್ಡ ಋತ್ವಿಜರನ್ನೆಲ್ಲ ಕರೆಸಿ ಆ ಜಾಗದಲ್ಲಿ ಇದು ಮಾಡ್ತಾ ಇರುವಂಥದ್ದು ಕೇವಲ ಪರೀಕ್ಷಾರ್ಥವಾಗಿ, ಇದು ಅನ್ಯಾಯ ಮಾಡುವ ಅಥವಾ ಯುದ್ಧದ ಕ್ರಮದಲ್ಲಿ ಯಾರೋ ಸೋಲಿಸುವ ಪ್ರಶ್ನೆ ಅಲ್ಲ ಅಂತ ಅದಕ್ಕೆ ಬೇಕಾದ ಶಾಂತಿ ಮಂತ್ರಗಳನ್ನೆಲ್ಲ ಪಠಿಸಿ ವೇದಿಕೆ ಸಿದ್ಧ ಆಯಿತು. ಗುರುಗಳು ಎಲ್ಲರಿಗೂ ಹೇಳಿದರು, ನೀವು ನಿಮ್ಮ ಕಲಿತ ಶಸ್ತ್ರಗಳ ಪ್ರಯೋಗವನ್ನು ಈ ವೇದಿಕೆಯಲ್ಲಿ ನಿಮ್ಮ ಎಲ್ಲ ಹಿರಿಯರು ಇರುವ ಜಾಗದಲ್ಲಿ ನೀವು ಮಾಡಲಿಕ್ಕಿದ್ದೀರಿ, ಸಿದ್ಧರಾಗಿ ಅಂತ ಹೇಳಿದರು. ಮರುದಿವಸ ಅದಕ್ಕೆ ಬೇಕಾದ ಸಿದ್ಧತೆ ಎಲ್ಲ ಆಯಿತು. ಸಭೆಯಲ್ಲೆಲ್ಲ ಜಯಘೋಷ ಕೇಳ್ತಾ ಇದೆ. ಆಗ ಯಾರ್ಯಾರು ಬಂದು ಹೇಗೆ ಯುದ್ಧ ಮಾಡಿದರು, ಈ ಯಾರೋ ಒಬ್ಬ ಹೀರೋ ಥರ ಒಬ್ಬ ಎಂಟ್ರಿ ಆಗಲಿಕ್ಕಿದ್ದಾನೆ, ಯಾರು ಅನ್ನೋದನ್ನು ಮುಂದಿನ ಕಥಾಸರಣಿಯಲ್ಲಿ ನೋಡೋಣ ಅಂತ ಹೇಳ್ತಾ ನಮಸ್ಕಾರ. ಪ್ರಶ್ನೆ ಇದೆಯಾ? ಕರ್ಣ. ಅಲ್ಲ, ಬೇರೆ ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಹೆಚ್ಚಿನವರು ಗೆಲ್ತಿದ್ರು.
ಅದರ ವಿಶೇಷ ಪರೀಕ್ಷೆಯನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ. ನದಿ ಇದ್ರಲ್ಲ ಅವನೊಬ್ಬನೇ ಗೆದ್ದಿದ್ದು, ಬೇರೆ ಯಾರಿಗೂ ಗೆಲ್ಲಿಕ್ಕಾಗಲಿಲ್ಲ. ಕೆಲವೊಂದು ಸರ್ತಿ ಅದೃಷ್ಟವಶಾತ್ ಒಂದೊಂದು ತಾಗ್ತಿತ್ತು. ಆದರೆ ನಾನು ಹೊಡಿತೆ ಅಂತ ವಿಶ್ವಾಸದಿಂದ ಹೊಡಿತಾ ಇದ್ದಾನೆ ಇವನು. ಬೇರೆಯವರದ್ದು ತಾಗ್ತಿತ್ತು ಎಲ್ಲೋ ಒಂದೊಂದು ಸಲ, ಅದು ಒಂದೊಂದು ಸಲ ತಲೆಗೂ ತಾಗಿ ತಲೆ ಮೇಲೆ ಏನು ಸೀಬೆಕಾಯಿ ಇಟ್ಟು ಹೊಡಿತೇನೆ ಅಂತ ಹೇಳಿದರೆ ಧೈರ್ಯವಾಗಿ ನಿಲ್ಲುವ ತಾಕತ್ತು ಯಾರಿಗೂ ಇರಲಿಲ್ಲ. ಮುಂದೆ ಕತೆ ಬರುತ್ತೆ. ಅಶ್ವತ್ಥಾಮ ಹೆಚ್ಚು ಈ ಪರೀಕ್ಷೆಗಳಲ್ಲಿ ಬರ್ತಿರಲಿಲ್ಲ, ಅವನ ಅಸ್ತ್ರ ಪ್ರಯೋಗದಲ್ಲಿ ಜಾಸ್ತಿ. ಆಗ ದೇವತಾ ಶಕ್ತಿ ಕೆಲಸ ಮಾಡೋದು, ಕೈ ಚಳಕ ಅಲ್ಲ. ಆಗ ಅದು ದೇವತಾ ಶಕ್ತಿಗೆ ಅಡ್ರೆಸ್ ಕರಿಯಾಗಿ ಕೊಟ್ಟಿದ್ರೆ ಅವನ ತಲೆನೇ ತೆಗೆಯುತ್ತೆ. ಅದರಲ್ಲಿ ಏನು ಸಾಮರ್ಥ್ಯ ಬೇರೆ ಏನು ಹೇಳಬೇಕಾಗಿಲ್ಲ. ಅದೇ ನಮ್ಮ ಕತೆಗಳಲ್ಲಿ ಮಹಾಭಾರತದ ಕಥೆಯಲ್ಲಿ ಹಾಗೇನಿಲ್ಲ. ಅಪ್ಪ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಮಗನೂ ಹೋದ. ಹೌದು, ಸಿಕ್ಕಿದ್ದೀಗ ರಾಜ್ಯ ಯಾರ ಕೈಲಿದೆ? ಧೃತರಾಷ್ಟ್ರನ ಕೈಲಿರುವುದಲ್ವಾ? ಯಾರ ಪರವಾಗಿ ಹೋರಾಡಬೇಕು? ಇತ್ತು ಅದೇ ತಂದೆಯ ಇದು ಗುರುವಾಗಿ ಅಲ್ಲಿದ್ದಾನೆ ಅಂತಂದಮೇಲೆ, ಅಂದರೆ ದುರ್ಯೋಧನನ ಗುರುವಾಗಿ ತಂದೆಯೇ ಅಲ್ಲಿದ್ದಾನೆ ಅಂದಮೇಲೆ ಅವನಿಗೂ ಅವನು ಋಣ ಅಂತ ಅಷ್ಟೇ ಅರ್ಥ. ಗೊತ್ತಿತ್ತು ಅವನಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಆದರೆ ಮಾತು ಕೊಟ್ಟ ಮೇಲೆ ಮುಗಿಯಿತು ಅಂತ. ನಿಮ್ಮ ಪರವಾಗಿ ಹೋರಾಡ್ತೇವೆ ಅಂತಂದಮೇಲೆ ಅದು ಏನೇ ಕಷ್ಟ ಬಂದರೂ ಅವನಿಗೆ ಹಿತ ಆಗುವಂಥ ಏನೇ ಕೆಲಸ ಆದರೂ ಸರಿ, ಅದು ಅನ್ಯಾಯವೋ ನ್ಯಾಯವೋ ಆಮೇಲೆ ಮಾತು ಕೊಟ್ಟ ಮೇಲೆ ಮುಗಿಯಿತು ಅಂತ. ಸರಿ, ಮುಗಿಸೋಣವಾ? ಏನು ಯೋಚನೆ ಮಾಡಿ? ಭವಿಷ್ಯ ನೋಡೋದನ್ನಕ್ಕಿಂತ ಇವನು ಯೋಗ್ಯನೋ ಅಯೋಗ್ಯನೋ ಗೊತ್ತಾಗ್ತಿತ್ತು. ಇವನು ಇದನ್ನು ಖಂಡಿತ ಒಳ್ಳೆಯದಕ್ಕೆ ಬಳಸೋದಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಅದು ಅವರು ಅಂತಲ್ಲ, ಯಾರೇ ಗುರುಗಳಾದರೂ ಗೊತ್ತಾಗುತ್ತೆ, ಗುರು ಹೌದಾದರೆ. ಅದು ಈಗ ನಮ್ಗೆ ಅಂಥದ್ದು ಒಂದು ಪಾಸಿಬಿಲಿಟಿ ಅರ್ಥ ಆಗೋದಿಲ್ಲ. ಅದರಿಂದ ನಾವು ಇವತ್ತು ಅರ್ಥ ಮಾಡಿಸ್ಲಿಕ್ಕೂ ಕಷ್ಟ. ಕೆಟ್ಟವರೇ ಹೌದು. ಇವನಿಗೆ ಭೀಷ್ಮಾಚಾರ್ಯರು ಹೇಳಿಕೊಡ್ಬೇಕು ಅಂತ ಕರೆಸಿಕೊಟ್ಟ ಶಿಷ್ಯರು. ಇದು ಅವನ ಆಯ್ಕೆಯಲ್ಲಿದ್ದ ಶಿಷ್ಯ. ಅದು ಆಜ್ಞೆ. ಅವನಿಗೆ ದೃಪದನನ್ನು ಸೋಲಿಸುವ ಯೋಚನೆಗೋಸ್ಕರ ಮೊದಲು ಬಂದು ಕೇಳಿದ. ಅದೇ ಹೇಳಿದ್ದು, ಒಂದು ಸರ್ತಿ ಒಂದು ಸಂಬಂಧ ಬೆಳೆಯಿತು ಅಂದಮೇಲೆ ಕೊನೆ ತನಕ ಆ ಸಂಬಂಧದಿಂದ ಆಗುವ ಅನಾಹುತಗಳನ್ನೆಲ್ಲವನ್ನೂ ಅನುಭವಿಸಬೇಕಾಗತ್ತೆ, ಅನಿವಾರ್ಯ.